ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನನ್ಗೆ ಗೊತ್ತಿತ್ತು ನೀನು ನನ್ನ ನೋಡೋದಕ್ಕೆ ಬಂದೇ ಬರ್ತೀಯ ಅಂತ. ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿಲ್ಲ. ನಿನ್ನ ಅಲ್ಕಟ್ ಕೆಲಸ ನೋಡಿ ನಿನ್ನ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕೋ ಈಗೆಲ್ಲ ಮಾತಾಡ್ತೀಯ? ಇನ್ನೇಗೋ ಮಾತಾಡಬೇಕು. ನಿನ್ನ ಈ ಮುದ್ದಾದ ಮುಖದಲ್ಲಿ ಇಷ್ಟೊಂದು ಕ್ರೂರತನ ಇದೆ ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಕ್ರೂರತನ ಇಟ್ಕೊಂಡು ಫ್ರೆಂಡ್ಶಿಪ್ ಅನ್ನೋ ಹೆಸರಿನಲ್ಲಿ ನನ್ನ ಹತ್ರ ನಾಟಕ ಮಾಡಿಬಿಟ್ಟೆ. ನಾನು ಮೋಸ ಹೋಗ್ಬಿಟ್ಟೆ. ನೀನು ಇಷ್ಟೊಂದು ಚೀಪ್ ಮಟ್ಟ ಕೇಳಿತೀಯ ಅಂತ ನಾನು ಕನ್ಸಲ್ಲೂ ನೆನೆಸಿರ್ಲಿಲ್ಲ. ಏಯ್, ಸ್ವಲ್ಪ ನನ್ನ ಮಾತು ಕೇಳೋ. ಏನೋ ನಿನ್ನ ಮಾತು ಕೇಳೋದು? ಏನು ಗನಂದಾರಿ ಕೆಲಸ ಮಾಡ್ಬಿಟ್ಟಿದ್ಯಾ ಅಂತ? ನೀನು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಅದೇನೋ ಅಂತಾರಲ್ಲ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ. ಹಂಗಾಯ್ತು ನಿನ್ನ ಕತೆ. ನಿನ್ನ ಸವಾಸನೆ ಬೇಡ. ಇವತ್ತಿಂದ ನೀನು ಬದುಕಿದ್ರು ನನ್ನ ಪಾಲ್ಗೆ ನೀನು ಸತ್ತಂಗೆ. ಗುಡ್ ಬೈ.
ಎಲ್ರು ಹೂವಿನ ಹಾರ ಹಿಡ್ಕೊಂಡು ಆರ್ತಿ ಎತ್ತಿ ವೆಲ್ಕಮ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲೊಂದು ಹುಳಾನು ನನಗ್ ಬೆಲೆ ಕೊಡ್ತಿಲ್ವಲ್ಲ ರಂಗ. ನೆಟ್ಗೆ ಒಂದು ಕೇಸು ಸಿಕ್ಕಿಲ್ಲ, ಜಸ್ಟ್ ಪ್ರಾಕ್ಟೀಸ್ಗೆ ಇಷ್ಟೊಂದು ಬಿಲ್ಡಪ್ಪ. ಇನ್ನೇನಾದ್ರೂ ಕೇಸ್ ಏನಾದ್ರು ಸಿಕ್ಬಿಟ್ರೆ ಅಷ್ಟೇ. ಅದು ಸರಿನೇ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನನ್ನಂತ ನಿನ್ನಂತ ಅಡ್ವೊಕೇಟ್ಸ್ಗಳು ಹೆಸರು ಹಣ ಗಳಿಸ್ಲಿ ಅಂತ ಈ ಜಾಗ ಕೊಟ್ಟಿದೆ. ನಡೀರಿ ಹೋಗೋಣ. ಸಾರಿ ಸರ್. ನಾನೆಲ್ಲೋ ನೋಡ್ಕೊಂಡು ಡಿಕ್ಕಿ ಹೊಡ್ಬಿಟ್ಟೆ, ಸಾರಿ. ನಾನು ಅಷ್ಟೇ ಎಲ್ಲೋ ನೋಡ್ಕೊಂಡು ಡಿಕ್ಕಿ ಹೊಡೆದೆ. ಇರ್ಲಿ ಬಿಡಿ, ಇಬ್ರು ಕಡೆಯಿಂದನೂ ಮಿಸ್ಟೇಕ್ ಇದೆ, ಸಾರಿ. ಗುಡ್ ಜೆಂಟಲ್ಮನ್ ಅನ್ಸುತ್ತೆ ನೀವು. ಅಂದಾಗೆ ನಿಮ್ ಹೆಸರೇನು? ಆರ ಹಂಗಂದ್ರೆ ರೂಪೇಶ್ ರಾಜ್ ಅಂತ. ಓ ಹೌದಾ. ಒಟ್ಟಿಗೆ ಫೋನ್ ನಂಬರ್ ತಗೊಂಡ್ಬಿಡಿ, ಎಲ್ಲ ಮಾತಾಡ್ಕೊಳಕ್ ಸರಿ ಆಗುತ್ತೆ. ನಾವು ಬಂದಿರೋದು ಬೇರೆ ಕೆಲಸಕ್ಕೆ. ಓ ಹೌದಲ್ವಾ, ನಾನು ಮರ್ತ್ಬಿಟ್ಟಿದ್ದೆ. ಬಾಯ್ ಬಾಯ್. ಬಾಯ್. ಕೈ ಹಾಕು. ಅವ್ರದೇ ಕೈ. ಬಾಯ್ ಬಾಯ್. ಕೋರ್ಟ್ಗಂತೂ ಎಂಟ್ರಿ ಪಡೆದಾಯ್ತು. ಯಾರಾದ್ರೂ ಸೀನಿಯರ್ ಲಾಯರ್ನ ನೋಡ್ಬೇಕು. ನಾನಿವತ್ತು ಒಬ್ಬಳ್ಳೆ ಸೀನಿಯರ್ ಲಾಯರ್ನ ಮೀಟ್ ಆಗಿ ಟೈಮ್ ತಗೊಳ್ತಾ ಇದ್ದೀನಿ. ಲಂಚ್ ಅವರ್ಸ್ ನಲ್ಲಿ ಭೇಟಿ ಆಗ್ತಿದ್ದೀನಿ. ನೀವು ಬೇಕಿದ್ರೆ ಅವ್ರ ಹತ್ರನೇ ಜಾಯ್ನ್ ಆಗ್ಬೋದು. ಅದಕ್ಕೆ ಹೇಳೋದು, ಯಾವಾಗಲೂ ಒಂದು ಹುಡುಗಿ ಜೊತೆಲಿರ್ಬೇಕು. ನಮ್ಮ ಆಫೀಸ್ ಮುಂದೆ ಎಷ್ಟು ಜನ ನಿಂತಿದ್ರು ಅಂತ ನೋಡಿದ್ರಿ ಅಲ್ವಾ? ಕೋರ್ಟ್ ಮುಂದೆ ಅಷ್ಟು ಜನ ನಿಂತಿರ್ತಾರೋ ಇಲ್ಲ, ನಮ್ಮ ಆಫೀಸ್ ಮುಂದೆ ಅಷ್ಟೊಂದು ಜನ ನಿಂತಿರ್ತಾರೆ. ಆರಾಧ್ಯ ಅಂದ್ರೆ ಅದು. ನಾನೆಲ್ಲ ಹೇಳಿ ಕರ್ಕೊಂಡಿದ್ದೀನಿ ಸರ್. ವೆರಿ ಸ್ಮಾರ್ಟ್. ನಿನ್ನನ್ನು ನೋಡಿ ಇವರಿಬ್ಬರನ್ನ ಇಟ್ಕೋತೀನಿ. ಇಟ್ಕೋತೀನಿ ಅಂತಾನೆ ಕೆಲಸಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಕೆಲಸ ಮಾಡೋದೇ ನಮ್ಮ ಭಾಗ್ಯ ಸರ್. ಈ ಭಾಗ್ಯ ಪುಣ್ಯ ಕರ್ಮ ಎಲ್ಲ ಮನೇಲಿ ಇಟ್ಕೊಡಿ. ನನ್ನ ಹತ್ರ ಯಾರು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೋ ಅವ್ರಿಗಷ್ಟೇ ವ್ಯಾಲ್ಯೂ. ದಟ್ ಈಸ್ ಆರಾಧ್ಯ. ಅಂದ ಹಾಗೆ ನೀವಿಬ್ರು ಎಲ್ಲಿ ಲಾ ಮುಗಿಸಿದ್ದು? ಲಾ ಕಾಲೇಜ್ನಲ್ಲೇ ಲಾ ಮುಗಿಸಿದ್ದು. ನಾನೇನ್ ನಿಮ್ ಕಣ್ಣಿಗೆ ಬೀದಿಲ್ ಬಂದ್ಮಾರೋ ತರ ಕಾಣಿಸ್ತೀನ? ನನ್ನ ಹತ್ರನೇ ಕಾಮಿಡಿನಾ? ಲಾ ಕಾಲೇಜಲ್ಲಿ ಮಾಡ್ದೆ ಅಂಗನವಾಡಿ ಮಾಡ್ಬರ್ತಾರ? ಸರ್ ಅದಾಗಲ್ಲ. ಈ ಆರಾಧ್ಯ ಒಂದು ಕೇಸ್ ತಗೊಂಡ ಅಂದ್ರೆ ಆಪೋಸಿಟ್ ಲಾಯರ್ ಕೇಸ್ ತಗೊಳಲ್ಲ. ಯಾಕೆ ಗೊತ್ತಾ? ಭಯ. 30 ವರ್ಷ ಅಲಿಸ್ತೀನಿ ಅಂತ. ಬರೀ ನನ್ನ ಬಗ್ಗೆನೇ ಪರಿಚಯ ಮಾಡ್ಕೊಟ್ರೆ ಸಾಲದು, ನನ್ನ ಕೆಲಸದ ಬಗ್ಗೆನೂ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ. ಓಕೆ ಸರ್. ಆಗ್ಲಿ ಸರ್. ನೋಡಿ, ಇದು ನನ್ನ ಫುಲ್ ಟೀಮ್. ಇವರು ತಿಮ್ಮೇಶ್ ಅಂತ, ಫೇಕ್ ಡಾಕ್ಯುಮೆಂಟ್ಸ್ ಮಾಡೋರು. ಇವರು ಶಿವಕುಮಾರ್, ಫೇಕ್ ಕ್ರಿಮಿನಲ್ಸ್ ರೆಡಿ ಮಾಡೋರು. ಇವರು ಡಿವೋರ್ಸ್ ಕೇಸ್ ಸ್ಪೆಷಲಿಸ್ಟ್. ಈ ಗಂಡ ಹೆಂಡತಿರ ಮಧ್ಯೆ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡೋದು. ಇಷ್ಟರಲ್ಲಿ ನಿಮ್ ಟ್ಯಾಲೆಂಟ್ ಯಾವುದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕು. ಬೈ ದ ವೇ, ಆಗಾಗ ನಾನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರ್ತೀನಿ. ಆಗ ನನ್ನ ಮಗ ಆಫೀಸ್ ನಲ್ಲಿ ಇರ್ತಾನೆ. ನಿಮ್ ಮಗನ ಹೆಸರು ಬಿ ಆರಾಧ್ಯ ಇರ್ಬೋದಾ? ಅದನ್ನ ಅವನೇ ಬಂದು ಹೇಳ್ತಾನೆ. ನೋಡಿ, ಅವನು ಹೇಳಿದ್ದನ್ನ ನೀವು ಫಾಲೋ ಮಾಡಬೇಕು. ನನಗೆ ಅವನು ಅಪ್ಡೇಟ್ಸ್ ಕೊಡ್ತಾನೆ. ನಾಳೆಯಿಂದ ನೀವು ಕೆಲ್ಸಕ್ಕೆ ಬನ್ನಿ. ಹುಡುಗಿರಿಗೆ ಮಾತ್ರ ಕೈ ಕೊಡ್ತಾನೆ. ಹುಡುಗಿ ನೋಡೇನೆ ನಮಗ್ ಕೆಲಸ ಕೊಟ್ಟಿರೋದು. ಹೋಗೋಣ, ನಾಳೆಯಿಂದ ಕೆಲ್ಸಕ್ಕೆ ಬರೋಣ. ಬನ್ನಿ ಪ್ಲೀಸ್. Johnny, yes papa, eating sugar, no papa.
ಅವ್ರ ಅಪ್ಪಂತಾರೆ ಇವ್ರು ತುಂಬಾ ಬ್ರಿಲಿಯಂಟ್ ಅನ್ಸುತ್ತೆ. ಅವ್ರ ಅಪ್ಪನಂಗೆ ಯಾವ್ದೋ ಗೌರ್ಮೆಂಟ್ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಸರ್ ಅದು ಸೀನಿಯರ್ ಲಾಯರ್ ಹೇಳಿದ್ರು, ಅವ್ರೆಲ್ಲರೂ ಕೆಲಸದ ಮೇಲೆ ಹೊರಗಡೆ ಹೋದ್ರೆ ನಮ್ ಸಣ್ಣ ಇರ್ತಾನೆ, ಅವನೇನ್ ಹೇಳ್ತಾನೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ ಸರ್. ಬುಕ್ ಪೆನ್ ತಗೊಳ್ಳಿ. ಪೇಪರ್ ಪೆನ್ ಹೇಳಿ ಸರ್. Jack and Jill went off the hill to fetch off a pail of water. Jack fell down 50 times ಬರಿಬೇಕು. 50 ಟೈಮ್ಸ್ ಸರ್. ಸರ್ ಇದು ಯಾವ್ದು ಚೈಲ್ಡ್ ಕಣೋ. 50 ಟೈಮ್ಸ್ ಬರಿಬೇಕು. ಮಿಸ್ ಪನಿಷ್ಮೆಂಟ್ ಕೊಟ್ಟವ್ರೆ. ಯಾರೋ ಮೊಮ್ಮಗ ಇರ್ಬೇಕು. ನಿಮ್ ತಾತ ಇಲ್ಲಪ್ಪ? ಮೊಮ್ಮಗ ಅಲ್ಲ, ಮಗನೇ. ಅದು 20 ವರ್ಷ ಆದ್ಮೇಲೆ ಹುಟ್ಟಿದ್ದು. 20 ವರ್ಷ ಆದ್ಮೇಲೆ ಸುಮ್ಮ ಮನೆ ಕಳ್ಕಾಲಿಲ್ವಾ ಅವ್ನಿಗೆ? ನಾವ್ ಹೋಗಿ ಹೋಗಿ ಈ ಚೈಲ್ಡ್ ಮಾತ್ ಕೇಳ್ಬೇಕಾ? ಕೇಳ್ಬೇಕು ಅಂತ ಅಪ್ಪ ಹೇಳವ್ರೆ. ನನಗೀಗ ಕಕ್ಕಸ್ ಬರ್ತಾ ಇದೆ. ಕಕ್ಕನ ನೀ ಕರ್ಕೊಂಡು ಹೋಗೋ. ಲೈ ಅಲ್ಲಿ ವಾಶ್ರೂಮ್ ಇರ್ತು, ಹೋಗಪ್ಪ ಪ್ಲೀಸ್ ಹೋಗೋ. ಇಲ್ಲ, ನಾನು ಒಬ್ನೇ ಹೋಗಿ ಅಭ್ಯಾಸ ಇಲ್ಲ. ಏಯ್ ನೀನ್ ಕೂತ್ಕೊಂಡು ಹೋಗೋದನ್ನ ನಾವು ನಿಂತ್ಕೊಂಡು ನೋಡಕ್ಕಾಗಲ್ಲ, ಅಸಹ್ಯ ಕಣೋ, ಪ್ಲೀಸ್ ಹೋಗೋ. ಇರಿ, ನಂಗೆ ಬೈತೀರಾ? ನಮ್ಮ ಅಪ್ಪನ್ ಕಾಲ್ ಮಾಡ್ತೀನಿ. ನಾನ್ ಯಾವಾಗ ಬೈದೆ? ಹಲೋ ಅಪ್ಪ, ಮಾತಾಡು. ಕೋರ್ಟ್ ಅಲ್ಲಿ ಇದೆಯಾ? ಫೋನ್ ಇಡಕ್ಕೆ ಫೋನ್ ಕಟ್ ಮಾಡು. ಇವನ್ ಬರ್ತಾನೆ, ಪ್ಯಾಂಟ್ ಪಿಚ್ಚಪ್ಪ. ನೀನ್ ನಡಿ, ಪ್ಯಾಂಟ್ ತಗೊಂಡು ಆಚೆ ಹೋಗು. ನೀನ್ ಬಾರ. ಅರ್ಜೆಂಟು. ಇರ್ಲಿ ಬಾರ. ಏನ್ ಅಸಹ್ಯನಪ್ಪ, ತೊಳ್ಕೊಂಡ್ ಬೇರೆ ಇರ್ಬೇಕಂತೆ. ಅಯ್ಯೋ ಕರ್ಮ. ನಡಿಯೋ ಬೇಗ. ಅಮ್ಮ ಆಯ್ತಾ ಕೇಳೋ. ಆಯ್ತೇನೋ? ಮಾಡಾಯ್ತು. ಆದ್ಮೇಲಿಂದ ಏನು ಅಲ್ಲಿ ತಿರುಗಿ ನೋಡ್ತಾ ಇದೀಯಾ? ಬರಲಿ. ಇನ್ನು ತೊಳೆದಿಲ್ಲ. ಏಯ್ ತೊಳ್ಕೊಂಡ್ ಬಾರ. ತೊಳೆಯಕ್ ಬರಲ್ಲ. ಮನೇಲಿ ನಮ್ಮ ಅಮ್ಮನೇ ತೊಳೆಯೋದು. ಅಮ್ಮನ? ನಾವಿಬ್ರು ಅಪ್ದಿರು. ಇಲ್ಲೊಬ್ರು ಅಮ್ಮ ಇದಾರೆ, ಕಳ್ಸ್ಕೊಡ್ತೇನೆ, ಹೋಗಮ್ಮ. ನಾನ್ ಹೋಗಲ್ಲ. ಏಯ್ ಸೀನಿಯರ್ ಹತ್ರ ಕರ್ಕೊಂಡ್ ಬಂದ್ ಕೆಲ್ಸ ಕೊಡ್ಸಿ ನೀನ್ ತಾನೆ, ಈಗ ಜೂನಿಯರ್ ಸೇವೆ ಮಾಡೋ. ಹೋಗಮ್ಮ, ಹೋಗ್ ಬೇಗ ಹೋಗು. ಇವಳನ್ನ ಮದ್ವೆ ಆಗೋ ಗಂಡ ತುಂಬಾ ಅದೃಷ್ಟ ಮಾಡಿರ್ತಾನೆ. ಯಾಕೆ? ಅದೇ ತೊಳೆಯೋ ಕೆಲ್ಸ ಎಲ್ಲ ಚೆನ್ನಾಗ್ ಮಾಡ್ತಾಳೆ. ಆಯ್ತಾ? ಬನ್ನಿ ಇಬ್ರು. ಪಾಪು ಸ್ಮೂತ್ ಆಗಿ ತೊಳೆದ್ರ? ಚಡ್ಡಿ ಒಳಗೆ ಮಾಡ್ಕೊಂಡ್ಬಿಟ್ಟೆ ಪ್ಯಾಂಟ್ ಜಲ್ದಿ ಜಲ್ದಿ. ಅಯ್ಯೋ ನಂಗೆ ಸ್ವಂತ ಜಾಸ್ತಿ ಬಗ್ಗಕ್ಕಾಗಲ್ಲ, ಜಲ್ದಿ ಬಿಚ್ಚು. ಕರ್ಮ. ಸಾಕಾಯ್ತು. ಹೋಗ್ಯವ್ವ, ನನ್ನೇ ಹೊಡಿತೀಯ ನೀನು? ಬರೋಲಿ. ನಾನ್ ಯಾವಾಗ ಹೊಡೆದೆ? ಯಬ್ಬ, ಕಣ್ ಕಾಣಿಸ್ತಾ ಇಲ್ಲ, ಕನ್ನಡಕ ಹಾಕ್ರು. ಮತ್ತೆ ನನ್ ಸವಾಸಕ್ ಬಂದ್ರ ಅಷ್ಟೇ. ಕಾಣಿಸ್ತಾ ಇದೀಯಾ? ಮತ್ತೆ ಹೋಗು. ಕೈಲಾಗಲ್ಲಪ್ಪ. ಹಿಂಗೆಲ್ಲ ಮಾಡ್ತೀನಿ. ನಾನ್ ಧ್ಯಾನ ಕೂತ್ಕೊಂಡಿರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಹಾ ಏನೋ? ನಮ್ ಸೀನಿಯರ್ ಲಾಯರ್ ಹೇಳಿದ್ರು ಹಾ. ನಮ್ಗೆ 2,000 ರೂಪಾಯಿ ಕೊಡ್ಬೇಕು. ಹಾ. ಅದೇನೋ ಕೇಸ್ ಫೈನ್ ಕಟ್ಟಬೇಕು. ಏಯ್, ಆರ್ಡರಿ ತಪ್ಪು ಮಾಡಿ 2,000 ದಂಡ ಕೊಟ್ಟೋದಕ್ ಬಂದಿದ್ಯಾ? ನಾನ್ ನಿನ್ ಕೇಸ್ ಗೆದ್ದು 2,000 ಉಳಿಸ್ತೀನಿ. ನಮ್ ಸೀನಿಯರ್ ಲಾಯರ್ ಹತ್ರ ಶಬಶ್ಗಿರಿ ಹೋಗ್ಬೇಕು. ನಾನ್ ನಿನ್ ಹೆಸರು 3 ಸರ್ತಿ ಕರ್ದಾಗ ಬಾ. ಹೋಗ್. ಎಲ್ಲಿಂದ ಬರ್ತಾರೋ ಇವ್ರು? ಸರಿ ಸರ್. ಕೊಡ್ರಿ ಇದು. ಏನಪ್ಪ ಇದು? ಯೋಗಿ ಯೋಗಿ ಯೋಗಿ. ನೀ ಮಾಡೋ ಕೆಲಸ ಅವನೇ ಮಾಡಿದ್ದಾನೆ, ಕೂತ್ಕೋ. ಯುವರ್ ಆನರ್, ಯೋಗಿ ಎಂಬ ನನ್ನ ಕಕ್ಷಿದಾರ ಕೇವಲ ದ್ವಿಚಕ್ರ ವಾಹನವನ್ನು ಅತಿ ಬೇಗ ಚಲಿಸುವುದರಿಂದ 2,000 ದಂಡವನ್ನು ಹಾಕಿದ್ದಾರೆ. ಯಾರು ಹಾಕಿದ್ದು? ಘನ ನ್ಯಾಯಾಲಯ ದಂಡ ಹಾಕಿದೆ. ನ್ಯಾಯಾಲಯನ? ಕೋರ್ಟ್ ದಂಡ ಹಾಕಿದ ಮೇಲೆ ಮತ್ತೆ ಬಂದಿದ್ಯಾ? ಯುವರ್ ಆನರ್, ಕೋರ್ಟ್ ದಂಡ ಹಾಕಿರೋದೇ ತಪ್ಪು. ಅದೇನ್ ತಪ್ಪಾಗಿದೆ ಅಂತ ನೋಡೋಣ ಕೊಡಪ್ಪ.
ಅರೆ ಇದು ನಾನು ವಿಧಿಸಿದ ದಂಡ. ಈ ದಂಡ ವಿಧಿಸಿದ ನಾನು ಸ್ಪೀಡಾಗಿ ನಡೆಸಿದಕ್ಕಲ್ಲ. ಆ ಹುಡುಗ ಇನ್ನೂ ಮೈನರ್, ಅದಕ್ಕಾಗಿಯೇ ದಂಡ ವಿಧಿಸಿದ್ದು. 2,000 ರೂಪಾಯಿ ತುಂಬು, ನೆಕ್ಸ್ಟ್ ಕಳಿಸು. ಇವರ ಆನರ್ 2,000 ಕಟ್ಬಾರ್ದು ಅಂತ ತಾನೇ ನಾನು ಅಪೀಲ್ ಮಾಡಿರೋದು. ನನ್ನ ಕಕ್ಷಿದಾರ ಸ್ಪೀಡ್ ಆಗಿ ಗಾಡಿ ಓಡಿಸಿದ್ದಾನೆ, ಆದ್ರೆ ನೀವು ಮೈನರ್ ಅಂತ ಫೈನ್ ಹಾಕಿದ್ದೀರಾ. ಇದು ತಪ್ಪು ಇವರ ಆನರ್, ತಪ್ಪು ತಪ್ಪು ತಪ್ಪು. ಸರಿ ಸರಿ ಸರಿ, ನೀ ಕೋಟ್ ಬಿಚ್ಚಿಟ್ಟು ಕಟ್ಕಟಿ ಒಳಗ್ ಬಾ. ಘನ ನ್ಯಾಯಾಲಯದ ಕಟಕಟೆಯಲ್ಲಿ ಅಪ್ರಾಪ್ತ ಹುಡುಗನ ತಂದು ನಿಲ್ಲಿಸಿದ್ದು ಮೊದಲೇ ತಪ್ಪು. ಕೋರ್ಟ್ ಸಮಯ ಹಾಳು ಮಾಡಿದ್ದು 2ನೇ ತಪ್ಪು. ಅದಕ್ಕಾಗಿ 8,000 ರೂಪಾಯಿ ದಂಡ. ಅಪ್ರಾಪ್ತ ಹುಡುಗನ 2,000 ರೂಪಾಯಿ ದಂಡ ಸೇರಿ ಒಟ್ಟು 10,000 ರೂಪಾಯಿ ದಂಡ ಕಟ್ಟಬೇಕು. ವಕೀಲ್ ರಘು ಅವರಿಗೆ 1 ವಾರದವರೆಗೆ ಈ ನ್ಯಾಯಾಲಯದಲ್ಲಿ ಹಾಜರಾಗದಂತೆ ಆದೇಶಿಸುತ್ತಿದ್ದೇನೆ. ಮಲ್ಲಿಕಾರ್ಜುನ್, ತುಂಬಾ ದಿನಗಳಿಂದ ಕೋರ್ಟ್ ಹೋಗ್ತಿದೀವಿ, ಕೋರ್ಟ್ ಮುಖ ನೋಡಕ್ಕೆ ಆಗ್ತಿಲ್ಲ ಕಣ. ಸೀನಿಯರ್ ಆಫೀಸ್ ನಲ್ಲಿ ಬರೀ ಅವ್ರ ಮಗನ್ ಸೇವೆ ಮಾಡೋದೇ ಆಗ್ತಿದೆ ಕಣ. ನಮ್ ಜೊತೆ ಇದ್ನಲ್ಲ ರಘು, ಗೊತ್ತಾ? ಕೇಸ್ ಹ್ಯಾಂಡಲ್ ಮಾಡ್ತಿದ್ದಾನೆ ಗೊತ್ತಾ? ಕೇಸ್ ಸಿಕ್ಕಿದೆ ಅಷ್ಟೇ, ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಕೋರ್ಟಲ್ಲಿ ಮುಗಿಸ್ಕೊತಿದ್ದೀನಿ ಗೊತ್ತಾ. ಸರಿ, ಹಾಗಾದ್ರೆ ಟೀ ಇಲ್ಲೇ ಬಂದೈತ್ ಕುಡ್ಕೊಂಡ್ ಹೋಗೋಣ ನಡಿ. ನನ್ನ ಮಗ ನಿಮ್ ಬಗ್ಗೆ ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾನೆ. ಗುಡ್. ಸ್ಟಾರ್ಟಿಂಗ್ ನಾವೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯ್ತು ಸರ್. ಆಮೇಲೆ ನೀವೇ ಅಡ್ಜಸ್ಟ್ ಆದ್ರಿ ಅಂತ ಹೇಳ್ದ. ಆವಾಗ್ಲೇ ಸರ್ ಗೊತ್ತಾಗಿದ್ದು, ಇಲ್ಲೆಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ ಮಗಂದು ಅದೆಷ್ಟು ಜನ ಕೈ ಸೋಸಿದ್ದಾರೆ ಅಂತ. ಆ ವಿಚಾರದಲ್ಲಿ ನನ್ನ ಮಗ ತುಂಬಾ ಸ್ಟ್ರಿಕ್ಟ್, ನನ್ನ ಹಾಗೆ. ವಾ, ಮಗನ್ ತರ ಇವನು ಲೂಸು. ಏನಂದ್ರಿ? ಅಲ್ಲ, ಎಷ್ಟೇ ಆಗ್ಲಿ ನಿಮ್ ಮಗ ಅಲ್ವಾ ಸರ್ ಅಂದೆ. ಹೀಗೆ 2-3 ವರ್ಷ ಕೆಲಸ ಮಾಡಿ, ಆಮೇಲೆ ಬೇಕಾದ್ರೆ ನಿಮ್ಗೆ ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು ತೋರಿಸ್ತೀನಿ. ನನ್ನ ಮಗನ್ನ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಸುಪ್ರೀಂ ಕೋರ್ಟ್ ತೋರಿಸ್ತೀನಿ. ಓಕೆ, ಕೀಪ್ ಇಟ್ ಅಪ್. ಕುತುಬ್ ಮಿನಾರ್ ಕರ್ಕೊಂಡೋಗಿ ತೋರಿಸ್ತೀನಿ ಅನ್ನೋ ರೇಂಜ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನಾವೇನ್ ಕೋರ್ಟ್ ನೋಡೇ ಇಲ್ವಾ? ಅದ್ ಬಿಡಲೆ, ಇನ್ನು ಎಷ್ಟ್ ದಿನ ಅಂತ ತೊಳ್ಕೊಂಡಿರೋದು. ರಂಗ, ತೊಳೆಯೋದು ಒಂದ್ ಜಾಬ್ ಕಣ. ಹಾಯ್, ಕೂತ್ಕೊಳ್ಳಿ. ಹಲೋ ಸರ್. ಏನ್ ಕೇಸ್ ನಿಮ್ದು? ಏನಿಲ್ಲ. ಗಂಡ ಹೆಂಡತಿ ಕೇಸ? ಅಲ್ಲ. ಅತ್ತ ಸೊಸೆದ? ಅಲ್ಲ. ಓ, ಮಾವ ಸೊಸೆದಿರ್ಬೇಕು. ಇಲ್ಲ ರೀ. ಹಂಗಾರೆ ಮಕ್ಕಳದಿರ್ಬೇಕು. ಅದು ಇಲ್ಲ ರೀ. ಹಂಗಾದ್ರೆ ಈಗ ಗೊತ್ತಾಯ್ತು. ಯಾವ್ದೋ ಹುಡುಗನ ಲವ್ ಮಾಡಿರ್ತೀಯ, ಅವನು ಕೈ ಬಿಟ್ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ, ಅದಕ್ಕೆ ನೀನು ಕೇಸ್ ಕೊಡಕ್ ಬಂದಿದೀಯ ತಾನೇ? ಕೊಡಿ ಕೊಡಿ ಕೊಡಿ, ಕೇಸ್ ಕೊಡಿ. ನಮ್ ಕೋರ್ಟ್ ಕಾರಿಡಾರ್ ಅಲ್ಲಿ ಸಿಕ್ಕಿರ್ಲಿಲ್ವೇನೋ ಅವರು? ಹಂಗಾರೆ ಇದು ನನ್ ಕೇಸ್ ಅಲ್ಲ, ನಿನ್ ಕೇಸು. ಲೇ, ನನ್ ಕೇಸ್ ಕಣೋ, ಪ್ಲೀಸ್ ಹೋಗೋ. ಓ, ನಿನ್ ಕೇಸ? ನಮ್ಗೇನ್ ಕೆಲ್ಸ ಇಲ್ಲ. ಏಯ್, ಬಂದ್ರಲ್ಲಿ. ಏನು ಬಹಳ ನೋಡ್ತಿದ್ದೀರಾ? ಯಾಕೆ ಯಾವ ಹುಡುಗಿನೂ ನೋಡಿಲ್ವಾ? ಹಾಗೇನಿಲ್ಲ, ನಿಮಗ್ ನೋಡ್ಬೇಕನ್ನಿಸ್ತು ಅಷ್ಟೇ. ಓಹೋ, ಅದ್ಯಾಕ್ ಹಾಗೆ? ಸುಮ್ನೆ, ಅದಕ್ಕೆಲ್ಲ ರೀಸನ್ ಇರುತ್ತಾ? ಓಕೆ. ನೀವೇನ್ ಮಾಡ್ತಿರೋದು? ನಾನ್ ಜರ್ನಲಿಸ್ಟ್. ಒಂದ್ ಇಂಪಾರ್ಟೆಂಟ್ ಕೇಸ್ ಡಿಸ್ಕಷನ್ ಬಗ್ಗೆ ಸೀನಿಯರ್ ಲಾಯರ್ ನ ಮೀಟ್ ಮಾಡ್ಬೇಕಿತ್ತು, ಸೊ ಬಂದೆ. ನಾನು ಈಗ ತಾನೇ LLB ಮುಗಿಸಿದೀನಿ. ಗುಡ್. ಸೊ ಫ್ಯೂಚರ್ ಪ್ಲಾನ್ಸ್ ಏನು? ಮುಂದೆ ಒಳ್ಳೊಳ್ಳೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತೀನಿ, ಆಗ ನೀವೇ ನನ್ನ ಹುಡ್ಕೊಂಡ್ ಬರ್ತೀರಾ. ಕಾನ್ಫಿಡೆನ್ಸ್ ಏನೋ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಬಿಲ್ಲು ನೀವು ಕೊಡ್ತೀರಾ, ನಾನ್ ಕೊಡ್ಬೇಕಾ? ನನಗನ್ಸುತ್ತೆ ಬಿಲ್ ನೀವೇ ಕೊಡ್ತೀರಾ ಅಂತ. ನಿಮ್ಮ ಮನ್ಸನ್ನ ಯಾಕೆ ನೋವು ಮಾಡ್ಲಿ, ಬಿಲ್ ನೀವೇ ಕೊಟ್ಬಿಡಿ. ಸರಿ, ನೀವು ಬಿಡಿ, ಒಳ್ಳೆ ಲಾಯರ್ ಆಗ್ತೀರಾ. ಥ್ಯಾಂಕ್ ಯು. ಇದು ನನ್ ಫಸ್ಟ್ ರೀಡ್. ಸೊ ನಿಮ್ಗೆ ಒಳ್ಳೆ ಕೇಸ್ ಬಂದಾಗ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ದೊಡ್ಡ ರೀಟ್ ಇಸ್ಕೋತೀನಿ. ಶೋರ್. ಬಾಯ್. ಬಾಯ್. ಟೇಕ್ ಕೇರ್. ಏನ್ ಮಾಡ್ತಾ ಇದೀರಿ? ಸರ್, ನಿಮ್ ಮಗನ ಹೋಮ್ವರ್ಕ್ ಎಲ್ಲ ಮುಗೀತು. ಇದು ಯಾವ್ದೋ ಒಂದು ಕೇಸ್ ಫೈಲ್ ಚೆಕ್ ಮಾಡ್ತಾ ಇದ್ದೆ ಸರ್. ಓಕೆ ಓಕೆ. ಇವತ್ತೇನಾದ್ರೂ ಕೋರ್ಟ್ ಕಡೆ ಕರ್ಕೊಂಡು ಹೋಗ್ತೀರಾ ಸರ್ ನಮ್ಮನ್ನ? ಇವತ್ತೇನ್ ಬೇಡ ಅನ್ಸುತ್ತೆ. ಓ, ಏನಾರು ಆರ್ಗ್ಯುಮೆಂಟ್ ಇರ್ಬೇಕು ಅನ್ಸುತ್ತೆ. ಆರ್ಗ್ಯುಮೆಂಟ್ ಇದೆ, ಆದ್ರೆ ನಿಮ್ಮ ಅವಶ್ಯಕತೆ ಇದೆ. ಓಕೆ, ಕ್ಯಾರಿ ಆನ್. ಸರಿ ಸರ್. ಅಲ್ಲ ಕಣೋ, ನಮ್ಮನ್ನ ಕೋರ್ಟ್ಗೂ ಕರ್ಕೊಂಡು ಹೋಗೋದಿಲ್ಲ, ಬರೀ ಆಫೀಸಲ್ಲೇ ಇಟ್ಕೊಂಡು ನಮ್ಮನ್ನ ಹಿಂಗ್ ಮಾಡಿದ್ರೆ ಹೆಂಗೋ? ಇದ್ರ ಬಗ್ಗೆ ಏನಾರು ಸೀರಿಯಸ್ ಆಗಿ ಯೋಚನೆ ಮಾಡು. ನಾನೊಬ್ಬ ಕೋರ್ಟ್ಗೆ ಹೋದ್ರೆ ಬೇರೆ ಲಾಯರ್ಗಳಿಗೆ ಕೆಲಸ ಇರಲ್ಲ. ಇನ್ನ ನೀವು ಬಂದು ಏನ್ ಮಾಡ್ತೀರಾ? ಇಲ್ಲೇ ಇರಿ, ನನ್ನ ಮಗ ಬರ್ತಾನೆ, ಅವನು ಹೇಳ್ದಾಗ ಮಾಡಿ.
ಇವನ್ ಮೆಂಟ್ಲು. ಏಯ್ ಒಳ್ಳೆ ಕಾಡ್ ಪ್ರಾಣಿ ಹತ್ರ ಕರ್ಕೊಂಬಂದ್ಲಲ್ಲೋ. ಇನ್ನೊಂದ್ಸಲ ಇವಳಿಗೆ ಹೇಳು. ತಿಂಡಿ ಆಯ್ತಮ್ಮ? ಸರಿ ಸರ್. ಕೋರ್ಟ್ಗೆ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಸರಿ ಸರ್. ಸರ್ ಓಯ್ ಸರ್. ಸರ್ ಇವನೊಳ್ಳೆ ಪೆನ್ ಮೇಲೆ ಕೊಬ್ಬ ತೋರಿಸ್ತಾನೆ. ಹುಡುಗಿ ಏನೋ ಮಾಡ್ತಾ ಇದೆ, ನಂಬರ್ ಏನ್ ತಗೋಬೇಕಲ್ಲಪ್ಪ. ಮಾಡೋದು ಗೊತ್ತಾಗ್ತಾ ಇಲ್ವೇ? ಇವನ್ ನೋಡಿದ್ರೆ ಏನು ಮಾತಾಡ್ದಂಗೆ ಸುಮ್ಮನೆ ಕೂತಿರ್ತಾನೆ. ಏನ್ ಮಾಡೋದು? ಅಯ್ಯೋ ಮೆಂಟ್ಲು. ಜೆ ಫಾರ್ ಜಟ್ಕಾ, ಸಿ ಫಾರ್ ಕಟ್ಕಾ, ಎಲ್ ಫಾರ್ ಲಟ್ಕಾ, ಸಿ ಫಾರ್ ಚಟ್ಕಾ, ಎಂ ಫಾರ್ ಮಟ್ಕಾ. ಓಹೋ ಎಲ್ಲ ಹೇಳ್ಕೊಡ್ಬೇಕಾ? ಏನ್ ಮಾಡೋದೀಗ? ಕುತ್ಕೊಳ್ಳೋ. ಇರು ನನ್ಗೆ ಹೊಡಿತೀಯಾ? ಇರು ಅಪ್ಪನಿಗೆ ಹೇಳ್ತೀನಿ. 1 2 3 4 ಅಪ್ಪ, 5 ಹೋಟೆಲ್ ಇದೆಯಾ? ಸರ್ ಚೆನ್ನಾಗಿ ಓದ್ತಾವನೆ ಸರ್. ನಿಮ್ ಮಗ ಇದಾನಲ್ಲ, ಅದೇನಂತ ಉಡ್ಸ್ಬಿಟ್ಟಿದ್ಯಾ? ಇಟ್ಟೇ ಬಿಟ್ಟವ್ರೆ. ಓದ್ಕೋ, ಈ ನೋಟ್ಸ್ ಎಲ್ಲ ಮುಗೀತಪ್ಪ, ಮುಗೀತು. ಚೆನ್ನಾಗಿ ಚಿಪ್ತಾನೆ. ಇನ್ನೇನಾದ್ರೂ ಬೇಕೇನೋ? ಬಾತ್ರೂಮ್ ಹೋಗ್ಬೇಕಂತ ಕರ್ಕೊಂಡು ಹೋಗಮ್ಮ. ಹೋಗಪ್ಪ, ಇದ್ದೋಗು, ಹೋಗು ಹೋಗು ಹೋಗು. ನಾನು ಓದ್ಬೇಕಾದ್ರೆ ನನ್ನ ಹೋಮ್ವರ್ಕೆ ನಾನು ಮಾಡಿಲ್ಲ, ನನ್ನ ಮಗನ ಇವನು ಬೇರೆ ಹೋಮ್ವರ್ಕ್ ಮಾಡಿಸ್ಬೇಕಂತೆ. ನನ್ನ ಕರ್ಮ. ಹುಟ್ಟಿದಾಗಿಂದ ನನ್ನ ತಲೆನೇ ನಾನು ಇಷ್ಟು ಬಾಚಿಲ್ಲ, ಇವಾಗ ಇವನ್ ತಲೆ ಬಾಚ್ಬೇಕು. ಇವ ನೀನು ನನಗೆ ಹೊಡಿತೀಯಾ? ನಮ್ಮ ಅಪ್ಪನಿಗೆ ಹೇಳ್ತೀನಿ. ನಾನು ಅಲ್ಲಪ್ಪ. ಅಪ್ಪ ಕೋರ್ಟಲ್ಲಿ ಇದೆಯಾ? ಜಾಣ ಬಂಗಾರ ಆತರ ಮಾಡ್ಬಾರ್ದಪ್ಪ. ಬಂದ್ ಕೆಲಸ ಮಾಡೋದು, ಪ್ಲೇ ಹೋಮ್ ನಡೆಸಬಹುದಾಗಿತ್ತು ನಾವೆಲ್ಲರೂ ಸೇರ್ಕೊಂಡು. ಬರೀಯೋ ಹಾಲು ಕುಡಿತಾನ ಕೇಳು. ಹಾಲು ಕುಡಿತೀಯಪ್ಪ? ಏನಾರು ಉಣ್ತೀಯಪ್ಪ? ತಗೊಳಪ್ಪ ಮರಿ ಪ್ಲೀಸ್ ಕಣೋ. ಇಲ್ಲೇ ಬರೀ. ಸರ್ 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 ಹೇಳೋ. ಸರ್ ಅದೇ ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರಿ 6 ತಿಂಗಳಾಯ್ತು. 1 ವರ್ಷ ಆಗೋಕ್ ಬಂತು ಸರ್. ಮನೆ ಬಾಡಿಗೆ ಕಟ್ಟಿಲ್ಲ, ನೀರ್ ಬಿಲ್ ಕಟ್ಟಿಲ್ಲ ಅಂತ ನೀರೇ ನಿಲ್ಸ್ಬಿಟ್ಟಿದ್ದಾರೆ ಸರ್ ಓನರು. ಕರೆನ್ಸಿ ರೀಚಾರ್ಜ್ ಮಾಡಿಲ್ಲ ಅಂತ ಔಟ್ ಗೋಯಿಂಗ್ ಹೋಗ್ತಿಲ್ಲ ಸರ್. ಅದಕ್ಕೆ ನಾನೇನ್ರಿ ಮಾಡ್ಲಿ? ಅದೇ ಸರ್ ಸ್ವಲ್ಪ ಸಂಬಳ ಅಂತ ಕೊಟ್ರೆ ಹೆಲ್ಪ್ ಆಗುತ್ತೆ ಸರ್. ಸಂಬಳ? ಕೋರ್ಟ್ ಹೋಗಿ ಒಂದು ಕೇಸು ಅಟೆಂಡ್ ಮಾಡಿಲ್ಲ, ಸಂಬಳ ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ. ನಾನೊಂದು ಕೇಸ್ ಗೆದ್ದ ಮೇಲೆ ನಮ್ ಸೀನಿಯರ್ ನನಗೆ ದುಡ್ಡು ತೋರಿಸಿದ್ದು ದಂಡ ಪಿಂಡಗಳು. ಕೋರ್ಟ್ಗಾದ್ರೂ ಬರ್ತೀವಿ ಸರ್. ಏಯ್ ಇವನೇನು ಕೋರ್ಟ್ ಹೋದ್ಮೇಲೆ ಸಂಬಳ ಅಂತಾನೆ, ಕೋರ್ಟ್ಗೂ ಕರ್ಕೊಂಡು ಹೋಗೋದಿಲ್ಲ, ಸುಮ್ಮನೆ ಆಫೀಸಲ್ಲಿ ಕೊಂಡಿಸ್ಬಿಟ್ಟು ಮಗಂದು ಬೆಳ್ಳಿ ಮಾಡಿ ಅಂತಾನೆ. ಹೆಂಗೋ ಹಿಂಗಾದ್ರೆ ಏನೋ ಪ್ಲಾನ್ ಮಾಡೋಣ ಬಾ. ಏನ್ ಪ್ಲಾನ್ ಮಾಡೋದು? ಅಲ್ಲಿ ನೋಡಿದ್ರೆ ಬಾಡಿಗೆ ಓನರು ಬೀಗ ಹಾಕೊಂಡ್ಬಿಟ್ಟು. ರಂಗ, ಈ ಶರ್ಟ್ ಕೊಳೆಯಾಗಿ ಹಾಳಾಗಿ ಹರಿದೋಗೋದಕ್ ಬಂತು. ಇನ್ನ ಒಂದ್ ಕೇಸ್ ಸಿಗ್ಲಿಲ್ಲ ನಮ್ಗೆ. ನೀನ್ ನೋಡಿದ್ರೆ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ. ಮತ್ತಿನ್ನೇನ್ ಮಾಡುವಂತೀಯ? ನೋಡೋ, ನಾವು ಹೊಸ ಲಾಯರ್ಸ್. ನಮ್ಮನ್ನ ಕ್ಲೈಂಟ್ಸ್ಗಳು ಹುಡಿಕೊಂಬಂದು ಯಾರು ಕೇಸ್ ಕೊಡಲ್ಲ, ನಾವೇ ಕ್ಲೈಂಟ್ ನ ಹುಡಿಕೊಂಡೋಗಿ ಕೇಸ್ ತಗೋಬೇಕು. ಏಯ್, ಕ್ಲೈಂಟ್ಸ್ ಹಿಡಿಯೋದೇನು ಕೆರೆಗೆ ಹೋಗಿ ಮೀನ್ ಹಿಡಿದಷ್ಟು ಈಸಿ ಅನ್ಕೊಂಬಿಟ್ಟ. ಏಯ್, ತಾವು ಇವಾಗ ಏನ್ ಮಾಡ್ಬೇಕು ಅಂತೀಯ? ಯಾರಿಗ್ ಗೊತ್ತು. ಏಯ್, ನಿಮ್ ಕೆಲಸ ಇನ್ಮೇಲೆ ನೀವು ನೋಡ್ಕೊಳ್ಳಿ. ಯಾಕೆ? ನಮ್ಗೆ ಕೆಲಸ ಇಲ್ಲ, ನಿಮ್ ಜೊತೆಗೆ ಹಾಕೊಂಡು ಕಾಫಿ ಟೀ ಕೊಡ್ಸಕ್ಕಾಗುತ್ತಾ? ನಿಮ್ ಮನೆಗೆ ಹೋಗಿ. ಏಯ್, ನಮ್ ಜೊತೆ ಇರ್ಲಿ ಬಿಡಪ್ಪ, ಕೇಸ್ ಹುಡ್ಕಕ್ ಹೆಲ್ಪ್ ಆಗುತ್ತೆ. ಬನ್ನಿ ಗಾಯ್ಸ್, ಬಾ ಹುಡ್ಕೊಂಡ್ ಆಯ್ತು. ನಾನ್ ಬೇಡ ಅಂದ್ರೆ ಅವ್ನ್ ಸೀನಿಯರ್ ಮತ್ತೆ ಕರೀಲಿಲ್ವಾ ತೊಳೆಯಕ್ಬೇಕಾಯ್ತದೆ ಅಂತ? ಸರ್ ನಮಸ್ಕಾರ. ಕ್ಲೈಂಟ್ ಹಿಡಿದೇ ಬಿಟ್ಟಿದ್ದಾನೆ. ನಮಸ್ಕಾರ ರಂಗ, ಐ ಆಮ್ ಲಾಯರ್ ಸರ್. ಸರ್ ನಮಸ್ಕಾರ, ರೂಪೇಶ್ ಅಂತ, ನಾನು ಲಾಯರ್. ನಾವ್ ಈಗಷ್ಟೇ LLB ಕೋರ್ಸ್ ಮುಗಿಸಿದೀವಿ, ಆದ್ರೂ ಕ್ಲೈಂಟ್ ಸಿಗ್ತಿಲ್ಲ ಸರ್. ತುಂಬಾ ಬೇಜಾರಾಗ್ಬಿಟ್ಟಿದೆ. ನಿಮ್ಮನ್ನ ನೋಡಿದ್ರೆ ನೀವೇನೋ ಸಮಸ್ಯೆಲಿರೋ ತರ ಕಾಣ್ತೀರಾ. ನಮ್ಮ ಹತ್ರ ಹೇಳ್ಕೊಳ್ಳಿ ಸರ್, ನಾವು ಸಾಲ್ವ್ ಮಾಡ್ತೀವಿ. ನನ್ ಕಷ್ಟ ನನ್ಗೆ, ನಿಮ್ದೇನ್ರಪ್ಪ ಗೋಳು? ಸರ್ ನಿಮ್ ಕಷ್ಟ ಕಾರಣವಾಗಿರೋ ಆ ಕೇಸ್ ಹೇಳಿ ಸರ್, ನಾವು ವಾದ ಮಾಡಿ ಜಯ ಕೊಡಿಸ್ಬೇಕು, ಕೊಡಿಸ್ತೀವಿ. ನಾನೇ ಲಾಯರಪ್ಪ. ನೀವು ಲಾಯರ?
6 ವರ್ಷದಿಂದ ಓಡಾಡಿ ಒಂದೂ ಕೇಸ್ ಸಿಕ್ಕಿಲ್ಲ. ನಿಮ್ಗೆ ಲಾ ಕೋರ್ಸ್ ಬಿಟ್ಟು ಬೇರೆ ಕೋರ್ಸ್ ಸಿಕ್ಕಿಲ್ವಾ ನಿಮ್ಗೆ? ಅಯ್ಯ ನಮ್ಮ ಮನೆಯವ್ರಿಗೆ ಹೇಳ್ದೆ ಸರ್, ಈ ಲಾಯರೇ ಓದಕ್ಕಿಲ್ಲ ಅಂತ, ಬಿಸ್ನೆಸ್ ಹಾಕೊಡಿ ಅಂತ ಕೇಳಲಿಲ್ಲ ಸರ್. ನಮ್ ಮನೆಯಲ್ಲಿ ಒಬ್ರು ವೈಟ್ ಶರ್ಟ್ ಹಾಕೊಂಡು ಬ್ಲಾಕ್ ಕೋಟ್ ಹಾಕೊಂಡು ಓಡಾಡ್ತಿರ್ಲಿ ಅಂತ ನನ್ನ ಬಿದಿಗೆ ತಂದು ನಿಲ್ಸ್ಬಿಟ್ರು. ಮತ್ತೆ ಇವಾಗ ಜೀವನಕ್ಕೆ ಏನ್ ಮಾಡ್ತಾ ಇದೀರಾ? ಇನ್ನೇನು ಲಾಯರ್ಗಳು ಬಟ್ಟೆ ಹೊಲ್ಕೊಂಡು ಟೈಲರ್ ಶಾಪ್ ಇಟ್ಟಿದ್ದೀನಿ. ಓ ಹಂಗಾರೆ ನೀವು ಪಕ್ಕ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀರಾ? ಓನಪ್ಪ. ಅಲ್ಲ ಸರ್, ಲಾ ಮಾಡಿ ನೀವು ಟೈಲರ್ ಶಾಪ್ ಇಟ್ಕೊಂಡಿದ್ದೀರಾ. ಏನ್ ವ್ಯತ್ಯಾಸ ಇಲ್ಲ, ಅಲ್ಲಿ ಬಟ್ಟೆ ಹೊಲಿಯೋದು ಇಲ್ಲಿ ಫೈಲ್ ಬರೋದು ಅಷ್ಟೇ. ಆದ್ರೂ ನಿಮ್ಮನ್ನ ನೋಡಿದ್ರೆ ಯಾಕೋ ಒಂಥರ ಬೇಜಾರಾಗ್ತಾ ಇದೆಯಪ್ಪ. ಇವ್ರಾದ್ರೂ ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಅದು ಬರಲ್ಲ. ಎಲ್ಲ ಕುಳ್ಮಿಂಟಿ. ಬನ್ರಿ ಇಲ್ಲಿ ಫ್ರೀಯಾಗಿ ಟೈಲರಿಂಗ್ ಹೇಳ್ಕೊಡ್ತೀವಿ, ಕಲ್ತ್ಕೊಳ್ರಿ. ನಿಮ್ ಮನೆ ದೇವ್ರ ಅಣ್ಣೆ ಇನ್ನ 6 ತಿಂಗಳು ಟ್ರೈ ಮಾಡ್ತೀನಿ. ಇಲ್ಲಿ ಕೆಲಸ ವರ್ಕೌಟ್ ಆಗಲಿಲ್ಲ ಅಂದ್ರೆ ನಿಮ್ಮ ಹತ್ರಕ್ಕೆ ಬಂದು ಸೇರ್ಕೊತೀನಿ. ಓಕೆನಾ? ನಿಮ್ ತಲೆ ಮೇಲೆ ಅಣ್ಣೆ. ಹೋಗ್. ಏನಿವತ್ತು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಎಷ್ಟೆಲ್ಲ ಕೂತಿದ್ದೀರಲ್ಲ, ಎಲ್ಲೋಯ್ತು ನಿಮ್ಗೆಲ್ಲ ಕಾನ್ಫಿಡೆನ್ಸ್? ನಿಮ್ ಟ್ರೀಟ್ ಸಲುವಾಗಿ ನಾನ್ ವೇಟ್ ಮಾಡ್ತಾ ಇದ್ದೀನಿ. ನಾವು ಮೊದಲೇ 1 ತಿಂಗಳಿಂದ ಕೋರ್ಟ್ ಕಡೆ ಹೋಗ್ತಾ ಇಲ್ಲ. ನಮ್ ಸೀನಿಯರ್ಸ್ ನಮ್ಗೇನು ಸಪೋರ್ಟ್ ಮಾಡ್ತಾ ಇಲ್ಲ. ಮುಂದೆ ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋ, ಯಾವಾಗ್ಲೂ ನಮ್ದು ಇದ್ದಿದ್ದೆ. ಅವರು ಏನ್ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಮೊದ್ಲು ಕೇಳು. ಅವಳೇನು ಬೇರೆ ಕೆಲ್ಸಕ್ಕೆ ಬಂದಿಲ್ಲ, ನಮ್ ಹೀರೋನ ಮೀಟ್ ಆಗಕ್ ಬಂದಿರೋದು. ಅದಿರ್ಲಿ, ನೀವ್ಯಾಕೆ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬಾರ್ದು? ಅದೆಲ್ಲ ಒಳ್ಳೆ ಐಡಿಯಾ. ಅದೇನೋ ಸರಿ, ನಮ್ಮ ಹತ್ರ ಕ್ಲೈಂಟ್ಸ್ ಹೆಂಗ್ ಬರ್ತಾರೆ, ನೀನೇನೋ ಹುಡುಕೊಂಬರ್ತಾರೆ. ನಮ್ಮಿಬ್ರದ್ದು ಹೆಂಗೆ? ನಮ್ಮ ಹತ್ರನು ಕ್ಲೈಂಟ್ಸ್ ಹುಡ್ಕೊಂಡು ಬರೋ ಹಾಗೆ ಮಾಡಿದ್ರೆ ಬನ್ನಿ ಹೋಗೋಣ. ಏಯ್, ಇದು ಯಾಕಲ್ಲ ಇಷ್ಟೊಂದು ಕುಡಿತಾ ಇದೀಯಾ? ಹೋಗ್ತಾ ದಾರಿಯಲ್ಲಿ ನಾನು ಹಳೆ ಡೌ ಸವಿತಾ ನೋಡ್ಬಿಟ್ಟೆ. ಅವಳ ಗಡ್ಡ ಜೊತೆ ಬೈಕ್ ಮೇಲೆ ಹೋಗ್ತಿದ್ದಳು. ಅದೇ ಫೀಲಿನಲ್ಲಿ ಕ್ವಾರ್ಟರ್ ಕುಡಿತಿದ್ದೀನಿ. ಏಯ್, ನೀನ್ ಯಾಕೋ ಇಷ್ಟೊಂದು ಕುಡಿತಾ ಇದೀಯಾ? ಸರಿ ನನ್ನ ಮಗ, ಆ ಸವಿತಾ ಮೊದಲು ನಂಡವ್ ಸರ್, ಆ ಫೀಲಿಂಗ್ ನಲ್ಲಿ ಇಷ್ಟು ಕುಡಿತಾ ಇದ್ದೀನಿ. ಇಬ್ರು ಎಣ್ಣೆ ಎತ್ಕೊಂಡು ಸೈಲೆಂಟ್ ಆಗಿ ಎಲ್ಲಾರು ಬೇರೆ ಕಡೆಗೆ ಹೋದ್ರೆ ಗೆದ್ರಿ, ಇಲ್ಲ ನಾನೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ನಾನು ಒದ್ದು ಬಿಡ್ತೀನಿ. ಅದಕ್ಕೆ ಹೇಳೋದು, ಈ ಜೂನಿಯರ್ಸ್ನೆಲ್ಲ ಜೊತೆಲಿ ಕೂರಿಸ್ಕೊಂಡು ಕುಡಿಬಾರ್ದು ಅಂತ. ಹೇಳ್ತೀಯ, ಆದ್ರೆ ಅದೇ ಕೆಲಸ ಮಾಡ್ತೀಯಲ್ಲ. ಹೌದು, ಈ ಕರ್ಸಿದ್ದೇನು? ಆ ನಮ್ ಸೀನಿಯರ್ಗೆ ತುಂಬಾ ಕೊಬ್ಬು ಮಗ. ನಮ್ಮನ್ನ 1 ದಿನನೂ ಕೋರ್ಟಿಗೆ ಕರ್ಕೊಂಡು ಹೋಗ್ಲಿಲ್ಲ. ನನಗೆ ಇಂಡಿಪೆಂಡೆಂಟ್ ಆಗಿ 2 ಕೇಸ್ ಸಿಗ್ಲಿ, ಅವನಿಗಿರೋ ಕೊಬ್ಬನ 0% ಗಿಳಿಸ್ಬಿಡ್ತೀನಿ. ನಾಳೆಯಿಂದ ನಮ್ಗಳಿಗೆ ಕೇಸ್ ಸಿಗ್ಬೇಕು, ಆ ತರ ಮಾಡ್ತೀನಿ. ಆದ್ರೆ ನಾವು ಚಿಕ್ಕದಾಗಿ ಒಂದು ಡ್ರಾಮಾ ಮಾಡ್ಬೇಕು. ಸುಮ್ನಿರಪ್ಪ, ಡ್ರಾಮಾ ಗೇಮ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಬಿಟ್ಟಿಯಾ. ನಾವೇ ಇನ್ನೊಬ್ರಿಗೆ ಬೇಲ್ ಕೊಡಿಸ್ತೀವಿ, ನಾವೇ ಬೇಲ್ ತೊಗೊಳ್ಳೋ ತರ ಮಾಡ್ಬಿಟ್ಟಿಯಾ. ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಏನದು? ಬಾಯಿಲಿ ನಿನಗೆ ಯಾವುದೇ ಕೇಸ್ ಸಿಗ್ಲಿ, ನಿನ್ನ ಎದುರುಗಡೆ ನಾನು ಫ್ರೀಯಾಗಿ ವಾದ ಮಾಡಿ ನಿನ್ನ ಸೋಲಿಸ್ತೀನಿ. ನೀನ್ ಹೇಗ್ ಬೆಳಿತೀಯೋ ನಾನು ನೋಡ್ತೀನಿ ಕಣೋ. ನಾನು ರಾತ್ರಿನೇ ಡಿಸೈಡ್ ಮಾಡಿದ್ದೀನಿ ನಿನ್ ಮುಂದೆ ನಾನು ಹೆಂಗ್ ಬೆಳಿಬೇಕು ಅಂತ. ನೀನು ಮಾತಾಡ್ತೀಯಾ, ನಾನು ಬೆಳೆದು ತೋರಿಸ್ತೀನಿ. ಇಬ್ರು ಅಡ್ವೊಕೇಟ್ಸ್ಗಳು ಜಗಳ ಮಾಡ್ಕೊಂಡು ಎಲ್ಲದರಲ್ಲೂ ವೈರಲ್ ಆಗಿದೆ ಕಣ್ರಿ. ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಅದೇ ಇದೆ ಕಣ್ರಿ. ಹೌದಾ ಸರ್? ನಾನು ಎಲ್ಲ ಗ್ರೂಪಲ್ಲಿ ನೋಡಿದೆ, ಅದೇ ವಿಡಿಯೋ ಇದೆ ಸರ್. ಓ ನ್ಯಾಯ ದೇವತೆ, ಇಂಡಿಪೆಂಡೆಂಟ್ ಆಗಿ ಒಬ್ನೇ ಕೆಲಸ ಶುರು ಮಾಡ್ತಾ ಇದ್ದೀನಿ. ಕೋರ್ಟಿಗೆ ಯಾವುದೇ ಕೇಸ್ಗಳು ಬಂದ್ರು ಇನ್ಮುಂದೆ ನನಗೇ ಬರಲಿ. ತಾಯಿ ಕಾಪಾಡಮ್ಮ. ನಮ್ಮ ಮನೆ ದೇವ್ರೆ, ನಿಮ್ಮನ್ನ ನಂಬಿದ್ದೀನಿ. ನ್ಯಾಯ ದೇವತೆಗೂ ಗೊತ್ತು ಯಾರ ಪರವಾಗಿ ಕೆಲಸ ಮಾಡ್ಬೇಕು ಅಂತ. ನ್ಯಾಯ ದೇವತೆ ನಿಮ್ಮನ್ನ ನಂಬಿದ್ದೀನಿ, ನನ್ನ ಪರವಾಗಿ ಕೆಲಸ ಮಾಡಿ. ಯಾವ್ದು ದೊಡ್ಡ ಕೇಸು ಅನ್ಸತ್ತೆ ಸರ್, ಇಬ್ರಲ್ಲಿ ಯಾರ ಹತ್ರ ಹೋಗೋದು ಅಂತ ಜುಗ್ ಹೊಡಿತವ್ನೆ. ಎಕ್ಸ್ಕ್ಯೂಸ್ ಮಿ ಸರ್, ಬನ್ನಿ, ಏನ್ ನಿಮ್ ಕೇಸು? ರೇ ಅಂತ ಮಣ್ ಬಾಗುದ್ ರೆಡ್ಡಿನೇ ಬಿಟ್ಟಿಲ್ಲ, ಒಳಗಡೆ ಹಾಕ್ಸಿದೀನಿ. ಇನ್ನ ನಿಮ್ದು ಯಾವ್ದ್ರಿ ಕೇಸು? ಇನ್ನ ನಿಮ್ಗೆ ನಮ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕೂತಿದ್ದ ಜಾಗದಲ್ಲಿ ಕೇಸ್ ಗರೀತೀನಿ ರೀ ಅಂತ ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ಖಾನ್ಗೆ ರಿಲೀಫ್ ಕೊಡ್ಸ್ತವ್ ನಾನು. ಮನೇಲಿ ಕೂತ್ಕೊಂಡು ಕೇಸ್ಗೆಲ್ಲ ತಾಕತ್ತಿದೆ ನನ್ಗೆ, ಗೊತ್ತಾ ನಿಮ್ಗೆ? ಹೌದಾ ಸರ್? ರೇ ಅವನು 10-15 ರೇಪ್ ಕೇಸ್ ಮಾಡಿದ್ದಾನ್ರಿ. ಅವನು ಉಮೇಶ್, ಅವನಿಗೆ ಒಂದು ಕ್ಲಾಸ್ ಕ್ವಶನ್ ಆಗ್ತದೆ ನೋಡಿ, ಜಡ್ಜ ಗಡಗಡ ಅಂತ ನಡಿಬಿಟ್ಟು ಅವನಿಗೆ ಸಜಾ ಬರ್ದ್ಬಿಟ್ರು, ಗೊತ್ತೇನ್ರಿ? ಹೌದಾ ಸರ್? ನಿಮ್ ತಲೆ ಮೇಲಾನೆ ರೇ. ನನ್ ಲೈಫ್ ಅಲ್ಲಿ ನಾನ್ ತಗೊಂಡಿದ್ ಕೇಸು ಜುಟ್ಟು ಜನಿವಾರ ಎಲ್ಲ ಹಾಕಿ ಗೂರಾಡಿ ಗೆಲ್ಲವರೆಗೂ ಬಿಡಲ್ಲ ರೀ ನಾನು. ಮುಂದೆ ಹೇಳ್ಕೊಡ್ರಿ ಸರ್, ಬನ್ರಿ ಕುತ್ಕೊಳ್ರಿ. ಸರ್ 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 ಆಮೇಲೆ ಕಾಲ್ ಮಾಡ್ತೀನಿ ನಿಮ್ಗೆ. ಹೇಳಿ, ಏನ್ ನಿಮ್ ಕೇಸು? ಒಂದು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಸರ್. ಹೌದಾ? ನಾವ್ ಇರೋದೇ ನ್ಯಾಯ ಕೊಡ್ಸೋದಕ್ಕೆ.
6 ಆಗ್ಲಿ 6 ಆಗ್ಲಿ ಅಲ್ಲೋದ್ರೆ 25, ಇಲ್ಲಿ 12.5. ಚಾಯ್ಸ್ ಈಸ್ ರಿವರ್ಸ್. ನೀವು ಯಾವಾಗ ಜುಟ್ಟು ಜನರು ಅಂತ ಗೋಟಾಡಿದ್ರು ಆ ಕೇಸ್ ನಿಮಗ್ ಕೊಡ್ಬೇಕಂತ ಫಿಕ್ಸ್ ಆದೆ ಸಾರ್. ಜುಟ್ಟಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಮೊದ್ಲಿತ್ತು ಇವಾಗಿಲ್ಲ ಸಾರ್. ಇವಾಗ ಏನಿಲ್ಲ? ಜುಟ್ಟು ಸಾರ್. ಜುಟ್ಟ ಮದುವೆ ಆದ ಹೊಸ್ತರಲ್ಲಿ ಕೂದಲ ಕರಡಿ ಕೆದರ್ಕೊಂಡಂಗಿತ್ತು ಸಾರ್. ಇವಾಗಿಲ್ಲ ಸಾರ್. ಅದಕ್ಕೆ ನನ್ನ ಹೆಂಡತಿ ನನ್ನ ಜೊತೆಲಿ ಎಲ್ಲೂ ಬರ್ತಾ ಇಲ್ಲ ಸಾರ್. ಇದಕ್ಕೊಂದು ನ್ಯಾಯ ಬೇಕು ಸಾರ್. ಏಯ್, ಇವನ್ ತಲೆಯಲ್ಲಿ ನಾನ್ ಹೆಂಗೆ ಕೂದ್ಲು ಬೆಳ್ಸಕ್ಕಾಗತ್ತೆ? ನಾನೇನ್ ಏರ್ ಆಯಿಲ್ ಮಾಡ್ತಿದ್ದೀನ? ನೋಡೋ, ಈ ಕೂದ್ಲು ಕೇಸ್ ಮಾತ್ರ ನಾನ್ ತಗೊಳಲ್ಲ. ನಮ್ದೇನಿದ್ರು ಕ್ರಿಮಿನಲ್ ಕೇಸ್, ಹೊಡೆದಾಟ ಬಡ್ದಾಟ, ಈ ಉದುರಿರೋದು ಉದುರಿಸ್ಕೊಂಡಿರೋದು ಎಲ್ಲ ಅಲ್ಲಿ. ಹೋಗಿ ಹೋಗಿ. ಮ್ಯಾನ್, ನೀನ್ ಈ ಕಡೆ ತಿರುಗ್ತೀಯ ಅಂತ ಚೆನ್ನಾಗ್ ಗೊತ್ತಿತ್ತು. ನನ್ ಕಣ್ ಮಾತ್ರ ಅಲ್ಲಿತ್ತು, ಕಿವಿ ಫುಲ್ ಇಲ್ಲಿತ್ತು. ಅಂದಂಗೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬಿಡ್ತೀನಿ. ಅಂದಂಗೆ ನೀವು ಶಾಂಪು ಉಪಯೋಗಿಸ್ತೀರಾ? ಹೌದು ಸರ್. ಸೋಪು ಉಪಯೋಗಿಸ್ತೀರಾ? ಅವ್ರಿಗೊಂದು ನೋಟಿಸು. ಆಮೇಲೆ ಬಾಚಣಿಗೆಲ್ ಬಾಚ್ಕೋತೀರಾ? ಹೌದು ಸರ್. ಕಂಪ್ನಿಗೆ ಒಂದು ನೋಟಿಸು. ಆಮೇಲೆ ನೀರ್ ಬಳಸ್ತೀರಾ ಸ್ನಾನಕ್ಕೆ? ಬಳಸ್ತೀನಿ ಸರ್. ಏನ್ ನೀರು? ಬೋರ್ ನೀರು ಸರ್. ಆ ಬೋರ್ನವ್ರಿಗೆ ಒಂದು ನೋಟಿಸು. ಬೋರ್ ಹೊಡ್ಸಿದ್ ನಾನೇ ಸರ್. ನೀವೇ ಕೊಡ್ಸಿದ, ನಿಮಗೆ ಕ್ಯಾನ್ಸಲ್. ಅಂದಂಗೆ ಆ ಬೋರ್ ಪಾಯಿಂಟ್ ಮಾಡಿದ್ನಲ್ಲ ಅವನ್ಗೊಂದು ನೋಟಿಸು. ಆ ಬೋರ್ ಲಾರಿ ತಂದು ನಿಲ್ಸಿ ಕೊರದ್ನಲ್ಲ ಅವನ್ಗೊಂದು ನೋಟಿಸು. ಆ ಬೋರ್ ಓನರ್ಗೆ ಅಲ್ಲ ಲಾರಿ ಓನರ್ಗೆ ಒಂದು ನೋಟಿಸ್. ಅಲ್ಲಿಗೆ ಒಂದು ಹೆಚ್ಚು ಕಡಿಮೆ ನಿಮ್ ಕೂದ್ಲಿದೆಯಲ್ಲ ಅಷ್ಟು ನೋಟಿಸ್ ನ ರೆಡಿ ಮಾಡ್ಬಿಟ್ಟು ಎಲ್ರಿಗೂ ಒಂದೊಂದು ದಬ್ಬಿಡ್ತೀನಿ. ಒಂದು 30,000 ರೂಪಾಯಿ ಆಗುತ್ತೆ. ಅಡ್ವಾನ್ಸ್ ಆಗಿ ಒಂದು 10,000 ರೂಪಾಯಿ ಹೊಡ್ಬಿಟ್ಟು ಹೋಯ್ತಾ ಇದೆ. ಸದ್ಯಕ್ಕೆ 1,000 ರೂಪಾಯಿ ಇದೆ ಸರ್. 1,000 ರೂಪಾಯಿ ಸಾರ್? ನನ್ ಕೂದಲ ಬರುತ್ತಾ ಸಾರ್? ಅಯ್ಯೋ ನಿನ್ನಲ್ಲಿ 1,000 ರೂಪಾಯಿ ಕೊಟ್ಬಿಟ್ಟು ನನ್ನ ಕೂದಲ ನಾಟ್ಯ ಮಾಡಕ್ಕಾಯ್ತಲ್ಲ. ಎದಾಗಲ್ಲ ಕಡೆಗೆ ದುಡ್ಡು ದೋಚ್ಕೊಳಕ್ಕೆ ಏನಾದ್ರು ಒಂದು ಮಾಡ್ತಿರಲ್ಲ ಸಾರ್. ಏನ್ ದುಡ್ಡು ದೋಚ್ಕೊಳಕ್ಕೆ? ಹೋಗ 1,000 ರೂಪಾಯಿ ಕೊಟ್ಟು ಹೋಗ ಕಡೆಗೆ. 1,000 ರೂಪಾಯಿ ಕೊಟ್ಬಿಟ್ಟು ಕೂದ್ಲು ಬರ್ಸ್ಬೇಕಂತೆ. ಕೂದ್ಲು ನೆಟ್ಗೆ ಉದ್ರೋಗಿರೋನೇ ಎತ್ತಿಕ್ಕಳಕ್ ಆಯ್ತಾ ಇಲ್ಲ. ಏನಂತೀಯ? ಇದು ನಮ್ ಕೇಸು. ಹಲೋ, ಕೇಸ್ ನಂಬರ್ 21/18. ನಮ್ ಸೀನಿಯರ್ಸ್ ಏನೋ ಇಂಡಿಪೆಂಡೆಂಟ್ ಆಗಿ ಆಫೀಸ್ ಮಾಡ್ಕೊಂಡ್ರು. ನಾವೇನ್ ಮಾಡ್ಕೋಬೇಕಂತಾನೆ ಗೊತ್ತಾಗ್ತಿಲ್ಲ. ನೀ ಅವ್ರ ಜೊತೆ ಸೇರ್ಕೊಂಡಲ್ಲೋ, ಮತ್ತೆ ಯಾಕೆ ಚಿಂತೆ? ನನಗೆ ನನ್ ಚಿಂತೆ ಇಲ್ಲ. ನಾನೇನೋ ಸೀನಿಯರ್ಸ್ ಜೊತೆ ಸೇರ್ಕೊಂಡಿದೀನಿ. ನಿನ್ ಕತೆ ಏನ್ ಹೇಳು? ನಾನು ಒಂದು ಇಂಡಿಪೆಂಡೆಂಟ್ ಕೇಸ್ ಹಿಡ್ದಿದ್ದೀನಿ. ಆ ಕೇಸಲ್ಲಿ ಗೆದ್ರೆ ಸೀನಿಯರ್ ಕಡೆ ತಲೆನೇ ಹಾಕಲ್ಲ. ಸೋತಪ್ಪ ಅಂದ್ರೆ ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಇನ್ ಕೇಸ್ ಸೋತೆ ಅಂದ್ರೆ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಂಡೆ. ಕೇಸ್ ಸೋತನಪ್ಪ ಅಂದ್ರೆ ಸೀದಾ ಸೀನಿಯರ್ ಜೊತೆ ಸೇರ್ಕೊಂಡ್ಬಿಡೋದಪ್ಪ ಅಷ್ಟೇ. ಏನಪ್ಪ ನಿನ್ ಕೇಸು? ಯಾರಪ್ಪ ನಿನ್ ಲಾಯರ್? ನಾನೇ ಮೇಡಮ್. ಯುವರ್ ಆನರ್, ನನ್ನ ಕಕ್ಷಿದಾರಾದ ಸುನಿಲ್ ಅವರು ತನ್ನ ಜಿಪ್ಸಿಯಲ್ಲಿ ಹೋಗುವಾಗ ಇಲ್ಲಿ ಎದುರುಗಡೆ ನಿಂತಿರೋ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿರ್ತಾನೆಂದು ಹಿಟ್ ಅಂಡ್ ರನ್ ಕೇಸ್ ದಾಖಲು ಮಾಡಿರ್ತಾರೆ. ಆದರೆ ಅದು ಶುದ್ಧ ಸುಳ್ಳು ಅಪವಾದ ಯುವರ್ ಆನರ್. ಆ ದಿನ ಏನ್ ನಡೀತಂತ ಹೇಳಕ್ಕೆ ನನ್ನ ಕಕ್ಷಿದಾರನಿಗೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ತೀನಿ ಯುವರ್ ಆನರ್. ಓಕೆ, ಪ್ರೊಸೀಡ್. ಹೇಳಪ್ಪ ಸುನಿಲ್, ಆ ದಿನ ಏನ್ ನಡೀತಂತ? ಮೇಡಮ್, ಅವತ್ತಿನ ದಿವಸ ಏನು ನಡೀತು ಅಂದ್ರೆ ಜಿಪ್ಸಿಯಲ್ಲೂ ಬರುವಾಗ ರೋಡಲ್ಲಿ ಯಾರೋ ಹುಡುಗ ಬಿದ್ದಿದ್ದಾನೆ, ಗಾಡಿ ಹಿಂದಿತ್ತು. ಏನಾಗಿದೆ? ಎತ್ಕೊಳ್ಳೋ. ಇಷ್ಟೆಲ್ಲ ನಡೀತು ಮೇಡಮ್. ಹೌದು ಮೇಡಮ್, ಇವರೇ ನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ಸಿದ್ದು. ಮತ್ತ್ಯಾಕಪ್ಪ ಕೇಸ್ ಹಾಕ್ದೆ? ನಾನೇ ಕೇಸ್ ಹಾಕ್ಲಿ ಮೇಡಮ್? ನನ್ ಜೀವ ಉಳಿಸಿದ ದೇವ್ರವ್ರು. ಮತ್ ಯಾರಿಗೆ ಕೇಸ್ ಹಾಕಿದ್ದು? ಮೇಡಮ್, ನಾನೇ ಕೇಸ್ ಹಾಕಿದ್ದು. ನೀನೇ ಕೇಸ್ ಹಾಕಿ ನೀನೇ ನಡೆಸ್ತೀಯಾ? ನಾನೇ ಕೇಸ್ ಹಾಕಿದ್ದು. ಪ್ರಾಕ್ಟೀಸ್ ಮುಗಿದು 2 ವರ್ಷ ಆಯ್ತು, ಒಂದೂ ಕೇಸ್ ಇರಲಿಲ್ಲ. ಅದಕ್ಕೆ ನಾನೇ ಕೇಸ್ ಹಾಕಿದ್ ಮೇಡಮ್. ಅಪಘಾತ ನಡೆದಂತ ಸಂದರ್ಭದಲ್ಲಿ ಅಪಘಾತ ಆದವರನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವರಿಗೆ ಯಾವುದೇ ರೀತಿಯ ವಿಚಾರಣೆ ಹಾಗೂ ಯಾವುದೇ ಪೊಲೀಸ್ ಕೇಸ್ ಆಗುವುದಿല്ലെಂದು ಸರ್ಕಾರ ಆದೇಶ ಹೊರಡಿಸಿದೆ. ಆದ್ರೂ ಕೂಡ ನಮ್ಮ ಜನಗಳಿಗೆ ಆ ಭಯ ಹೋಗಿಲ್ಲ. ಈ ವಿಷಯವನ್ನು ತಿಳಿಸಿ ಅವೇರ್ನೆಸ್ ಮೂಡಿಸಬೇಕಾಗಿತ್ತು ಯುವರ್ ಆನರ್. ಅದಕ್ಕಾಗಿ ಕೇಸ್ ಹಾಕಿದೆ. ದಟ್ಸ್ ಆಲ್ ಯುವರ್ ಆನರ್. ಅಲ್ಲಪ್ಪ, ಅವೇರ್ನೆಸ್ ಮಾಡೋ ಹಾಗಿದ್ರೆ ಯಾವ್ದಾದ್ರು ನ್ಯೂಸ್ ಚಾನೆಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಹಾಕದ್ ಬಿಟ್ಟು ಕೋರ್ಟ್ ಟೈಮ್ ಯಾಕಪ್ಪ ವೇಸ್ಟ್ ಮಾಡ್ತಿದ್ಯಾ? ಯುವರ್ ಆನರ್, ಅದನ್ನು ಮಾಡ್ತಿದ್ದೀನಿ ನೋಡಿ. ಫೇಸ್ಬುಕ್ ಲೈವ್ ಹೋಗ್ತಿದ್ದೀನಿ ನೋಡ್ಬೇಕಾದ್ರೆ. ಹೇಳಿ ಮೇಡಮ್ ನಮ್ಮ ಫ್ರೆಂಡ್ಸ್ಗೆ.
ರವರು ಮಾಡಿರುವಂತಹ ವಿಷಯ ತುಂಬಾ ಶ್ಲಾಘನೀಯವಾಗಿದೆ. ಆದರೆ ಕೋರ್ಟ್ ಸಮಯವನ್ನು ವ್ಯರ್ಥ ಮಾಡಿ ಕೋರ್ಟ್ನಲ್ಲಿ ವಿಡಿಯೋ ಮಾಡಿಕೊಂಡಿರುವ ಮಹೇಶ್ ರವರಿಗೆ 5,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕೂತ್ಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವ್ರ ವೈಫು ಡಿವೋರ್ಸ್ ವಿಷಯವಾಗಿ ನಮ್ ಅಪೋಸಿಟ್ ಅಡ್ವೊಕೇಟ್ ಹತ್ರ ಹೋಗಿದ್ರು. ಆಗ ನಾನು ನಮ್ ಲಾಯರ್ ಹತ್ರ ಬನ್ನಿ, ರೀಸನಬಲ್ ಆಗತ್ತೆ, ನಿಮ್ ಕೇಸ್ ಕೇಳಿಸ್ಕೊಡ್ ಸರ್. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಸರ್, ಹೆಂಡತಿ ಕಾಟ ಬಹಳ ಜಾಸ್ತಿ ಆಗಿದೆ, ದಯವಿಟ್ಟು ಡಿವೋರ್ಸ್ ಕೊಡ್ಸಿ ಸರ್. ಕೊಡ್ಸೋಣ, ಅದಕ್ಕೆ ತಾನೇ ನಾವಿರೋದು. ಡಿವೋರ್ಸ್ ಎಲ್ಲ ಅಷ್ಟು ಸುಲಭ ಅಲ್ಲ, ನಮ್ಗೆ ಎವಿಡೆನ್ಸ್ ಇಂಪಾರ್ಟೆಂಟ್. ಏನೇನ್ ಎವಿಡೆನ್ಸ್ ಇದೆ ಮೊದ್ಲು ಕೊಡಿ, ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡಿ ಕೋರ್ಟಿಗೆ ಫೈಲ್ ಮಾಡ್ತೀನಿ. ಫೀಸ್ ಕೊಡಿ. ಕೂತ್ಕೊಳ್ರಿ ಮೇಡಮ್. ಕೂತ್ಬಿಟ್ರಾ? ಏನೋ ಮಹೇಶ, ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನ್ನ ಕ್ಲೈಂಟ್ ಸರ್. ನಮಸ್ಕಾರ. ಏನು ಸಮಸ್ಯೆ ನಿಮ್ದು? ಸರ್, ನನ್ ಗಂಡ ಸರಿಯಾಗಿ ಮನೆ ಬರ್ತಿಲ್ ಸರ್. ಹೌದಾ ಮಹೇಶ, ನೀನೇ ಹೋಗತ್ತ? ನಾನಾ ಸರ್? ಅಲ್ಲಲ್ಲ, ನೀನಾರು ಹೋಗಿ ಮನೆಗ್ ಸಮಸ್ಯೆ ಕೇಳೋದಲ್ವಾ ಅಂತ. ಹೌದಾ? ಹಂಗಲ್ಲ ಸರ್, ನನ್ ಗಂಡ ಸರಿ ಇಲ್ಲ, ಅವನಿಂದ ಡಿವೋರ್ಸ್ ಕೊಡ್ಸಿ ಸರ್. ಅಷ್ಟೆಲ್ಲ ಮಾಡ್ತಾನಮ್ಮ, ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನಗೆ 5 ನಿಮಿಷ ಡಿವೋರ್ಸ್ ಕೊಡಿಸ್ತೀನಿ. ಆದ್ರೆ ಕೆಲವೊಂದು ಎವಿಡೆನ್ಸ್ ಬೇಕಣಮ್ಮ. ನಿನ್ ಗಂಡ ಚಿತ್ರಹಿಂಸೆ ಕೊಟ್ಟಿದ್ದು, ಸಿಗರೇಟ್ ಸೇದಿ ಕೈ ಮೇಲೆ ಇಟ್ಟಿದ್ದು, ಜುಟ್ ಕಿತ್ತಿದ್ದು, ಹೊಡೆದಿದ್ದು, ಪಚ್ಚಿದ್ದು, ಈ ತರದೆಲ್ಲ ಎವಿಡೆನ್ಸ್ ಬೇಕಾಗುತ್ತೆ. ಅದನ್ನೆಲ್ಲ ತಂದು ನನ್ ಮೇಲೆ ಬಿಸಾಕ್ಬಿಟ್ರೆ ನಾನ್ ತಗೊಂಡೋಗಿ ಕೋರ್ಟಿಗೆ ಬಿಸಾಕ್ಬಿಟ್ಟು ನಿನಗೆ 5 ನಿಮಿಷದಲ್ಲಿ ಡೈವರ್ಸ್ ಕೊಡ್ಸ್ಬಿಡ್ತೀನಿ. ಸರ್, ಅದೆಲ್ಲ ಗೂಡ್ಸ್ ಬಿಸಾಕ್ಬಿಟ್ಟೆ ಸರ್. ಹೌದಾ? ಆ ಮಂಚನೆ ತಂದು ಇಟ್ಬಿಡ್ತೀಯಾ? ಜೊತೆಲಿ ಮನಗ್ತಾ ಇಲ್ಲ ಅಂತ ಕೊಡ್ಸಬಿಡ್ತೀನಿ. ಸರಿ ಸರ್, ತಗೊಂಬರ್ತೀನಿ. ಗುಡ್, ಹಿಂಗಿರ್ಬೇಕು. ಈ ತರ ಇದ್ರೆ ಕೇಸ್ ಗೆಲ್ಬೋದ್ ಕಣೋ. ಮನಿ ಇಸ್ಕೊಂಡ್ ಕಳ್ಸೋ. ನಡ್ರಿ ಕೊಡ್ರಿ. ಏನಮ್ಮ, ಯಾಕೆ ಕೋರ್ಟಿಗೆ ಬಂದಿದ್ಯಾ? ನನ್ ಗಂಡ ಅಂತ ಇದಾನಲ್ರಿ ಇವನು, ನಾನ್ ಬಟ್ಟೆ ಒಗೆಯಲ್ಲ, ಅಡಿಗೆ ಮಾಡಲ್ಲ, ಪಾತ್ರೆ ತೊಳಿಯಲ್ಲ, ಟಿವಿ ನೋಡಕ್ ಬಿಡಲ್ಲ ಅಂತ ಸುಮ್ನೆ ಇರ್ಲಾರ್ದೆಲ್ಲ ಅಪವಾದನೆ ಮಾಡಕತ್ತಾನ್ರಿ. ಯುವರ್ ಆನರ್, ಇವಳು ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳ್ತಾಳೆ. ಒಂದ್ ದಿವ್ಸ ನಾನು ಕೆಲಸ ಮಾಡಿದ್ ನೋಡ್ಲಿಲ್ಲ. ಮನೆ ಕೆಲಸ ಹೇಳಿದ್ರೆ ಒಂದ್ ನೆಪ ರೆಡಿ ಇರುತ್ತೆ, ಬಟ್ಟೆ ಒಗಿ ಅಂದ್ರೆ ನೀರಿಲ್ಲ ಅಂತಾಳೆ, ಅಡ್ಗೆ ಮಾಡು ಅಂದ್ರೆ ಪಾತ್ರೆ ತೊಳೆದಿಲ್ಲ ಅಂತಾಳೆ, ಟಿವಿ ನೋಡೋಣ ಅಂದ್ರೆ ರಿಮೋಟ್ ಕೊಡೋಣ ಅಂತಾಳೆ. ದಯವಿಟ್ಟು ಡಿವೋರ್ಸ್ ಕೊಡಿಸಿ ಯುವರ್ ಆನರ್. ನೋಡ್ರಿ ಜಜಮ್ಮ, ನಾನ್ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು ಅಂತ ಹೋದ್ರ ಇವ್ರು ವಾಟರ್ ಬಿಲ್ಲೇ ಕಟ್ಟಿಲ್ಲ, ನೀರೇ ಬರಲ್ಲ. ಇನ್ನು ಟಿವಿ ನೋಡ್ಬೇಕು ಅಂತ ಕುಂತ್ರ ರಿಮೋಟೇ ವರ್ಕ್ ಆಗಲ್ಲ. ಇಂಥವನ್ ಜೊತೆ ಬಾಳ್ಬೇಕ್ಯಾಂಗ, ಬದುಕ್ಬೇಕ್ಯಾಂಗ? ದಯವಿಟ್ಟು ಡಿವೋರ್ಸ್ ಕೊಡ್ಸಿ, ಪುಣ್ಯ ಕಟ್ಕೊಳ್ಳಿ ಜಜಮ್ಮ. ಆರ್ಡರ್ ಆರ್ಡರ್ ಆರ್ಡರ್. ನೀನು ಈರುಳ್ಳಿ ಮಾರೋಣ, ನೀನು ಹೂ ಮಾರೋಳ? ಇದು ಕಲಾಸಿಪಾಳ್ಯ ಮಾರ್ಕೆಟ್ ಅಲ್ಲ, ಇದು ಕೋರ್ಟ್. ನಿಮ್ದು ಕೇಳೋಣ, ನಿಮ್ ಅಡ್ವೊಕೇಟ್ ಕೇಳೋಣ, ಬರೀ ಇದೇ ಆಯ್ತಲ್ಲ ನಿಮ್ದು. ಯುವರ್ ಆನರ್, ನೀವೇ ನೋಡ್ತಾ ಇದೀರಲ್ಲ ನನ್ನ ಕಕ್ಷಿದಾರಳು ಎಷ್ಟು ಅಮಾಯಕಳು, ಮುಗ್ಧಳು ಅಂತ. ಅವಳಿಗೆ ಸರಿಯಾಗಿ ಮಾತು ಕೂಡ ಆಡೋದಕ್ ಬರೋದಿಲ್ಲ. ಹ್ಞೂನ್ರಿ ಸರ್. ಇಂತ ನನ್ನ ಕಕ್ಷಿದಾರಳಿಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ ಕೂಡ, ಇನ್ನು ಯಾವ್ದಾರ ಸೆಕೆಂಡ್ ಇದ್ರೂ ಕೂಡ ಅದನ್ನ ಉಪಯೋಗಿಸ್ಕೊಂಡು ದೌರ್ಜನ್ಯ ಮಾಡ್ತಾ ಇರುವಂತ ಈ ವ್ಯಕ್ತಿಯಿಂದ ನನ್ನ ಕಕ್ಷಿದಾರಳಿಗೆ 25 ಲಕ್ಷ ಕಾಂಪನ್ಸೇಷನ್ ಕೊಡಿಸ್ಬೇಕು ಅಂತ ನನ್ನ ಕಕ್ಷಿದಾರಳ ಪರವಾಗಿ ಕೇಳ್ಕೊತಾ ಇದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ನಮ್ಮ ಕಟ್ಟಕಟೆಯ 2 ಅಡಿ ಜಾಗದಲ್ಲೇ ಈಕೆಯ ಅಬ್ಬರವನ್ನು ನಿಮ್ ಕೈಲಿ ನೋಡಕ್ಕಾಗ್ಲಿಲ್ಲ ಯುವರ್ ಆನರ್. ಇನ್ನು ಆಕೆಯ ಏಕೈಕ ಪತಿ ನನ್ನ ಕಕ್ಷಿದಾರ ಇನ್ನೆಷ್ಟು ಅನ್ಯಾಯಕ್ಕೊಳಗಾಗಿರಬಹುದು ಯುವರ್ ಆನರ್. ಬಟ್ಟೆ ತೊಳೆಯೋ ವಿಷಯಕ್ಕೋಸ್ಕರ, ಪಾತ್ರೆ ತೊಳೆಯೋ ವಿಷಯಕ್ಕೋಸ್ಕರ ಈ ಅಮ್ಮ ಕೋರ್ಟ್ ವರ್ಗೂ ಬಂದಿದ್ದಾಳೆ ಅಂದರೆ ಈಕೆ ಸಂಸಾರ ಮಾಡಲು ಅನ್ಫಿಟ್ ಯುವರ್ ಆನರ್. ಹಾಗಾಗಿ ನನ್ನ ಕಕ್ಷಿದಾರನಿಂದ ನೀವು 25 ಪೈಸೆ ಕೂಡ ಪರಿಹಾರ ಕೊಡಿಸದೆ ಈ ಕೇಸನ್ನು ರದ್ದುಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಒಂದು ಚಿಕ್ಕ ರಿಮೋಟ್ಗೋಸ್ಕರ ಆಗಿದ್ರೆ ನನ್ನ ಕಕ್ಷಿದಾರರು ಈ ಕಟಕಟೆವರೆಗೂ ಬರ್ತಾನೆ ಇರಲಿಲ್ಲ ಯುವರ್ ಆನರ್. ಆದರೆ ಇಲ್ಲಿ ನಿಂತಿರುವಂತ ಈ ದ್ರೋಹಿ 2 ಅಕ್ರಮ ಸಂಬಂಧಗಳನ್ನ ಹೊಂದಿ ನನ್ನ ಕಕ್ಷಿದಾರಳಿಗೆ ಅನ್ಯಾಯವನ್ನ ಮಾಡಿದ್ದಾನೆ. ಹಾಗಾಗಿ ಅದೇನು ಅಕ್ರಮ ಸಂಬಂಧ ಅಂದ್ರೆ ಏನ್ರಿ? ಅಕ್ರಮ ಸಂಬಂಧ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ನನ್ನ ಕಕ್ಷಿದಾರಳಿಗೆ ಸರಿಯಾದ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರನಿಗೆ ಸಂಬಂಧ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಅಂತವರಿಗೆ ಅಕ್ರಮ ಸಂಬಂಧ ಇದೆ ಎಂದು ನಮ್ಮ ಎದುರುಗಡೆ ಲಾಯರ್ ವಾದ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರ ಈಕೆಯನ್ನು ಮದುವೆಯಾಗಿ 2 ವರ್ಷ ಕಳೆದಿವೆ. ಈ 2 ವರ್ಷದಲ್ಲಿ ಇವರು ಒಂದು ದಿನವಾಗಲಿ, 1 ಗಂಟೆ ಆಗಲಿ, 1 ನಿಮಿಷವಾಗಲಿ, 1 ಸೆಕೆಂಡ್ ಆಗಲಿ ಇವರ ಜೊತೆ ಸಂಸಾರ ಮಾಡಿಲ್ಲ ಯುವರ್ ಆನರ್. ಕೇವಲ ಮೇಲು ಜಾತಿಯ ಹುಡುಗ ಕೆಳ ಜಾತಿಯ ಹುಡುಗಿಯನ್ನು ವಿವಾಹವಾದರೆ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತವೆ ಎಂಬ ಕಾರಣಕ್ಕಾಗಿ ಮದುವೆಯಾಗಿದ್ದಾಳೆ ಯುವರ್ ಆನರ್. ಅಲ್ಲಪ್ಪ, ರಿಮೋಟ್ ಯಾವಾಗ ತಗೊಂಡ್ಲು? ಬಟ್ಟೆ ತೊಳೆಯೋ ಜಗಳ, ಪಾತ್ರೆ ತೊಳೆಯೋ ಜಗಳ ಇವೆಲ್ಲ ಯಾವಾಗ ಶುರು ಆಯ್ತು? ಅದನ್ನ ಕಂಡುಹಿಡಿಯೋದಕ್ಕೆ ಮುಂದಿನ ಡೇಟ್ ಕೇಳ್ತಾ ಇದ್ದೀನಿ ಯುವರ್ ಆನರ್. ನಡೀರಿ ಆ ಕಡೆ. ಅಪ್ಪ, ಅವ್ರು ಕಂಡು ಹಿಡಿತಾರ ಸರ್ ಇವಾಗ?
ಕಂಡಿಡಿಯದ ಮೌ ನಿನ್ ಗಂಡನ ಮೇಲಾನೆ ಕಂಡಿಡ್ದೇ ಹಿಡಿತಾನೆ ಅಂತ ಕ್ರಿಮಿನಲ್ ಲಾಯರ್ ಅವನು 2 ಮದುವೆ ಆಗಿ 2ನೇ ಹೆಂಡತಿಗೂ ಡೈವರ್ಸ್ ಕೊಟ್ಟಿರೋನು ಅಂತನು ಈ ಕೇಸ್ನ ಬಿಟ್ಬಿಡ್ತಾನ ಗೆದ್ದೆ ಗೆಲ್ತಾನೆ ನೋಡು. ಆಮೇಲೆ ನೀನು ಸರ್ಕಾರಿ ಸವಲತ್ತು ತೊಗೊಳೋದಕ್ಕೆ ಪ್ಲಾನ್ ಮಾಡಿದ್ಯಾ ಅಂತ ಬಲವಾಗಿ ವಾದ ಮಾಡೋನೆ. ನನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಏನ್ ಮಾಡೋದ್ ಸರ್? ಏನ್ ಮಾಡೋದು? ಕಾಂಪ್ರಮೈಸ್ ಆಗ್ಬಿಡೋದು ಅಷ್ಟೇಯ. ನೀನ್ ನಿನ್ ಗಂಡನ್ ಕರ್ಸಿ ಕಾಂಪ್ರಮೈಸ್ ಮಾಡಿಸ್ಬಿಟ್ಟು ಒಂದ್ ಸೆಟ್ಲ್ ಮಾಡ್ಬಿಟ್ಟು ನಿಮ್ ಸಂಸಾರನ ಅನ್ಯೋನ್ಯವಾಗಿ ಮಾಡ್ಬಿಡ್ತೀನಿ. ಓಕೆನಾ? ಗುಡ್. ಅಬ್ಬಾ ಸಾಕಾಗೋಯ್ತು. ಆ ಎದುರುಗಡೆ ಲಾಯರು ಸರಿ ಇಲ್ಲ, ಮಹಾನ್ ಕಿರಾತಕ. ಈ ಚಿಕ್ಕ ಹೆಣ್ಮಕ್ಳುಗಳು ಡಿವೋರ್ಸ್ ಕೇಸ್ಗೆ ಏನಾದ್ರು ಬಂದ್ಬಿಟ್ರೆ ಡಿವೋರ್ಸ್ ಕೊಡ್ಸೋವರ್ಗು ಬಿಡಲ್ಲ ಅಂತೀನಿ. ನಿಮ್ ಗಂಡ ಯಾಕೆ ನಾನಿದೆ ನಿಮ್ಗೆ ಅಂತಾನೆ. ಅಲ್ಲ ನಿಮ್ ವೈಫ್ಗಿನ್ನು ಚಿಕ್ಕ ವಯಸ್ಸು, ಯೋಚನೆ ಮಾಡಿ ಅಂತೀನಿ. ಸರ್ ಅವ್ನು ಮನ್ಸ್ ಮಾಡಿದ್ರೆ ನಿಮ್ ಮೇಲೆ ಅತ್ಯಾಚಾರದ ಕೇಸ್ ಹಾಕ್ಬಿಡ್ತಾನೆ. ಈಗ ಏನ್ ಮಾಡೋದು ಸರ್? ಒಟ್ನಲ್ಲಿ ನೀವಿಬ್ರು ಕಾಂಪ್ರಮೈಸ್ ಆಗೋದು ಬಹಳ ಒಳ್ಳೇದಂತೀನಿ. ಸರ್ ಕಾಂಪ್ರಮೈಸ್ ಆಗ್ಬಿಡಿ. ಸರಿ ಸರ್. ನಿಮ್ ಹೆಂಡತಿ ಮುಖ ನೋಡಿ. ಸಾರಿ ಕೇಳಿ. ಸಾರಿ ರೀ ಸರ್ ನಾನೇನ್ ಮಾಡ್ಲಿ? ನೀನಾ? ನಿನ್ ಗಂಡನ ಮಕ ನೋಡು, ಈಗ ನನ್ ಮಕ ನೋಡು, ಒಂದ್ಸಲ ಸಾರಿ ಕೇಳು. ಸಾರಿ ರೀ. ಇನ್ಮೇಲೆ ಮನೆಗ್ ಬೇಗ ಬರ್ತೀನಿ. ಇನ್ಮೇಲೆ ನಾನು ಜಗಳ ಮಾಡಲ್ ಚಲೋ ಸಂಸಾರ ಮಾಡ್ತೀನ್ರಿ. ಓಕೆ. ಲಾಯರ್ ಸರ್ ಹೇಳಿ. ಉತ್ತರ ಕರ್ನಾಟಕನ ದಕ್ಷಿಣ ಕರ್ನಾಟಕನ ಒಂದ್ ಮಾಡಿದ ಪುಣ್ಯ ನಮಗ್ ಬರುತ್ತೆ. ಇದು ಕೆಲ್ಸನ ಮನೇಲಿ ಇಟ್ಕೊಳ್ಳಿ. ಹೋಗಿ ಎದೋಗಿ. ಅಲ್ಲ ಇಲ್ಲಿ ಬಂದ್ ನಮಗ್ ಫೀಸ್ ಕೊಡೋದನ್ನ ಆಯಪ್ಪ ಅವನ್ ಹೆಂಡತಿ ಕೊಟ್ಟಿದ್ರೆ ನೆಟ್ಟಿಗ್ ಸಂಸಾರನಾರು ನಡೆದಿರೋದು. 2 ಮಕ್ಳು ಆಗಿರೋ. ಮಕ್ಳು ಮಾಡೋದ್ರಲ್ಲಿರೋ ಇಂಟ್ರೆಸ್ಟ್ ನಿನಗೆ ಮದ್ವೆ ಆಗೋದ್ರಲ್ಲಿಲ್ಲ. ಯಾವಾಗ್ಲೂ ತುಂಟ 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 ತುಂಟ. ಹೋಗಿಯಪ್ಪ ನೋಡು. ನಾನೇನ್ ಮಾಡ್ದೆ ಇವನ್ಗೆ? ನೋವು ಜಾಸ್ತಿ ಆಗ್ತಿದೆ. ಒಂದೇ ಶೂ ಇದೆ, ಇನ್ನೊಂದೆಲ್ಲೇ. ಅಯ್ಯೋ ನಿನ್ ಬಾಯಿಗೆ ಮಣ್ಣ ಹಾಕ. ಓಡಕ್ ಆಗಲ್ಲ ಅಂತ ಕೈಲಿ ಹಿಡ್ಕೊಂಡ್ಬಂದು ಇಲ್ಲೇ ಇಟ್ಟಿದ್ದೀನಿ ನೋಡು. ಕಣ್ಣಿಗೆ ಇದನ್ನು ಹಂಗ್ ಹೊಡ್ದಿದಾರಲ್ಲೇ. ಅಮ್ಮ ನಮ್ ಜೂನಿಯರ್ಸ್ ಇವತ್ ಬೆಳಗಿಂದ ಕೋರ್ಟ್ ಕಡೆ ಬಂದೇ ಇಲ್ಲ ಕಣೋ. ಅದೆಲ್ಲೋಯ್ತವೋ, ಅದೇನ್ ಮಾಡ್ತಾವೋ, ಅದೆಲ್ಲೋ ಸಾಯ್ತಾವ, ಒಂದು ಗೊತ್ತಾಯ್ತಲ್ಲ. ಆಮೇಲೆ ಆ ಕ್ರಿಮಿನಲ್ ಕೇಸ್ ಬಗ್ಗೆ ಒಂಚೂರು ನಿಗಾ ಕೊಡಪ್ಪ. ಆಯ್ತಪ್ಪ. ಅಮ್ಮ ಅಪ್ಪ ಅಮ್ಮನ ಭಿಕ್ಷುಕರನ್ನೆಲ್ಲ ಕರ್ಕೊಂಡ್ಬಂದು ಹೋಟೆಲ್ ಎಲ್ಕೊಂಡು ಸರ್ ನೋಡು. ಆ ಓನರ್ಗೆ ಮಾಡ್ತೀನಿ ನೋಡಿ. ಬಾಸ್ ಬಾಸ್ ನಮ್ ಜೂನಿಯರ್ಸ್ ಮಹೇಶ ಮಲ್ಲಿ ಏನಾಯ್ತು? ಏಯ್ ಬೈಕಲ್ಲೆಲ್ಲ ಹಂಗ ಅದ್ ಹೆಂಗ್ ಕಂಡಿಡ್ತೀರಪ್ಪ? ನಾವ್ ಬಿದ್ದು ಎದ್ದು ಬಂದಿದ್ದು. ಮುಚ್ಕೊಂಡಿರಲ್ಲ. ಇದು ಎದ್ದು ಬಿದ್ದು ಬಂದಿರೋದಲ್ಲ, ಬೇರೆಯವ್ರ ಹತ್ರ ಗುಮ್ಮಿಸ್ಕೊಂಡ್ ಬಂದಿರೋದು. ಗುಮ್ಮಿಸ್ಕೊಂಡಿರೋದ? ನಮ್ ಮಹೇಶ ಫುಲ್ ಹುಷಾರಲ್ಲ, ಅದೆಂಗೋ ಯಾಮಾರ್ದೆ? ಬಾಸ್ ನಿಮ್ಗೆ ಎಲ್ಲರಿಗೂ ಗೊತ್ತು ನಾನು ಹುಷಾರಿರೋದು, ಆದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಬಾಸ್. ಅಯ್ಯೋ ನಿನ್ ಬುದ್ಧಿವಂತಿಕೆ ನನ್ ದಿಕ್ಕ ಲವ್ ಮ್ಯಾರೇಜ್ ಮಾಡ್ಸಿದ್ದಾನೆ ಸರ್. ಲವ್ ಮ್ಯಾರೇಜ್ ಒಳ್ಳೆ ಕೆಲ್ಸ ಅಲ್ವೇನ್ರೋ? ಏನು ಒಳ್ಳೆ ಕೆಲ್ಸ? ಯಾವಂದೋ ಹೆಂಡತಿಗೆ ಯಾವಂದೋ ಗಂಡನ ಮದ್ವೆ ಮಾಡಿಸಿದಾನೆ. ಅಮ್ಮ ಇವನ್ ಹೇಳ್ತಾನೆ ಅವ್ರಿಗೆ 10 ಮದ್ವೆ ಆಗಿರ್ಲಿ, ಇವಾಗ ಲವ್ ಮಾಡ್ತಾರಂತೆ, ಅದಕ್ಕೆ ಮದ್ವೆ ಮಾಡ್ಸೋಣಂತೆ. ಸೆಕ್ಷನ್ ಮಲ್ಲಿ ಅವನಿಗೆ ಏಟ್ ಬಿದ್ದಿದ್ದೆ ಸರಿ, ನಿನಗೆ ಯಾಕೋ ಬಿದ್ದಿದೆ? ಜನ ಎಲ್ಲ ಗುಂಪು ಕೂಡಿದ್ರು, ಇವ್ನ್ಗೆ ಏನಾಯ್ತಂತ ನೋಡಕ್ ಹೋದೆ, ಹಾಕ್ತಿದ್ರು, ಬಿಡಿಸಿದೆ, ನನ್ಗೆ ಹೊಡೆದ್ ಬಿಟ್ರು. ಅದಕ್ಕೆ ಹೇಳೋದು ಇನ್ನೊಬ್ರು ಸಂಸಾರದಲ್ಲಿ ಮೂಗ್ ತೂರಿಸಬಾರ್ದು ಅಂತ. ರಂಗ ಯಾವ್ದೋ ಒಂದು ಫೋನ್ ಕಾಲ್ ಬರ್ತಾ ಇದೆ. ಏಯ್ ನಿಮ್ಗೆ ಸಾಯವರ್ಗು ಹೊಡಿಬೇಕಾಯ್ತು, ಇನ್ಮೇಲೆ ಆ ಕಡೆ ಹೋಗೋದ ಬಿಟ್ಬಿಡಿ, ಗೊತ್ತಾಯ್ತಾ? ದ್ರವ್ಯ, ನನಗೆ ಗೊತ್ತಿತ್ತು ನೀನ್ ಕಾಲ್ ಮಾಡ್ತೀಯ ಅಂತ. ಇವತ್ತು ಯಾವ ಕಾಫಿ ಶಾಪ್ ಹೋಗೋಣ? ತಮಾಷೆ ಮಾಡೋ ಟೈಮ್ ಅಲ್ಲ, ನೀವ್ ಅರ್ಜೆಂಟ್ ಆಗಿ ನಮ್ ಮನೆಗ್ ಬಂದ್ಬಿಡಿ. ಅರ್ಜೆಂಟಾ? ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗಿ ಬರಲ್ಲ? ಯಾಕೆ? ಅಲ್ಲ ಸೇಫ್ಟಿ ತರೋಕೆ. ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಮ್ ತಾಯಿ ಹುಷಾರಿಲ್ಲ, ಅವ್ರನ್ನ ಆದಷ್ಟು ಬೇಗ ಹಾಸ್ಪಿಟಲ್ ಸೇರ್ಸ್ಬೇಕು. ನೀವ್ ಅರ್ಜೆಂಟ್ ಆಗಿ ಮನೆಗ್ ಬನ್ನಿ. ಹೌದಾ? ಇವಾಗ್ಲೇ ಬರ್ತೀನಿ. ಬಂದೆ. ಹಾ ಸರಿ. ಯಾಕೆ, ಏನಾಯ್ತು? ರವಿಯರಪ್ಪನ್ ಹುಷಾರಿಲ್ವಂತೆ, ನಾನು ಹೋಗಿ ಬರ್ತೀನಿ. ಹೌದಾ? ಸರಿ ಆಯ್ತು. ಬಾಸ್ ನಾನು ಬರ್ಲಾ? ಇರೋದಿಷ್ಟುದ ಅದನ್ನು ಕಿತ್ತಾಕ್ಬಿಡ್ತೀನಿ. ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ದಾರೆ ಬಾಸ್. ಬಾಸ್ ಆಲ್ ದ ಬೆಸ್ಟ್ ಬಾಸ್. ನಿನಗೆ ಬಿದ್ದಿರೋ ಏಟ್ಗೆ ಮೋಸ್ಟ್ಲಿ ನೀನು ಲೈಂಗಿಕ ತಜ್ಞರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಣ. ಬಾಸ್ ಅದು ಎಲ್ಲಿ ಬರುತ್ತೆ ಬಾಸ್? ಅದು ಇಲ್ಲೇ ಬರುತ್ತೆ ಬಾಸ್. ಯಾವನ ಲೈ ಬಿಲ್ ಕೊಟ್ಬಿಡ್ರಲ್ಲೇ.
ಆಯ್ತು ಬಾಸ್. ಏನಾಯ್ತಮ್ಮನ್ಗೆ? ಮಾತಾಡ್ತಾ ಇದ್ರು, ಹಾಗೆ ಕಾನ್ಶಿಯಸ್ ಆಗಿ ಬಿದ್ಬಿಟ್ರು. ಆಂಬುಲೆನ್ಸ್ ತಂದಿದ್ದೀನಿ, ಬಾ ಹೋಗೋಣ. ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದೀರಾ. BP ತುಂಬಾ ಲೋ ಆಗಿರೋದ್ರಿಂದ ಅನ್ಕಾನ್ಸಿಯಸ್ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇಟ್ಸ್ ಓಕೆ. ತುಂಬಾ ಥ್ಯಾಂಕ್ಸ್ ರೂಪಿ. ನೀನ್ ಹಾಟ್ಲಿ ತುಂಬಾ ಒಳ್ಳೆಯವನು. ಕರೆದ ತಕ್ಷಣ ಬಂದೆ. ಇರ್ಲಿ ಬಿಡು, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಬಂದಿದ್ದು? ಬಾರಲ್ಲಿ ಕೆಲಸ ಮಾಡ್ತಿದ್ದೆ. 2,000 ರೂಪಾಯಿ ಪೇಮೆಂಟ್ ಕೊಡ್ಬೇಕು, ವಸೂಲಿ ಮಾಡ್ಕೊಡ್ತೀರಾ? 2,000 ಪೇಮೆಂಟ್ ನಾನು ವಸೂಲಿ ಮಾಡ್ಕೊಡ್ಬೇಕು? ಹೌದ್ ಸರ್. ನಿಮ್ ಓನರಿಗೂ ನೋಟಿಸ್ ಕೊಡ್ತೀನಿ, 5,000 ಅಡ್ವಾನ್ಸ್ ಕೊಟ್ಟೋಗು. ಏನ್ ಸರ್, ಇದಕ್ಕಿಂತ ಅಲ್ಲೋ ಕೆಲಸ ಮಾಡೋದೇ ವಾಸಿ. ಮತ್ ಮುಚ್ಕೊಂಡು ಹೋಗು. ಏನಮ್ಮ, ನಿಮ್ ಸೀನಿಯರ್ಸ್ ಬಂದಿಲ್ವಾ? ಇಲ್ಲ. ಎಸ್, ಪ್ರೊಸೀಡ್. ಯುವರ್ ಆನರ್, ನನ್ನ ಕಕ್ಷಿದಾರರಾದ ಸಿದ್ದು ಬಿ ವಾಡಿ ಅವರು ಗವರ್ನಮೆಂಟ್ ಕ್ಲಾಸ್ 2 ಕಾಂಟ್ರಾಕ್ಟರ್ ಇದ್ದು ಸರ್ಕಾರಿ ಫಂಡ್ ನಿಂದ ಟಾಯ್ಲೆಟ್ ಕಟ್ಟೋ ಕಾಂಟ್ರಾಕ್ಟ್ ಪಡೆದಿರುತ್ತಾರೆ. ಆದರೆ ಈ ಒಂದು ಕೇಸ್ ನಲ್ಲಿ ಇವರ ಮನೆ ಟಾಯ್ಲೆಟ್ ಅನ್ನು ನಮ್ಮ ಕಕ್ಷಿದಾರ ಕಟ್ಟಿಸಿಕೊಟ್ಟಿಲ್ಲವೆಂದು ವಿನಾಕಾರಣವಾಗಿ ಫಾಲ್ಸ್ ಕೇಸ್ ದಾಖಲೆ ಮಾಡಿದ್ದಾರೆ. ದಯಮಾಡಿ ಈ ಕೇಸನ್ನು ವಜಾ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಯುವರ್ ಆನರ್. ಯಾರಪ್ಪ ಈ ಕೇಸ್ ಹಾಕಿದ್ದು? ಯಾರಾದ್ರೂ ವಾರಸ್ದಾರಿದ್ದೀರಾ? ಸರ್, ನಾನೇ ಕೇಸ್ ಹಾಕಿದ್ದು. ಏನಪ್ಪ ಇವನ್ ಹೇಗೆ ಕೇಸ್ ಹಾಕಿದ್ಯಾ? ಯುವರ್ ಆನರ್, ಈ ನನ್ನ ಕಕ್ಷಿದಾರರ ಪಕ್ಕದ ಮನೆಗೆ ಸರ್ಕಾರದ ಅನುದಾನದಿಂದ ಈ ಕಾಂಟ್ರಾಕ್ಟರ್ ಟಾಯ್ಲೆಟ್ ಅನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಆದರೆ ಈ ನನ್ನ ಕಕ್ಷಿದಾರನ ಮನೆಗೆ ಕಟ್ಟಿಸಿಕೊಟ್ಟಿಲ್ಲ ಯುವರ್ ಆನರ್. ಸರ್, ಇವ್ರ ಮನೆಯಿಂದ ಅಪ್ಲಿಕೇಶನ್ ಬಂದಿಲ್ಲ. ಇವ್ರು ಕಟ್ಕೊಡು ಅಂತ ಕೂಡ ಕೇಳಿಲ್ಲ. ಇವ್ರು ಕೂತ್ಕೊಂಡಿರೋ ಜಾಗಕ್ಕೆ ಹೋಗಿ ನಾನ್ ಕಟ್ಕೊಡಕ್ಕಾಗುತ್ತಾ? ನೇರವಾಗಿ ಕೋರ್ಟ್ಗೆ ಬಂದಿದ್ದಾರೆ. ಯುವರ್ ಆನರ್, ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ಪ್ರಕಾರ ಪಕ್ಕದ ಮನೆಯವರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದಾರೆ ಅಂದ್ಮೇಲೆ ನನ್ನ ಕಕ್ಷಿದಾರನ ಮನೆಗೂ ಕಟ್ಸ್ಕೊಡ್ಬೇಕಾಗಿತ್ತು. ಇದು ತಪ್ಪು ತಪ್ಪು ತಪ್ಪು. ಮೊದ್ಲು ಕಟ್ಕಟಿಗೆ ಬಾ. ನಾನ್ ಕಟ್ಕಡೆಗೆ ಬರಲ್ಲ. ಯಾಕೆ? ಲಾಸ್ಟ್ ಟೈಮ್ ಕಟ್ಕಡೆ ಕರೆಸಿ 10,000 ದಂಡ ಹಾಕಿ 1 ವಾರ ಕೋರ್ಟ್ ಕಡೆಗೆ ಬರ್ಬೇಡ ಅಂತ ಹೇಳಿದ್ರಿ. ಈಗ್ಲೂ ಅಷ್ಟೇ. ಕೋರ್ಟ್ ಸಮಯ ಹಾಳು ಮಾಡಿದ್ದಕ್ಕೆ 20,000 ದಂಡ. 15 ದಿನಗಳವರೆಗೆ ನ್ಯಾಯಾಲಯದಲ್ಲಿ ಕಾಣಿಸ್ಕೊಳ್ಬಾರ್ದು. ಸರಿ ಯುವರ್ ಆನರ್. ನಮ್ ರಘು ಟಾಯ್ಲೆಟ್ ಕೇಸು, ಆ ಕೇಸು, ಈ ಕೇಸು ಅಂತ ಕೋರ್ಟಲ್ಲಿ ಫುಲ್ ಬಿಸಿ. ಏನ್ ಪ್ರಯೋಜನ? 15-20 ರೂಪಾಯಿ ದಂಡ ಹಾಕ್ಸ್ಕೊತಿದ್ದಾನೆ. ದಂಡ ಎಷ್ಟಾದ್ರೂ ಹಾಕಿಸ್ಕೊಳ್ಳಿ, ಈಗಂತೂ ದುಡ್ಡು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಒಳ್ಳೆ ಕಾರ್ ತಗೊಂಡಿದ್ದಾನೆ, ಜಮ್ ಅಂತ ಓಡಾಡ್ತಿದ್ದಾನೆ, ಇಂಡಿಪೆಂಡೆಂಟ್ ಆಗಿ ಕೇಸ್ ಕೂಡ ಹಿಡಿತಿದ್ದಾನೆ. ನಡಿಯಪ್ಪ, ಎಲ್ಲ ಗೊತ್ತೈತ್ ನಡಿ. ಕೇಸ್ ನಂಬರ್ 204/2019. ಓಕೆ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಬಂದ್ ವಿಷಯ? ಸರ್, ಅದೇ ನೀವು ಪರಿಹಾರ ಕೊಡಿಸ್ತೀರಾ ಅಂತಲ್ಲ ಸರ್, ಹಾಗಾಗಿ ಬಂದಿದ್ದೀನಿ. ಪರಿಹಾರನ ಯಾಕೆ ಕೊಡಿಸ್ಬೇಕು? ಏನಾಗಿದೆ? ಸರ್, ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾ ಬಿದ್ದೆ ಸರ್. ಬಿದ್ದು ಗಾಯ ಮಾಡ್ಕೊಂಡಿದ್ದಕ್ಕೆಲ್ಲ ಯಾವ್ದೇ ತರ ಪರಿಹಾರ ಇಲ್ಲ ರೀ. ಒಂದು ಕೈ ಮುರ್ಕೊಂಡಿರ್ಬೇಕು, ಇಲ್ಲ ಕಾಲ್ ಮುರಿದೋಗಿರ್ಬೇಕು. ಅವು ಎರಡು ಆಗಿಲ್ಲ ಅಂದ್ರೆ ನೀವು ಸತ್ತೋಗಿದ್ರೆ ನಿಮ್ ಹೆಂಡತಿಗೆ ಪರಿಹಾರ ಸಿಗ್ತಾ ಇತ್ತು. ಹೋಗ್ಲಿ, ನೀವು ಬಿದ್ದಿದ್ ರೋಡ್ ಯಾವ್ದು? ಸರ್, ಕುಸ್ನೂರ್ ರೋಡ್ ಅಂತ ಸರ್. ಸರ್, ಇಲ್ಲಿ ಫೋಟೋ ಇದೆ ನೋಡಿ ಸರ್. ನೋಡಿ. ಏರಿ ನೋಡ್ತೀನಿ. ಓ, ಕುಸ್ನೂರ್ ರೋಡು. ನೀವೊಂದ್ ಕೆಲ್ಸ ಮಾಡಿ. ಹೇಳಿ ಸರ್. ನಾಳೆ ಕೋರ್ಟ್ ಹತ್ರ ಬನ್ನಿ, ನಿಮ್ಗೊಂದ್ ಒಳ್ಳೆ ಪರಿಹಾರ ಕೊಡಿಸ್ತೀನಿ. ಸರಿ ಸರ್. ಹುಷಾರಾಗಿ ಮನೆಗೆ ಹೋಗಿ. ಹೋಗಿ ಬರ್ತೀನಿ ಸರ್. ನಮಸ್ಕಾರ. ಆ ಕಾಂಟ್ರಾಕ್ಟರ್ ಇದನ್ನಲ್ಲ, ಮೊನ್ನೆ ರೋಡ್ ಇನಾಗ್ರೇಟ್ ಮಾಡಿದ್ನಲ್ಲ, ಅವನಿಗೊಂದು ನೋಟಿಸ್ ರೆಡಿ ಮಾಡಿ ಫಸ್ಟ್. ಸರಿ ಸರ್, ಓಕೆ. ತಗೋ. ಈ ಸಾಹೇಬ್ರನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ. ಏನಪ್ಪಾ ನಿಮ್ದು ಕೇಸು? ಸರ್, ಸರ್ ದಿನಾಲು ನೀವು ವಾಕಿಂಗ್ ಮಾಡ್ತಿದ್ರಲ್ಲ ಪಾರ್ಕ್ ಅಲ್ಲಿ, ಅದೇ ಪಾರ್ಕ್ ಅಲ್ಲಿ ನಾನು ಕೂಡ ವಾಕಿಂಗ್ ಮಾಡ್ತೀನಿ ಸರ್. ಸರ್, ನೀವು ಜಡ್ಜ್ ಇರೋದು ಇವಾಗ್ಲೇ ಗೊತ್ತಾಯ್ತು ಸರ್. ಹಾ, ಒಂದ್ ವಿಷಯ ಹೇಳಿ ಸರ್. ಅವನ್ ಯಾರೋ ರಸ್ತೆ ಮೇಲೆ ಬಿದ್ಬಿಟ್ಟು ಕೈ ಮುರ್ಕೊಂಡಾನೆ ಸರ್. ಸುಮ್ನೆ ನನಗ್ ನೋಟಿಸ್ ಕಳಿಸಿದ್ದಾರೆ ಸರ್. ಯಾರ್ರೀ ನೋಟಿಸ್ ಕಳ್ಸಿದ್ದು? ಮೈ ಲಾರ್ಡ್,
ಇವರು ರೋಡಿನ ಮೇಲೆ ಬಿದ್ದದಕ್ಕೆ ಕಾಂಟ್ರಾಕ್ಟ್ ಯಾಕ್ರಿ ನೋಟಿಸ್ ಕಳ್ಸಿದಿರಾ? ಅವ್ರಿಗೆ ಇವ್ರಿಗೂ ಏನ್ರಿ ಸಂಬಂಧ? ಯುವರ್ ಆನರ್, ಇವರು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದ ರಸ್ತೆ ಮೊನ್ನೆ ತಾನೇ ಹೊಸದಾಗಿ ಕಾಮಗಾರಿಯನ್ನು ಮುಗಿಸಿ ಅವರ ಕ್ಷೇತ್ರದ MLA ಯನ್ನು ಸಹ ಕರೆಸಿ ಉದ್ಘಾಟನೆ ಮಾಡಿದ್ದರು. ಇದರ ಬಗ್ಗೆ ಇವರು ಫೇಸ್ಬುಕ್ ಲೈವ್ ಸಹ ಬಂದಿದ್ದರು. ನೋಡ್ತೀರಾ ಯುವರ್ ಆನರ್? ಏನ್ ಬೇಡ, ಮೊನ್ನೆನಾ ಕಾಮಗಾರಿ ಮುಗಿಸಿದ್ದು? ನಿನ್ನೆ ಪೇಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ. ಇವತ್ತು ಆಲ್ರೆಡಿ ಕೋಟಿ ತಂದು ನಿಲ್ಸಿದಿರಲ್ಲ. ಯುವರ್ ಆನರ್, ಇವರೇ ಕನ್ಸ್ಟ್ರಕ್ಷನ್ ಮಾಡಿದ್ದ ರಸ್ತೆ ಸರಿಯಾಗಿ ಕಾಮಗಾರಿಯಾಗದೆ ಸಾರ್ವಜನಿಕರ ಉಪಯೋಗಕ್ಕೆ ಯೋಗ್ಯವಾಗಿರಲಿಲ್ಲ. ಆ ರಸ್ತೆಯಲ್ಲಿ ಬಂದ ನನ್ನ ಕಕ್ಷಿದಾರ ತನ್ನ ಬೈಕ್ ನಲ್ಲಿ ಬಿದ್ದು ತಲೆಯನ್ನು ಒಡೆದುಕೊಂಡಿದ್ದಾನೆ ಹಾಗೂ ಕೈ ಮೂಳೆಯನ್ನು ಸಹ ಮುರಿದುಕೊಂಡಿದ್ದಾನೆ. ಇವರಿಗೆ ನೀವು ಸೂಕ್ತ ಪರಿಹಾರ ಕೊಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಯುವರ್ ಆನರ್. ಪರಿಹಾರನ ಸರ್? ಹಾಗೂ ಮಾರ್ನಿಂಗ್ ವಾಕಿಂಗ್ ಬರ್ತಿರಲ್ಲ ಸರ್, ಅವಾಗೆ ಮಾತಾಡೋಣ ಬಿಡಿ. ಆರ್ಡರ್ ಆರ್ಡರ್, ಶಟ್ ಅಪ್. ಯುವರ್ ಆನರ್, ಇವರ ಹೇಳಿಕೆನ ಬಲವಾಗಿ ಖಂಡಿಸ್ತಾ ಇದ್ದೀನಿ ಯುವರ್ ಆನರ್. ನನ್ನ ಕಕ್ಷಿದಾರನ ವಿರೋಧಿ ಕಾಂಟ್ರಾಕ್ಟರ್ಗಳ ಕೈವಾಡ ಇರೋದು ಒಳನೋಟಕ್ಕೆ ಕಂಡು ಬರ್ತಾ ಇದೆ ಯುವರ್ ಆನರ್. ಹಾಗಾಗಿ ಒಂದು ಡೇಟ್ ಅನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಸರಿ, ನಿಮ್ ಹಣೆ ಬರ. ನೀವ್ ಹೇಳಿರಿ. ಬಾರಪ್ಪ ಕೆಳಗೆ. ಸರಿ ಸರ್. ಹೋಗ್ ಮನೆಗೆ. ಸರ್, ನಾನ್ ನಿಮ್ ಜೊತೆ ಮಾತಾಡ್ಬೇಕಂತ ಬಂದಿದ್ದೀನಿ. ನೀವು ನೋಡಿದ್ರೆ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ದೀರಲ್ಲ ಸರ್. ಹಂಗಲ್ಲ ಕಾಂಟ್ರಾಕ್ಟ್ರೆ, ಅವ್ರೇನೋ ಮೀಡಿಯಾಗ ಹೋಗ್ತಾರಂತೆ, ಸರ್ಕಾರದ ಗಮನ ಸೆಳಿತಾರಂತೆ. ನೀವು ರೋಡ್ ರೆಡಿ ಮಾಡಿರೋದು ಸರ್ಟಿಫಿಕೇಟ್ ಇನ್ನೂ ಬಂದಿಲ್ವಂತೆ. ಹೌದು. 2-3 ಕೋಟಿ ಬಿಲ್ ಬೇರೆ ಪೆಂಡಿಂಗ್ ಇದೆಯಂತೆ ನಿಮ್ಗೆ ಆಗೋದು. ಹೌದು ಸರ್. ಇದೆಲ್ಲ ಅವನಿಗೆ ಗೊತ್ತಾಗ್ಬಿಟ್ಟಿದೆ ರೀ. ಅದಕ್ಕೆ ಇವಾಗ ಈ ರಿಸ್ಕೇ ಬೇಡ, 1-2 ಲಕ್ಷ ರೂಪಾಯಿ ಅವ್ನ ಮುಖದ ಮೇಲೆ ಹಾಕಿ. ನಾನ್ ಯಾಕೆ ಕೊಡ್ಬೇಕು ಸರ್? ಅಲ್ಲ, ಯಾವ್ದೋ ರೋಡ್ ಮೇಲೆ ಬಿದ್ಕೊಂಡು ಕೈ ಮುರ್ಕೊಂಡು ಅದಕ್ಕೆ ನಾನ್ ಯಾಕೆ ಕೊಡ್ಬೇಕು? ಹಂಗಲ್ಲ ರೀ, ಅವನು ಯಾವ ರೋಡ್ ಮೇಲಾರ ಬಿದ್ದು ಕೈ ಮುರ್ಕೊಳ್ಳಿ. ಆದ್ರೆ ನೀವು ಹಾಕಿರೋ ರೋಡಲ್ಲಿ ಬಿದ್ದು ಕೈ ಮುರ್ಕೊಂಡವನೆ ಅಂತ ಅವನೇನೋ ಪ್ರೂವ್ ಮಾಡ್ತಾನಂತ್ರಿ, ಸಾಕ್ಷಿ ಸಮೇತ. ಎಲ್ಲನೂ ಸರಿ ಮಾಡ್ಕೊಂಡಿದೀನಿ ಅಂತ ಹಿಡ್ಕೊಂಡ್ಬಿಟ್ಟವ್ರಿ ಆಪೋಸಿಟ್ ಲಾಯರು. ಸರಿ ಸರ್, ನಾನೇನ್ ಮಾಡ್ಬೇಕು? 2 ಲಕ್ಷ ರೂಪಾಯಿ ಬಿಸಾಕ್ಬಿಡ್ರಿ. ಯಾಕ್ರಿ ಬೇಕು ಈ ಕೋರ್ಟ್ ಕಚೇರಿ? ಅಯ್ಯೋ, ಅದೆಲ್ಲ ಗ್ರಾಚಾರ. ಸರಿ ಬಿಡಿ, ಕೊಡ್ತೀನಿ. ನಿಮ್ಗೆಷ್ಟು? 2 ಸರ್, ಸ್ವಲ್ಪ ಜಾಸ್ತಿ ಆಯ್ತು ಸರ್. ಇರಿ, ಆಪೋಸಿಟ್ ಲಾಯರ್ ಹತ್ರ ಮಾತಾಡಿ ಒಂಚೂರು ಏನಾರ ಕಮ್ಮಿ ಮಾಡಕ್ಕಾಗುತ್ತಾ ನೋಡ್ತೀನಿ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹೆಂಗಾರ ಮಾಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ ಆಯ್ತದ ನೋಡ್ತೀನಿ. ಅದೇ ಸರ್, ನಮ್ ಕ್ಲೈಂಟ್ ಬಂದವ್ರೆ, ಅವರೆಲ್ಲ ಕೋರ್ಟು ಕಚೇರಿ ಎಲ್ಲ ಯಾಕೆ ಸ್ವಲ್ಪ ರಾಜಿ ಮಾಡಿಸ್ಬಿಡಿ ಅಂತವ್ರೆ. ಹೆಂಗೋ ಒಂದು 3 ಲಕ್ಷ ರೂಪಾಯಿ ಕೊಡ್ಸ್ಬಿಡ್ತೀನಿ ಸರ್, ಅಡ್ಜಸ್ಟ್ ಮಾಡ್ಕೊಂಬಿಡಿ ಸರ್. CM ಹತ್ರ ಹೋಯ್ತರ ಈ ಆಚಾರ ಕೊಟ್ಬಿಡ್ತೀನಿ. ಬೇಡ ಸರ್, ಲಾಸ್ಟ್ ಬಿಲ್ ಅವ್ರ ಹತ್ರನೇ ಸೈನ್ ಆಗ್ಬೇಕಂತೆ. ಅದಕ್ಕೆ ಒಂದು 5 ಕೊಡ್ಸ್ಬಿಡ್ತೀನಿ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸರ್. ಆಯ್ತು. ಓಕೆನಾ ಸರ್? ಓಕೆ ಸರ್. ಓಕೆ ಸರ್. ಅಪ್ಪ, ಕೇಸ್ ವಾಪಸ್ ತಗೋಕೆ ಸರ್. ನನ್ನ ಅಕೌಂಟ್ ನಂಬರ್ ನಿಮ್ಮ ಹತ್ರ ಇದೆಯಲ್ಲ? ಹಾ ಸರ್, ಕೊಡ್ತೀನಿ. ಬಿಡಿ. ಹಾ, ಓಡಿ. ಓಕೆ. ವ್ಯವಹಾರ ಕುದುರುತ್ತಾ? ಒಂದ್ ಚಿಕ್ಕ ಕುದುರುತ್ತಪ್ಪ. ಎಷ್ಟಕ್ಕೂ? ಒಂದ್ 5 ಲಕ್ಷ. 5, ಅವನ್ 1-2, 7. ಬಿದ್ದವನಿಗೆ ದುಡ್ಡು ಕೊಡಲ್ವಾ? ಏಯ್, ಯಾವ್ದೋ ರೋಡಲ್ಲಿ ಬಿದ್ದವನಿಗೆ ದುಡ್ಡು ಕೊಡೋದ? 200 ರೂಪಾಯಿ ಬಿಸಾಕ್ತೀನಿ, ಹೋಗೋ ಅಂತ. ಬಾ, ಒಂದು ಹಳೆ ಕಾರ್ ಪರ್ಚೇಸ್ ಮಾಡ್ಬಿಡೋಣ. ಓಕೆ, ನೋಡೋಣ. ಕಾರ್ ಆಯ್ತು, ಪೆಟ್ರೋಲಿಗೆ ಕೇಸ್ ಹುಡಿಕಬೇಕು. ತುಂಬಾ ಉಪಕಾರ ಆಯ್ತು ಸರ್ ನಿಮ್ಮಿಂದ. ನಮ್ಮ ಪ್ರಾಪರ್ಟಿ ವಾಪಸ್ ಬಂತು. ತಗೊಳ್ಳಿ ಸರ್ ನಿಮ್ ಪೇಮೆಂಟು. ಥ್ಯಾಂಕ್ ಯು. ತಗೊಳ್ಳಮ್ಮ, ಒಳಗಿಡು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾವ್ದೇ ಕೇಸ್ ಇದ್ರು ಬನ್ನಿ ಸರ್. ನೀವು ಕೇಸ್ ಹಾಕಿ. ನನ್ನ PF ದುಡ್ಡು ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ತಗೊಳ್ಳಿ ನಿಮ್ ಪೇಮೆಂಟ್. ಬರ್ತೀನಿ ಸರ್.
ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾಫಿ ಆಯ್ತಾ ಸರ್? ಆಯ್ತು. ನನ್ನ ಹೆಸರು ರಮಾನಂದ ಅಂತ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಯಾವಾಗ್ಲೂ ಆನಂದವಾಗಿರುತ್ತೆ. ನಾನು ಆನಂದವಾಗೇ ಇರ್ತೀನಿ. ನನ್ನನ್ನ ಎದುರಾಕೊಂಡವ್ರಿಗೆ, ನಾನು ಹೇಳಿದ ಕೆಲಸ ಮಾಡದೇ ಇರೋರಿಗೆ, ಅವ್ರ ಜೀವನದಲ್ಲಿ ಆನಂದ ಇಲ್ದೇ ಇರೋ ಹಂಗೆ ಮಾಡ್ಬಿಡ್ತೀನಿ, ಗೊತ್ತಾಯ್ತಾ? ಆದ್ರೆ ಏನ್ ಮಾಡೋದು, ನನಗೆ ನನ್ನ ಮಗನ ಕೇಸಂದೇ ಚಿಂತೆ. ಕೇಸ್ ಚಿಂತೆ ಬಿಡಿ ಸರ್, ಪೇಮೆಂಟ್ ಬಗ್ಗೆ ಮಾತಾಡಿ. ನಿಮ್ ಪೇಮೆಂಟ್ ಬಗ್ಗೆ ಮೇಡಮ್ ಎಲ್ಲ ಹೇಳಿದ್ದಾರೆ. ನಿಮ್ ಪೇಮೆಂಟ್ಗಿಂತ ಎಕ್ಸ್ಟ್ರಾ ನಾನು ಕೊಡ್ತೀನಿ. ನೀವು ನನ್ನ ಮಗನ ಕೇಸಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ. ತಗೊಳ್ಳಿ, ಇದು ಲೀಗಲ್ ಫೀಸು. ಇಲ್ಲಿಗಲ್ ಫೀಸು ಆಮೇಲೆ ನಿಮಗೆ ತಲುಪುತ್ತೆ. ಸರ್, ನಿಮ್ಮ ಮಗ ಬಿಡುಗಡೆ ಆಗ್ತಾನೆ. ಸರಿ ಸರಿ. ಯುವರ್ ಆನರ್, ಈ ಕಟಕಟೆಯಲ್ಲಿ ನಿಂತಿರುವಂತ ವ್ಯಕ್ತಿ ಕ್ರೂರ ವ್ಯಕ್ತಿ. 18 ವರ್ಷ ಆಗದಲ್ಲಿರೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಆ ಹುಡುಗಿಯ ಕೊಲೆಗೆ ನೇರವಾಗಿ ಕಾರಣ ಆಗಿರ್ತಾನೆ. ಹಾಗಾಗಿ ಘನ ನ್ಯಾಯಾಲಯ ಅಪರಾಧ ಕಾಯ್ದೆಗಳಡಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಇವರು ತನ್ನ ಜೀವನವನ್ನೇ ಹಲವು ವರ್ಷಗಳಿಂದ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ತನ್ನ ಕಕ್ಷಿದಾರರ ಇಮೇಜ್ ಅನ್ನು ಹಾಳು ಮಾಡುವುದಕ್ಕೆಂದೇ ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಒಂದು ಬೇಸರದ ಸಂಗತಿ. ಈ ಕೇಸ್ಗೂ ನನ್ನ ಕಕ್ಷಿದಾರನಿಗೂ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ. ಇವರನ್ನು ನೀವು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಾನ್ಯ ನ್ಯಾಯಾಧೀಶರೇ, ನನ್ನ ಪ್ರತಿವಾದಿ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇವ್ರು ಹೇಳೋದೆಲ್ಲ ಬರೀ ಸುಳ್ಳು ಯುವರ್ ಆನರ್. ಇವನೇ ಅಪರಾಧಿ ಅಂತ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿ ಪುರಾವೆಗಳಿವೆ. ತಾವು ದಯವಿಟ್ಟು ಗಮನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಯುವರ್ ಆನರ್, ಇವರ ಮಗಳು ಒಬ್ಳು ವೇಶ್ಯೆಯಾಗಿದ್ದು ನನ್ನ ಕಕ್ಷಿದಾರನೊಂದಿಗೆ ತಿರುಗಾಡಿ ಹಣವನ್ನು ಪಡೆದಿರುತ್ತಾಳೆ. ಹಾಗೂ ಹುಡುಗಿಯ ಸಾವಿಗೆ ಅವರ ಮನೆಯವರೇ ನೇರ ಹೊಣೆ. ದಟ್ಸ್ ಆಲ್ ಯುವರ್ ಆನರ್. ಸರಿಯಾದ ಸಾಕ್ಷ್ಯಾಧಾರಗಳು ನ್ಯಾಯಾಲಯದಲ್ಲಿ ಪ್ರಸ್ತುತ ಪಡಿಸಲಾರದೆ ಇರುವುದರಿಂದ ಆರೋಪಿಯನ್ನು ಈ ಕೇಸ್ದಿಂದ ಬಿಡುಗಡೆ ಮಾಡಲಾಗುತ್ತದೆ. ಥ್ಯಾಂಕ್ ಯು ಸರ್. ಮಾಡಿದ ನನ್ನ ಮಗನ್ನ ಬಿಡಿಸ್ಬಿಡ್ರಲ್ಲ. ನೀವು ಲಾಯರ್ ಅಲ್ಲ ಸರ್, ನನ್ನ ಪಾಲಿನ ದೇವರು. ಅದು ನನ್ನ ಕರ್ತವ್ಯ. ಏನಪ್ಪ, ನಿಮ್ಮಂತ ಲಾಯರ್ಗಳು ಇರೋದ್ರಿಂದಾನೇ ದೇಶ ಹಿಂಗಾಗಿರೋದು. ನನ್ ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ಟು ವ್ಯಕ್ತಿನ ಬಿಡಿಸ್ಬಿಟ್ಟಿಯಲ್ಲಪ್ಪ. ಒಂಚೂರು ಕನಿಕರ ಇಲ್ವಾ ನಿನ್ಗೆ? ನಾವು ಬಡವರು ಕಣಪ್ಪ, ನಮ್ಮ ಹತ್ರ ದುಡ್ಡಿಲ್ಲ ಕೊಡೋಕೆ. ನೀನ್ ಇನ್ನೊಂದ್ ಚೂರು ಚೆನ್ನಾಗಿ ವಾದ ಮಾಡ್ಬೋದಾಗಿತ್ತಪ್ಪ ನನ್ ಮಗಳ ಪರವಾಗಿ. ನಡಿಯೇ ನಡಿ. ಇವ್ರ ಹತ್ರ ಏನ್ ಮಾತು? ನಮ್ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ಅರ್ಥ ಆಗೋದು ಬರೀ ಹಣದ ಭಾಷೆ ಮಾತ್ರ. ಇಂಥವ್ರಿಗೆ ದೇವರೇ ನೋಡ್ಕೊಳ್ತಾನೆ. ನಡಿ. ಯಾಕೋ ಬೇಜಾರಲ್ಲಿದ್ಯಾ? ಆ ರೇಪ್ ಕೇಸ್ನಲ್ಲಿ ನಾನು ಸೋತಿದ್ದು ಬೇಜಾರಾಗಲಿಲ್ಲ. ಆದರೆ ಪಾಪ ಅವ್ರ ಮನೆಯವ್ರನ್ನ ನೋಡಿ ತುಂಬ ಬೇಜಾರಾಯಿತು. ಹಬ್ಬ, ಈಗ ಸಮಾಧಾನ ಆಯ್ತು. ದುಡ್ಡು ಮಾಡ್ಬೇಕು ಅಂತ ಕೇಸ್ ಹಿಂದೆ ಹೋದ್ರೆ ಹೀಗೆ ಆಗೋದು. ಎಲ್ಲ ಕೆಲಸದಲ್ಲೂ ಎಥಿಕ್ಸ್ ಮುಖ್ಯ. ದುಡ್ಡುಗೋಸ್ಕರ ಈ ಕೇಸಲ್ಲಿ ಡೀಲ್ ಆಗ್ಬಿಟ್ಟು ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟೆ. ಲಾಯರ್ ಕೆಲಸ ಅನ್ಯಾಯವಾಗಿರೋ ನ್ಯಾಯ ಕೊಡಿಸೋದು. ಆದ್ರೆ ನಮ್ ಕೈಯಲ್ಲಿ ಏನೂ ಇರಲ್ಲ. ನಮ್ ಪ್ರಯತ್ನ 100% ಇದ್ರೆ ಸಾಕು. ಈಗ ನಾನೇನು ಮಾಡಬೇಕು ಅಂತೀಯ? ಏನು ಮಾಡಬೇಡ. ಆದ್ರೆ ಈ ತರದ ಕೇಸ್ಗಳನ್ನ ತಗೊಳಕ್ ಹೋಗ್ಬೇಡ. ಆದ್ರೆ ಒಳ್ಳೇದ್ ಮಾಡ್ಬೇಕು, ಕೆಟ್ಟದಂತೂ ಮಾಡಬಾರ್ದು. ಯು ಆರ್ ರೈಟ್. ಥ್ಯಾಂಕ್ಸ್.
ಮೊಬೈಲ್ ಕೊಡು. ನನ್ನ ಹತ್ರ ಇಲ್ಲ ಅಣ್ಣ. ಇಲ್ವಾ? ಒಬ್ ನನ್ ಮಕ್ಳು ಮೊಬೈಲ್ ಇಟ್ಕೊಂಡಿಲ್ವೇನ್ರ? ಅಟ್ಲೀಸ್ಟ್ ಚಾರ್ಜರ್ ಆದ್ರೂ ಇದೆಯೇನೋ? ಇದೆ ಅಣ್ಣ. ಸರಿ, ಅದನ್ನಾದ್ರೂ ಜೋಪಾನ ಹೋಗಿ ಇಟ್ಕೋ. ಮೊಬೈಲ್ ನನ್ನ ಹತ್ರ ಇದೆ ಅಣ್ಣ. ಇಷ್ಟೊಂದು ಕೇಳ್ಬೇಕೇನೋ? ಕೊಡ ಮೊಬೈಲ್, ತಗೊಳ ಅದನ್ನ. ಹಲೋ, ಎಲ್ಲಿದೆಯಾ ಮಗಳ? ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಕಣಪ್ಪ, ಚೆನ್ನಾಗಿದ್ದೀನಪ್ಪ. ನಿಮ್ ಮಗನ್ ಕೇಸ್ ಗೆದ್ದಿದ್ದಕ್ಕೆ ಸ್ವೀಟ್ ಕೊಡೋಕ್ ಬಂದ್ರಾ? ಅದೇನಿಲ್ಲ, MLA ಸಾಹೇಬ್ರ ಜೊತೆ ಬಂದೆ. ಲಾಯರ್ ನೋಡ್ಬೇಕಾಗಿತ್ತು, ಫ್ರೀ ಆಗಿದಾರ? ನಿಮ್ಗೋಸ್ಕರ ಯಾವಾಗ್ಲೂ ಫ್ರೀ ಬನ್ನಿ ಸರ್. ಬಂದಿದ್ರ? ನಡೀರಿ. ನಮಸ್ತೆ ಲಾಯರ್ಗೆ. ಓ ಸರ್ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಮತ್ತೆ ಆರಾಮಾಗಿದ್ದೀರಾ? ಮಗ ಹೇಗಿದ್ದಾನೆ? ಈಗಂತೂ ತುಂಬಾ ಚೆನ್ನಾಗಿದ್ದಾನೆ. ಇನ್ಮೇಲೆ ಆತರ ಕೆಲಸ ಮಾಡಬಾರ್ದು, ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಓಕೆ. ಅಂದಾಗೆ ಸಾಹೇಬ್ರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಬಂದು. ಓ ನಮಸ್ಕಾರ ಸರ್. ನಮಸ್ಕಾರ. ಏನೀಗ ಬಂದ್ ವಿಷಯ? ಏನು ಇಲ್ಲ, ಒಂದು ರೇಪ್ ಕೇಸು. ಸಾಹೇಬ್ರು ನೋಡಿದ್ರೆ ರೇಪ್ ಮಾಡಿರೋ ತರ ಇಲ್ಲ? ಅಯ್ಯೋ, ಅದ್ ನಾನ್ ಮಾಡಿದಲ್ಲಪ್ಪ, ನನ್ನ ಮಗ ಮಾಡಿದ್ದು ಘನಂದಾರಿ ಕೆಲ್ಸ. ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಅದ್ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ನನ್ನ ಮಗ ಮಾತ್ರ ಜೈಲ್ಗೆ ಹೋಗ್ಬಾರ್ದು ಅಷ್ಟೇ. ಸರ್, ನನ್ ಮಗನ್ ಕೇಸನ್ನು ಗೆಲ್ಸ್ಕೊಟ್ಟಿದ್ದಾರೆ. ಹೌದಾ? ಬಹಳ ಒಳ್ಳೆ ಅಡ್ವೊಕೇಟು. ಅದನ್ನ ನೋಡಿ ಅಲ್ವನಯ್ಯ ನಾನ್ ನಿನ್ ಜೊತೆ ಬಂದಿದ್ದು. ಸರಿ ಸರಿ ಕೊಡು. ಸರ್, ಪೇಮೆಂಟ್ ಗಿಂತ ಅಡ್ವಾನ್ಸೇ ಜಾಸ್ತಿ ಇದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ ಲಾಯರ್ ಸಾಹೇಬ್ರೆ, ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಬೇಕು. ಏನು? ಶೂರ್ ಸರ್, ನಾನ್ ನೋಡ್ಕೋತೀನಿ. ನೀವೇ ನೋಡಿ ನಾವೇನ್ ಬರ್ತೀವಿ. ನೋಡಿ. ಬೈ ಬೈ ಸರ್. ಬೈ. ಬರ್ತೀವಿ ಸರ್. ನೋಡಿ ಸರ್. ಲಾಯರ್ ಸಾಹೇಬ್ರೆ, ಕೇಸ್ ಇವತ್ತೇ ಕ್ಲೋಸ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ನೀನ್ ಕ್ಲೋಸ್ ಆಗ್ಬಿಡ್ತೀಯಾ? ಸರ್, ರೇಪ್ ಮಾಡಿದವನೇ ಆರಾಮಾಗಿ ನಿಂತ್ಕೊಂಡಿದ್ದಾನೆ. ನೀವ್ಯಾಕೆ ಟೆನ್ಷನ್ ತಗೋತೀರಾ? ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ಅಂತೂ ನಮ್ಮಪ್ಪ ML ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಲಾಯರ್ನ ಬುಕ್ ಮಾಡಿ ನನ್ನನ್ನು ಬಿಡಿಸ್ತಾ ಇದ್ದಾನೆ. ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ ಆರೋಪಿ ಮೇಲೆ ಬಲವಾದ ಸಾಕ್ಷ್ಯಾಧಾರಗಳು ಇರುವುದರಿಂದ ಹಾಗೂ ಹುಡುಗಿ ಮೇಲೆ ಬಲಾತ್ಕಾರ ಆಗಿರುವುದು ಸಾಬೀತಾಗಿರುವುದರಿಂದ IPC ಸೆಕ್ಷನ್ 376 ಮತ್ತು 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗುತ್ತದೆ. ಅಯ್ಯೋ, ಕೊನೆಗೂ ಲಾಯರ್ ಚಮ್ ಕೊಟ್ಬಿಟ್ಟ. ಏಯ್, ಕೇಸಲ್ಲಿ ಸೋತ್ಬಿಟ್ಟ ಎದೆ ನಿಗರ್ಸ್ಕೊಂಡು ಹೋಗ್ತಾ ಇದೀಯಾ? ನೀವಿಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡು ಇರೋ ಒಬ್ಬ ಮಗನ ಜೈಲಿಗೆ ಕಳಿಸ್ತಾ ಇದ್ದೀರಾ. ನಾನು ಮಾತ್ರ ನಿಮ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಮಗ ಏನ್ ಸಮಾಜ ಸೇವೆ ಮಾಡಿ ಜೈಲ್ಗೆ ಹೋಗ್ತಿಲ್ಲ, ಅವ್ನು ಮಾಡಿರೋದು ರೇಪ್. ಅವನೊಬ್ಬ ಅಪರಾಧಿ. ಒಂದಷ್ಟು ದಿನ ಇದ್ ಬರ್ತಾನೆ ಬಿಡು. ನಾನು ಇನ್ಮೇಲೆ ದುಡ್ಡುಗೋಸ್ಕರ ದುಡಿಯಲ್ಲ, ನ್ಯಾಯದ ಪರ ಹೋರಾಡ್ತೀನಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಜಗಳ ಗಲಾಟೆ ಬೇಡಣ. ಏನೋ ನನ್ನ ಮೇಲೆ ಚಾಲೆಂಜಾ? ಎಲೆಕ್ಷನ್ ಮುಗಿಲಿ, ನಿಮ್ಮಿಬ್ಬರಿಗೂ ಇದೆ ಮಾರಿ ಹಬ್ಬ. ನಿನ್ನಂತರ ತುಂಬಾ ಜನ ನೋಡಿದೀನಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಪ್ರಜಾದೇಶ ಪಾರ್ಟಿಯ ಹಿರಿಯ ನಾಯಕ ಶಾಸಕ ವೆಂಕಟೇಶ್ ಅವರ ಮಗ ನಿಖಿಲ್ ರೇಪ್ ಕೇಸ್ನಲ್ಲಿ ಸಿಕ್ಕಿ ಜೈಲು ಸೇರಿದ್ದಾರೆ. ಇಂದು ಕೋರ್ಟ್ನಲ್ಲಿ 2 ಗಂಟೆಗಳವರೆಗೆ ನಡೆದ ವಿಚಾರಣೆಯಲ್ಲಿ ಮಾನ್ಯ ಶಾಸಕರ ಮಗ ರೇಪ್ ಮಾಡಿದ್ದಾರೆಂದು ಸಾಬೀತಾಗಿ ಜೈಲು ಪಾಲಾಗಿದ್ದಾರೆ. ಇದು ಆಡಳಿತ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಈಗಲೇ ಮಾನ್ಯ ಶಾಸಕರು ರಾಜೀನಾಮೆ ನೀಡಬೇಕೆಂದು ವಿಪಕ್ಷದವರು ಒತ್ತಾಯಿಸುತ್ತಿದ್ದಾರೆ. ನೀನು ಒಬ್ಬ ಫ್ರೆಂಡಾ? ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿ ಮೋಸ ಹೋದೆ. ನಿನ್ನ ಒಬ್ಬ ಒಳ್ಳೆ ಫ್ರೆಂಡು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇದು ನಿನ್ನ ಕೊನೆಯ ಭೇಟಿ. ನಿನಗೊಂದ್ ದೊಡ್ಡ ನಮಸ್ಕಾರ.
ಯಾಕೆ ಇವಳು ಈಗ ಮಾತಾಡಿದ್ಲು? ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 0112290101ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನಿನಗಿಷ್ಟೊಂದು ಕೆಟ್ಟ ಮನಸ್ಸಿದೆ ಅಂತ ಕನ್ಸಲ್ಲೂ ನೆನೆಸಿರ್ಲಿಲ್ಲ. ಕೆಟ್ಟ ಮನ್ಸಿರೋ ಅಂತ ಕೆಲಸ ನಾನೇನು ಮಾಡಿಲ್ಲ. ನಂಬಿಕೆ ದ್ರೋಹದ ಕೆಲಸ ನಾನು ಮಾಡೋದು ಇಲ್ಲ. ನಂಬಿಕೆ ಅನ್ನೋದು ನೋಡೋದ್ರಲ್ಲಿಲ್ಲ, ನಡ್ಕೊಳ್ಳೋದ್ರಲ್ಲಿರುತ್ತೆ. ಅದೇ ನಿನಗೆ ಗೊತ್ತಿಲ್ಲ. ಏಯ್, ಒಂದ್ ಹುಡುಗಿ ಜೀವ ತಗೊಂಡ್ಬಿಟ್ಟು ಆರಾಮಾಗಿದೀಯಾ? ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ವೇನ್ರೋ? ಯಾಕೆ ಆ ಹುಡುಗಿ ವಿಡಿಯೋ ಮಾಡಿದೆ? ಒಂದ್ ಹುಡುಗಿ ನ್ಯೂಡ್ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀಯಾ? ಸರ್, ನಾನು ಆ ಥರ ಕೆಲಸ ಮಾಡಿಲ್ಲ. ಓಹೋ, ನೀನ್ ಮಾಡಿಲ್ಲ, ನಿನ್ ಕೈಗಳೇ ಮಾಡಿದೆ. ಹಾ? ಏಯ್, ನೀನೊಬ್ಬ ವಿಕೃತ ಕಾಮಿ. ನಿಜ ಬಾಯ್ಬಿಡು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಸರ್, ನನ್ನ ನಂಬಿ. ನಾನು ಹಾಕಿರೋದು ಖಾಕಿ ಕಣೋ. ಮದ್ವೆ ಆದ ಹೆಣ್ತಿನೇ ನಂಬಲ್ಲ, ನಿನ್ನ ನಂಬ್ತೀನಾ? ಏಯ್, ನಿಜ ಹೇಳೋ, ಒಬ್ಬ ಲಾಯರ್ ಆಗಿ ಈ ರೀತಿ ನೀಚ್ ಕೆಲಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬಂತೋ? ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ರೀ, ಬನ್ರಿ. ತಗೋ, ಊಟ ಮಾಡೋ. ನನಗೆ ಊಟ ಬೇಡ ಸರ್. ಊಟ ಮಾಡಪ್ಪ. ಊಟ ಬೇಡ ಅಂದ್ರೆ ಹೆಂಗ? ಮೋಸದಿಂದ ತುಂಬಿಕೊಂಡಿರೋ ಈ ಜಗತ್ನಾಗ ಒಳ್ಳೆಯವ್ರಿಗಿಂತ ಕೆಟ್ಟವ್ರಿಗೆ ಬೆಲೆ ಜಾಸ್ತಿ, ಒಳ್ಳೆಯವ್ರಿಗೆ ಕಷ್ಟ ಮಾತ್ರ ಜಾಸ್ತಿ. ನಾನೇನ್ ತಪ್ಪು ಮಾಡಿಲ್ಲ ಅಂದ್ರು ನಾನು ಯಾರು ನಂಬ್ತಾ ಇಲ್ಲ. ನಾ ಹೇಳಿಲ್ಲ, ಸತ್ಯಕ್ಕ ಈಗ ಬೆಲೆ ಇಲ್ಲ. ರೊಕ್ಕ, ಅಧಿಕಾರ ಇದಕ್ಕ ಫಸ್ಟ್ ಪ್ರಿಫರೆನ್ಸ್. ನೀ ಏನು ಹೇಳ್ಬೇಡ. ನನ್ನಿಂದ ಏನು ಆಗ್ಬೇಕಂದ್ರ ಆ ಸಹಾಯ ನಾ ಮಾಡ್ತೀನಿ. ಹೇಳು, ನಿನಗೂ ಒಂದು ಒಳ್ಳೆ ಕಾಲ ಬಂದೇ ಬರ್ತ. ನಿನಗೂ ಒಳ್ಳೇದು ಹಾಗೆ ಆಗ್ತೈತಿ. ಊಟ ಮಾಡು, ಊಟ ಮಾಡ. ಥ್ಯಾಂಕ್ಸ್ ಸರ್. ಕಾಫಿ ತಗೊಳ್ಳಿ. ಅಲ್ಲಿಡಮ್ಮ, ನಾನು ತಗೋತೀನಿ.
ನಿನಗೊಂದು ಹುಡುಗನ್ ನೋಡಿದೀನಿ ಕಣೆ, ನಾಳೆ ಅವ್ರ ಅಪ್ಪ ಅಮ್ಮನ ಜೊತೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತಾನೆ. ಅಮ್ಮ, ನಾನ್ ಹೇಳಿಲ್ವಾ ರೂಪೇಶ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ? ಆ ಜೈಲಿಗೆ ಹೋದವನ್ನ ಮದುವೆ ಆಗ್ತೀಯ? ಒಂದ್ ಹೆಣ್ಣಿನ ಜೀವನ ಜೊತೆ ಆಟ ಆಡಿದನವನು, ಯಾವಾಗ ಜೈಲಿಂದ ಬರ್ತಾನೋ ಯಾರಿಗ್ ಗೊತ್ತು? ಅಮ್ಮ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ಅವನ ಮೇಲೆ ನಂಬಿಕೆ ಇದೆ. ಅವ್ನ ಈ ತರ ಮಾಡೋದಕ್ಕೆಲ್ಲ ಚಾನ್ಸೇ ಇಲ್ಲ. ಅದು ಅಲ್ಲದೆ ಸದ್ಯದಲ್ಲಿ ನಿರಪರಾಧಿಯಾಗಿ ಅವ್ನ್ ಹೊರಗಡೆ ಬರ್ತಾನೆ. ನಿನ್ಗೆ ತಲೆ ಕೆಟ್ಟಿದೆ. ಇದು ತುಂಬಾ ಸೀರಿಯಸ್ ಕೇಸು. ಇದರಿಂದ ಹೊರಗ್ ಬರೋದು ಅಷ್ಟು ಈಸಿ ಅಲ್ಲ. ಅಮ್ಮ, ಪ್ಲೀಸ್ ಇದೊಂದ್ ಚಾನ್ಸ್ ಕೊಡಿ. ಅವ್ನೇನಾದ್ರೂ ಮಾಡಿರೋ ತಪ್ಪು ನಿಜಾನೇ ಆದ್ರೆ ನೀವು ತೋರ್ಸಿದ ಹುಡುಗನ್ನ ನಾನ್ ಮದ್ವೆ ಆಗ್ತೀನಿ. ನೀನು ಅವನ ಪ್ರೀತಿಯಲ್ಲಿ ಮುಳುಗ್ ಹೋಗಿದ್ಯಾ. ಸ್ವಲ್ಪ ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು. ಇದು ಯಾವ್ದನ್ನು ನನ್ಗೆ ಹೇಳ್ಬೇಡಿ. ನನಗ್ ಫ್ಯೂಚರ್ ಎಲ್ಲ ಅವನೇ. ಮದ್ವೆ ಅಂತ ಆಗೋದಾದ್ರೆ ಅದು ರೂಪೇಶ್ನ ಮಾತ್ರ. ನಿನ್ ಕರ್ಮ ಹಾಳಾಗ್ ಹೋಗ್ತೀನಿ ಅನ್ನೋರ್ಗೆ ಏನ್ ಮಾಡಕ್ಕಾಗತ್ತೆ? ಒಬ್ಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ನೀನ್ ಒಳ್ಳೆ ಗಿಫ್ಟ್ ಕೊಟ್ಟೆ ನನ್ಗೆ. ಹಾಗೇನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನಿಮಗ್ ಕೆಟ್ಟ ಹೆಸರು ಬರುವಂತ ಯಾವ ಕೆಲ್ಸನೂ ನಾನ್ ಮಾಡಲ್ಲಮ್ಮ. ಏನಾದ್ರೂ ಮಾಡ್ಕೋ, ಹಾಳಾಗ್ ಹೋಗು. ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ರೂಪೇಶ್ ಎಲ್ಲಿದ್ದಾರೆ? ಹಲೋ. ಇನ್ನು ನನ್ ಕೈಲಿ ಈ ತರ ನೋಡೋಕ್ ಆಗ್ತಿಲ್ಲ. ಎಲ್ರು ನಿನ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ಕೊಳ್ತಿದ್ದಾರೆ. ಅದನ್ನ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಬೇರೆಯವ್ರು ಮಾತಾಡೋದಿರ್ಲಿ, ನನ್ನ ಫ್ರೆಂಡ್ ರಂಗಾನೇ ನನ್ನ ನಂಬ್ತಾ ಇಲ್ಲ. ನಾವಿಬ್ರು ಎಷ್ಟೋ ವರ್ಷಗಳಿಂದ ಫ್ರೆಂಡ್. ಅವನೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಹೋಗ್ಲಿ ಬಿಡು, ನೀನೇನು ಬೇಜಾರ್ ಮಾಡ್ಕೋಬೇಡ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಆದ್ರೆ ನ್ಯೂಡ್ ಫೋಟೋಸ್, ನ್ಯೂಡ್ ವಿಡಿಯೋಸ್ ಇದೆಲ್ಲ ಹೇಗಾಯ್ತು? ಇದೆಲ್ಲ ಹೇಗಾಯ್ತು ನನಗೆ ಅರ್ಥನೇ ಆಗ್ತಿಲ್ಲ. ನನ್ನ ಹಿಂದೆ ಯಾರಿದ್ದಾರೆ, ಏನಾಗ್ತಿದೆ ನನಗೇನು ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಮೊಬೈಲ್ ಕೊಡು. ತಗೋ. ಈ ಹುಡುಗಿ ಹೆಸರು ಅರ್ಚನಾ ಅಂತ. ಇವಳೆಲ್ಲಿ? ನನಗೆ ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ. ಇದು ನೀನ್ ತೆಗ್ದಿರೋ ಫೋಟೋ. ಇವಳು ಯಾರು, ನಿನಗೆ ಹೇಗ್ ಪರಿಚಯ ಅಂತ ನೀನೇ ಹೇಳ್ಬೇಕು. ನನ್ನನ್ನ ಒಂದು ಕಾಫಿ ಶಾಪಲ್ಲಿ ಬಂದು ಭೇಟಿ ಆದ್ನು. ಅವ್ರನ್ನೆಲ್ಲ ಕೋರ್ಟ್ ಹತ್ರ ಬರಕ್ಕೆ ಹೇಳು. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಇಲ್ಲಿ ರೂಪೇಶ್ ಅವರು. ಅವರೇ ಹಾಕ್ಬೇಕು, ನನ್ನ ಹತ್ರನೇ ಹೇಳಿ. ಇವರೇ ನಾನೇ ಅಮ್ಮ. ಸರ್, ನೀವು ಅಡ್ವೊಕೇಟ್ ಅಲ್ವಾ? ಅದಕ್ಕೆ ತಾನೇ ವೈಟ್ ಶರ್ಟ್ ಹಾಕೊಂತ ಬಡ್ಕೊಳ್ಳೋದು. ಹೇಳಿ, ಏನಾಗ್ಬೇಕಾಗಿತ್ತು? ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಶೋರ್, ಬನ್ನಿ. ಓಕೆ. ನಾನು ನಿನ್ನ ಹತ್ರ ಮಾತಾಡ್ಬೇಕು, ಬಾಯ್ಲಿ. ಹೇಳಿ ಅರ್ಚನಾ, ನನ್ನಿಂದ ಸರ್, ಏನಾಗ್ಬೇಕಾಗಿತ್ತು? ನಾನು ತುಂಬಾ ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಳು. ನನ್ನ ಹತ್ರ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲವೂ ಇದೆ. ಆದ್ರೆ ಅದು ಯಾವ್ದು ನಂಗೆ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲನೂ ಬಡವರಿಗೆ ದಾನ ಮಾಡ್ಬಿಟ್ಟು ನಾನು ಸಿಂಪಲ್ ಆಗಿ ಜೀವನ ನಡೆಸ್ಬೇಕು ಅನ್ಕೊಂಡಿದ್ದೀನಿ. ವಾವ್, ಈಗಿನ ಕಾಲದಲ್ಲೂ ನಿಮ್ಮಂತವ್ರು ಇದೀರಾ ಅಂದ್ರೆ ನಂಬೋಕೆ ಆಗ್ತಿಲ್ಲ. ನಿಜ ಸರ್, ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ಆಸ್ತಿ ಎಲ್ಲ ಇನ್ನು ನನ್ನ ಹೆಸರಲ್ಲೇ ಇದೆ. ಆದ್ರೆ ನಮ್ ಚಿಕ್ಕಪ್ಪ ಅದನ್ನ ಬಡವರಿಗೆ ದಾನ ಮಾಡಕ್ ಬಿಡ್ತಾ ಇಲ್ಲ ಸರ್. ನೀವು ನಿಮ್ಮ ಮಮ್ಮಿ ಡ್ಯಾಡಿನ ಕನ್ವಿನ್ಸ್ ಮಾಡಿ. ಸರ್, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್. ಓ ಸಾರಿ. ಇಟ್ಸ್ ಓಕೆ ಸರ್. ಯಾರೋ ಹೇಳಿದ್ರು ನೀವು ತುಂಬಾ ಒಳ್ಳೆ ಲಾಯರು ಅಂತ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದು ಹೆಲ್ಪ್ ಕೇಳ್ದೆ. ಪ್ಲೀಸ್ ನಂಗೆ ಹೆಲ್ಪ್ ಮಾಡ್ತೀರಲ್ವಾ? ಶೋರ್, ಅದಕ್ಕೇನಂತೆ, ಹೆಲ್ಪ್ ಮಾಡ್ತೀನಿ. ನನ್ನ ವಿಸಿಟಿಂಗ್ ಕಾರ್ಡ್ ತಗೊಂಡಿರಿ. ಥ್ಯಾಂಕ್ ಯು. ಸರಿ ಸರ್, ನಾಳೆ ಪೇಪರ್ಸ್ ತಗೊಂಡ್ ಬರ್ತೀನಿ. ಡೀಟೇಲ್ಸ್ ಆಗಿ ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಕಾಲ್ ಮಾಡ್ತೀನಿ ಸರ್. ಈಗ್ಲಿಂದ ನನಗೆ ಒಳ್ಳೆ ಕೆಲಸ ಬರೋಕ್ ಶುರುವಾಯ್ತು ಅನ್ಸುತ್ತೆ. ಹಾಯ್. ತುಂಬಾ ಲೇಟ್ ಮಾಡಿದ್ರಿ. ಹೋಟೆಲ್ ಸ್ವಲ್ಪ ಕೆಲಸ ಇತ್ತು. ಸರಿ, ನಾನು ಆಮೇಲೆ ಮಾಡ್ಲಾ? ಒಂದು ಮೀಟಿಂಗಲ್ಲಿ ಇದ್ದೀನಿ, ಅದು ಮುಗಿಸ್ಕೊಂಡು ನಿಮಗೆ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಮಾಡ್ತೀನಿ ಬಿಡಿ.
ಆಯ್ತಾಯ್ತು. ನೀವು ತುಂಬಾ ಬಿಸಿ ಇದ್ದೀರಾ. ನನ್ ಕರೆದ ತಕ್ಷಣ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವ್ ಇಲ್ಲಿವರೆಗೂ ಬರ್ಬೇಕಾಯ್ತಾ? ಏಯ್ ಕೂತ್ಕೋ, ಬೇರೆ ವಿಷಯ ಇದೆ. ಗರ್ಲ್ ಫ್ರೆಂಡ್ ಇದ್ದಾಳೆ, ಯಾಕೆ? ನೀವು ನೋಡಕ್ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಲ್ವಾ, ಅದಕ್ಕೆ ಕೇಳಿದೆ. ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಏನು ಬೇಡ, ನೋ ಥ್ಯಾಂಕ್ಸ್. ನಿಮ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತಂದಿದ್ದೀರಾ? ನೋಡ್ಬೇಕಿತ್ತು. ಓ ಇಲ್ಲ, ಮರ್ತೇ ಹೋದೆ. ನಾಳೆ ತಗೊಂಡ್ಬರ್ತೀನಿ. ಮತ್ ಇವತ್ತು ಯಾಕೆ ಬರಕ್ ಹೇಳಿದ್ರಿ? ಸುಮ್ನೆ ಹಾಗೆ ನಿಮ್ಮನ್ನ ನೋಡ್ಬೇಕನ್ನಿಸ್ತು. ನನ್ನನ್ನು ನೋಡ್ಬೇಕನ್ನಿಸ್ತಾ? ಯಾಕೋ ವಿಚಿತ್ರ ಅನಿಸ್ತಿದೆಯಲ್ಲ. ಕಾಲ್ ಬಂದ್ ನೋಡಿ. ನಂಗೆ ತುಂಬಾ ಅರ್ಜೆಂಟ್ ಇರೋ ಒಂದು ಕಾಲ್ ಬರ್ತಾ ಇದೆ. ಇನ್ನೊಂದ್ಸತಿ ಸಿಗೋಣ. ಸರಿ. ಬರ್ತೀನಿ. ಬಾಯ್ ಬಾಯ್ ಎವ್ರಿವನ್. ಬಾಯ್. ಪಾರ್ಟ್ನರ್, ಇದು ಯಾವ್ದೋ ಚೈಲ್ಡ್ ಕೇಸ್ನ ಹುಷಾರಾಗಿ ತಗೊಂಡು ಹ್ಯಾಂಡ್ಲ್ ಮಾಡಿ ಅಲ್ವೇನೆ? ನಾನಂತೂ ಚೈಲ್ಡ್ ಅಲ್ಲಪ್ಪ. ನೀನ್ ನೋಡಿದ್ರೆ ಗೊತ್ತಾಗತ್ ಬಿಡು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಯಾರೋ ಒಬ್ಳು ಕಿರಿಕ್ ಕ್ಲೈಂಟ್ ಇದ್ದಾಳೆ, ಅವಳು ಗೆಸ್ಟ್ ಹೌಸ್ ಗಂತೆ. ಹೋಗ್ ಬರೋಣ. ಹಾಗಾದ್ರೆ ಅವಳ ಆಫೀಸಿಗೆ ಅಥವಾ ಕೋರ್ಟಿಗೆ ಕರ್ಸ್ಬೋದಿತ್ತಲ್ವಾ? ನಾನ್ ತುಂಬಾ ಹೇಳಿದೆ, ಮೊನ್ನೆಯಿಂದ ಫೋರ್ಸ್ ಮಾಡಿ ಕರೀತಾ ಇದ್ದಾಳೆ. ಹೋಗ್ ಬರೋಣವಾ? ಸರಿ. ಹಾಯ್. 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 ನನ್ ಗೆಸ್ಟ್ ಹೌಸ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ನಮ್ಮನ್ನ ಇಲ್ಲಿ ಕರೆಸಿದ ಉದ್ದೇಶ ಏನು? ಕೂತ್ಕೊಳ್ಳಿ, ನಿಧಾನಕ್ಕೆ ಟೀ ಕುಡಿತಾ ಮಾತಾಡೋಣ. ಶೋರ್. ಕೂತ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಅಯ್ಯೋ, ನನ್ ಬಟ್ಟೆ ಎಲ್ಲ ಹಾಳಾಗೋಯ್ತು. ಐ ಆಮ್ ಸೋ ಸಾರಿ. ಯೋಚನೆ ಮಾಡಬೇಡಿ, ಬನ್ನಿ ನನ್ನ ಬಟ್ಟೆ ಕೊಡ್ತೀನಿ, ರೂಮಿಗೆ ಹೋಗೋಣ. ಹೋಗಿ. ಕಪ್ ಕೊಡಿ. ಟೀ ಚೆನ್ನಾಗಿತ್ತು. ಅಟ್ಲೀಸ್ಟ್ ಇವಾಗ್ಲಾದ್ರೂ ಹೇಳಿ, ನಮ್ಮನ್ನ ಯಾಕೆ ಇಲ್ಲಿ ಕರೆಸಿದ್ದು? ಬೇರೆ ಕಡೆನೇ ಮೀಟ್ ಆಗ್ಬೋದಿತ್ತು. ನಿಮ್ಗೆ ಗೊತ್ತೇ ಇದೆ ಅಲ್ವಾ ನಮ್ಮ ಚಿಕ್ಕಪ್ಪ ಎಂಥವ್ರು ಅಂತ. ಅದರಲ್ಲಿ ಬೇರೆ ನೀವು ಅಡ್ವೊಕೇಟು. ನನ್ನನ್ನು ನಿಮ್ಮ ಜೊತೆ ನೋಡಿದ್ರೆ ನನಗೆ ಪ್ರಾಬ್ಲಮ್ ಅಲ್ವಾ? ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀರಾ? ಸ್ವಲ್ಪ ತೋರಿಸಿ. ಸಾರಿ, ಪೇಪರ್ಸ್ ಎಲ್ಲ ಮನೇಲೇ ಇದೆ. ನಮ್ಮ ಚಿಕ್ಕಪ್ಪ ಇಲ್ದಿರೋ ಟೈಮ್ ನೋಡಿ ಅದನ್ನು ತಗೊಂಬರ್ಬೇಕು. ಇವತ್ತು ಕರೆದ ವಿಷಯ? ಒಬ್ಳೆ ಕೂತ್ಕೊಂಡು ಡಿಪ್ರೆಷನ್ಗೆ ಹೋಗಿದ್ದೆ. ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕರೆಸ್ದೆ. ಇವಾಗ ಮನಸ್ಸಿಗೆ ಹಗುರ ಅನ್ನಿಸ್ತು. ಬಂದಿದ್ದಕ್ಕೆ ಥ್ಯಾಂಕ್ಸ್. ಸರಿ, ನಾವು ಹೊರಡ್ಬೋದಾ? ಈ ತರ ಅವಳು ನನಗೆ ಪರಿಚಯ ಆಗಿ ಕ್ಲೋಸ್ ಆದ್ಲು. ತಗೋ, ಅವಳ ನಂಬರಿಗೆ ಕಾಲ್ ಮಾಡು. ಅವ್ಳ ಫೋನ್ ಸ್ವಿಚ್ ಆಫ್ ಬರ್ತಿದೆ. ನನ್ಗೆ ಯಾಕೋ ಅವಳ ಮೇಲೆ ಡೌಟ್ ಇದೆ. ಇವಳನ್ನ ಆದಷ್ಟು ಬೇಗ ಹಿಡಿಬೇಕು, ಆಗ್ಲೇ ನಾನು ಹೊರಗೆ ಬರಕ್ ಸಾಧ್ಯ. ಈ ವಿಷಯ ನನಗ್ ಬಿಡು. ಅವಳೆಲ್ಲೇ ಇದ್ರು ನಾನು ಅವಳ ಹುಡುಕಿ ಕರ್ಕೊಂಡ್ ಬರ್ತೀನಿ. ರವಿ, ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಆದ್ರೆ ಈ ವಿಷಯ ಮಾತ್ರ ಹೊರಗಡೆ ಎಲ್ಲೂ ಗೊತ್ತಾಗ್ಕೂಡ್ದು. ಅಣ್ಣ, ಈ ವಿಷಯ ಹೊರಗಡೆ ಗೊತ್ತಾಗದಿರ್ಲಿ. ಇದ್ರ ಒಂದ್ ಸಣ್ಣ ಸುಳಿವು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಅಣ್ಣ. ನಾನು ಹೇಳ್ದಾಗೆ ಆ ಹುಡುಗಿನ ಕಲ್ಬುರ್ಗಿ ಕಳಿಸ್ಬಿಡು. ಅವಳಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ಕೂಡ್ದು. ಅಣ್ಣ, ಅದೆಲ್ಲ ನಾವು ನೋಡ್ಕೋತೀವಿ, ನೀವು ಆರಾಮಾಗಿರೋಣ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾರ್ಟಿಲಿ ಹೊಸಬರಿಗೆ ಟಿಕೆಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಮೇಲೆ ಒಂದು ಸಣ್ಣ ಬ್ಲಾಕ್ ಮಾರ್ಕು ಇರ್ಕೂಡ್ದು. ಹಾಗೆ ನೋಡ್ಕೋಬೇಕು. ಅಣ್ಣ, ನಿಮ್ ಹಳೆ ಟವ್ ಜಯಲಕ್ಷ್ಮಿ ಅವರು ಬ್ಲಾಕ್ ಮಾರ್ಕ್ ಅಲ್ವಾ? ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು ಅಷ್ಟೇ. ಹಾ, ಏ ಶಂಕರ, ಗಾಡಿ ತೆಗಿಯೋ. ಏನದು? ಇವತ್ತ್ಯಾಕೋ ನನ್ ಮನ್ಸೇ ಸರಿ ಇಲ್ಲ ರೀ. ನಿಮ್ ಮಗ ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾದು ಕಾದು ಸಾಕಾಯ್ತು ರೀ. ಬರ್ತಾನ್ ಬಿಡಮ್ಮ, ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ? ರೀ, ಇದು ನಂಬಿಕೆಯ ಪ್ರಶ್ನೆ ಅಲ್ಲ ರೀ. ತಾವೊಂದು MLA ಆಗಿ ನಮ್ ಮಗನೇ ನಾವ್ ಬಿಡ್ಸ್ಕೊಳಕ್ ಆಗಿಲ್ಲ ಅಂದ್ಮೇಲೆ ತಾವ್ ರಾಜಕೀಯದಲ್ಲಿ ಇದ್ದೇನ್ ಪ್ರಯೋಜನ ಹೇಳಿ? ಅದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲಮ್ಮ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ
ನನ್ನ ರಾಜಕೀಯ ಬದುಕು ಮುಗಿದು ಹೋಗುತ್ತೆ. ಅಲ್ಲ ರೀ, ಅಟ್ಲೀಸ್ಟ್ ಆ ಹುಡುಗಿಯವ್ರ ಫ್ಯಾಮಿಲಿ ಜೊತೆ ಆದ್ರೂ ಮಾತಾಡಿ ಕೇಸ್ ವಾಪಸ್ ತಗೋಂತ ಹೇಳ್ಬೋದಿತ್ತಿಲ್ಲ. ಆ ಕೆಲಸನೂ ಮಾಡಾಯ್ತು. ಆದ್ರೆ ಆ ಲಾಯರ್ ಆ ಫ್ಯಾಮಿಲಿನ ಅವನ್ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾರ ಜೊತೆನೂ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ಆ ಲಾಯರ್ ಹತ್ರ ಆದ್ರೂ ಹೋಗಿ ಕಾಂಪ್ರಮೈಸ್ ಮಾಡ್ಕೊಂಡ್ ಬರ್ಬೋದಾಗಿತ್ತಲ್ಲ. ನಾನೊಬ್ಬ MLA ಆಗಿ ಅವನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದ? ನೋ ಚಾನ್ಸ್. ನನ್ನ ಮಗನ ಹೇಗ್ ಬಿಡಿಸ್ಕೊಂಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗ ಒಳಗಡೆ ಅದನ್ನ ಕೆಲಸ ಮಾಡ್ಕೋ ಹೋಗೋ. ಹೋಗೋ. ಹಾ. ನಮಸ್ಕಾರ ಸರ್. ಹೇ ನೀನಾ? ಏನ್ ಇಲ್ಲಿವರೆಗೂ ಫ್ಯೂಚರ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾ? ಇಲ್ಲ ಇನ್ನ ಅವನ ಜೊತೆಗೇನೆ ಸುತ್ತಿ ರೌಂಡ್ ಹೊಡ್ಕೊಂಡು ಬಿತ್ಕೊಂಡು ಸಾಯ್ತಾ ಇದೀಯಾ? ನಿಮ್ಗೆಲ್ಲ ಇನ್ನು ಯಾವಾಗ ಬುದ್ಧಿ ಬರುತ್ತೋ ಏನೋ. ಈ ಫ್ರೆಂಡ್ಶಿಪ್ಗೆ ಲವ್ಗೆ ಯಾರು ಬೆಲೆ ಕೊಡೋದಿಲ್ವೋ ಅವ್ರ ಹತ್ರ ಎಷ್ಟಿದ್ರು ಅಷ್ಟೇ. ನೀನ್ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಏನು ಗೊತ್ತು ನಿನ್ಗವನ್ ಬಗ್ಗೆ? ನೀನು ಒಬ್ಬ ಫ್ರೆಂಡಾ? ತುಂಬಾ ವರ್ಷದಿಂದ ಪರಿಚಯ ಅಂತ ಹೇಳಿದ್ದೆ. ಇಷ್ಟೇನಾ ನೀನ್ ಅವನ ಬಗ್ಗೆ ತಿಳ್ಕೊಂಡಿರೋದು? ಅವ್ನ ನಿನ್ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿದ್ದ. ಆದ್ರೆ ನೀನು ಒಂದ್ಸಲನಾದ್ರೂ ಅವ್ನು ಈ ತರ ಮಾಡಿದಾನಂತ ಯೋಚನೆ ಮಾಡಿದೀಯಾ? ಅಂದ್ರೆ ಅವನು ಈ ತಪ್ಪನ ಮಾಡೇ ಇಲ್ವಾ? ಇಲ್ಲ, ಅವ್ನ್ ತಪ್ಪು ಮಾಡಿಲ್ಲ. ನಿಮ್ ಜೊತೆ ಒಂದ್ ಹುಡುಗಿದ್ದಲ್ಲ, ಅವಳು ಈ ಕೆಲಸ ಮಾಡಿದ್ದಾಳೆ. ಓ ಮೈ ಗಾಡ್, ಎಂತ ತಪ್ಪು ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಫ್ರೆಂಡ್ಶಿಪ್ಗೆ ಅವಮಾನ ಮಾಡ್ಬಿಟ್ಟೆ. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಅದೇ ನಾನು ಹುಡುಕ್ತಾ ಇದ್ದೀನಿ. ಅವಳ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವಳ ನಂಬರ್ ಟ್ರ್ಯಾಕ್ ಮಾಡಿದಾಗ ಲಾಸ್ಟ್ ಟೈಮ್ ಇದೇ ಕೋರ್ಟ್ ಎದುರುಗಡೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಅವಳನ್ನ ಟ್ರ್ಯಾಕ್ ಮಾಡಕ್ ಆಗ್ತಿಲ್ಲ. ನಿಜವಾಗ್ಲೂ ಅವಳು ಯಾರು, ಎಲ್ಲಿದ್ದಾಳೆ ಅಂತ ಕಂಡುಹಿಡಿಲೇಬೇಕು. ನಾವಿಬ್ರು ಸೇರಿ ಅವಳನ್ನ ಹುಡುಕಿದ್ರೆ ಬೇಗ ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಬೋದು. ಅದಕ್ಕೆ ಮುಂಚೆ ಆ MLA ಒಂದ್ಸಲ ಮೀಟ್ ಮಾಡ್ಬೇಕು. ಸರ್ ನಮಸ್ತೆ. ನಮಸ್ಕಾರ ಸರ್. ರವೆ ಅಣ್ಣ ತೆಗ್ಯಾ ಕ್ಯಾಪು. ನನ್ನ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಕೈ ಕಟ್ಕೊಂಡು ನಿಂತಿರ್ಬೇಕು ಅಷ್ಟೇ. ಏನಪ್ಪ ಒಬ್ಳೆ ಬಂದ್ಬಿಟ್ಟಿದ್ಯಾ? ಎಲ್ಲಿ ನಿನ್ ದೋಸ್ತೆ? ಓಹೋ, ಕೋರ್ಟ್ ನಲ್ಲಿ ಇರ್ಬೇಕು. ಯಾರನ್ನಾದ್ರೂ ಒಳಗಡೆ ಹಾಕ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ಬೇಕು ಅಲ್ಲ. ಕೂತ್ಕೋ. ಹಾ ಕೂತ್ಕೊಳ್ಳಮ್ಮ. ಅಣ್ಣ ಎಲ್ಲ ನಿಮ್ಗೆ ಗೊತ್ತು. ನೀವೇ ಹಿಂಗ್ ಮಾತಾಡಿದ್ರಿ ಹಿಂಗಣ್ಣ. ಇಬ್ರು ಎಂತ ಕಾನೂನು ತಜ್ಞರು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಕಾನೂನು ಬಗ್ಗೆ ನನಗೇನ್ ಗೊತ್ತಿದೆ? ಹಳೇದ್ನೆಲ್ಲ ಮರ್ತ್ಬಿಡಿ ಅಣ್ಣ. ಅದ್ ಹೇಗ್ ಮರೆಯೋದಕ್ಕಾಗತ್ತೆ? ನನ್ ಮಗ ಮೊದ್ಲೇ ಪೇಕ್ರ, ನೀವಿಬ್ರು ಸೇರ್ಕೊಂಡು ಅವನ್ನ ಪೂರಾ ಪೇಕ್ರ ಮಾಡಾಕ್ಬಿಟ್ಟು ಜೈಲಲ್ಲಿ ಕೂರಿಸ್ಬಿಟ್ರಿ ಅಲ್ವಾ? ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಸರ್. ನಮ್ ಹುಡುಗ ಜೈಲಲ್ಲಿದ್ದಾರೆ. ನೀವ್ ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸ್ಕೊಡಿ ಸರ್. ನಿಮ್ ದ್ವೇಷಗಳನ್ನೆಲ್ಲ ಮರೆತು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಸರ್. ಅಂದ್ರೆ ಈ ಕೆಲ್ಸಗಳನ್ನೆಲ್ಲ ನಾನೇ ಮಾಡಿಸಿದ್ದೀನಿ ಅನ್ನೋದು ನಿಮ್ಮ ಅಭಿಪ್ರಾಯ? ನೋಡಿ, ಈ ಎಲೆಕ್ಷನ್ ರಾಜಕೀಯ ನಾನು ಇದರಲ್ಲೇ ತುಂಬಾ ಬ್ಯುಸಿ ಆಗಿದ್ದೀನಿ. ನನ್ನ ಕೈಲಿ ಆಗೋ ಹಾಗಿದ್ದಿದ್ರೆ ಖಂಡಿತ ನಾನು ಮಾಡಿಸ್ಕೊಡ್ತಿದ್ದೆ. ಐ ಆಮ್ ಸಾರಿ. ನೀವು ರಾಜಕೀಯದವರು, ಏನ್ ಮಾಡಿದ್ರು ನಡೆಯುತ್ತೆ. ನಾವು ಸಾಮಾನ್ಯ ಜನ ಏನ್ ಮಾಡಕ್ಕಾಗುತ್ತೆ ಸರ್? ಅವತ್ತು ಒಳಗಡೆ ಹಾಕ್ಸ್ಬೇಕಾದ್ರೆ ಸರಿ ಹೊರಗಡೆ. ರವೆ, ಈ ನನ್ನ ಮಕ್ಕಳು ಕೊಬ್ಬು ಇನ್ನೂ ಅಡಗಿಲ್ಲ. ಯಾವತ್ತು ಇವ್ರ ಮೇಲೆ ಒಂದು ಕಣ್ಣಿರ್ಲಿ. ಏನೋ ಸರಿ.
ಇನ್ಸ್ಪೆಕ್ಟ್ರೆ ನಮಸ್ಕಾರ ಸರ್. ನಮಸ್ತೆ. ನಿಮ್ಮನ್ನ ಇಲ್ಲಿ ಕರ್ಸಿರೋ ಉದ್ದೇಶ ಏನ್ ಗೊತ್ತಾ? ನನ್ನ ಮಗನ್ನ ಜೈಲಿಗೆ ಕಳ್ಸಿದ್ನಲ್ಲ ಲಾಯರ್, ಅವನು ಪರ್ಮನೆಂಟ್ ಆಗಿ ಜೈಲಲ್ಲೇ ಇರ್ಬೇಕು, ಜೈಲಿಂದ ಬರ್ಕೂಡುದು. ಈ MLA ವೆಂಕಟೇಶ್ ಬುಡಕ್ಕೆ ಕೈ ಹಾಕಿದಾನೆ ಅಂದ್ರೆ ಅವನ್ನ ಮಾತ್ರ ಸುಮ್ನೆ ಬಿಡಬಾರ್ದು. ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ನಾವ್ ಇವಾಗ್ಲೇ ಏನೇನ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೋಡಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಸಪ್ಲೈ ನಾನು ಮಾಡ್ತೀನಿ. ಅವನ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ನನಗ್ ಬೇಕು. ಮತ್ತೆ ಅವ್ನ್ ನೋಡೋದಕ್ಕೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಇದು ನನಗ್ ಬೇಕು. ಸರಿ ಸರ್, ನಾನು ಅಪ್ಡೇಟ್ ಮಾಡ್ತೀನಿ. ಸರಿ, ಪೊಲೀಸ್ ಸ್ಟೇಷನ್ ಕಡೆ ನಾನ್ ಪದೇ ಪದೇ ಬರಕ್ಕಾಗಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಮ್ಯಾಟರ್ ಇದ್ರೆ ನಿಮ್ಮನ್ನೆಲ್ಲೇ ಕರ್ಸ್ಕೊಂತೀನಿ. ಸರಿ ಬಾಡಿ. ಥ್ಯಾಂಕ್ ಯು ಸರ್. ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಏನ್ ವಿಷಯ ಹೇಳಿ. ಸರ್, ನಮ್ ಹುಡುಗ ರೂಪೇಶ್ ಏನು ತಪ್ಪು ಮಾಡಿಲ್ಲ ಸರ್. ಯಾರೋ ಅವ್ರ ಫೋನ್ ನ ಮಿಸ್ಯೂಸ್ ಮಾಡ್ಕೊಂಡು ಹೀಗೆಲ್ಲ ಮಾಡಿದ್ದಾರೆ. ಓ ಹೌದಾ? ಸರ್, ನಾವ್ ಇನ್ವೆಸ್ಟಿಗೇಟ್ ಮಾಡಿದಾಗ ನಮ್ಗೆ ಇದೆಲ್ಲ ಗೊತ್ತಾಯ್ತು. ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರಿ, ಮತ್ ನಾವೇನ್ ಮಾಡೋದು? ನೀವೇ ಕಂಪ್ಲೇಂಟ್ ತಗೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಸರ್, ಅದಾಗಲ್ಲ ಸರ್. ನೀವು ಸ್ವಲ್ಪ ಇನ್ವೆಸ್ಟಿಗೇಷನ್ ನೋಡ್ಕೊಂಡು ಮಾಡಿದ್ರೆ. ಲುಕ್, ನಾವೇನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ನಿಮ್ ಕೆಲಸ ಎಷ್ಟಿದೆ ಅಷ್ಟೇ ಮಾಡಿ. ಪೊಲೀಸ್ ಇನ್ವೆಸ್ಟಿಗೇಷನ್, ಕೇಸು ಅದ್ರಲ್ಲೆಲ್ಲ ತಲೆ ಹಾಕಕ್ ಹೋಗ್ಬೇಡಿ. ಪ್ಲೀಸ್ ಸರ್, ನಮ್ಗೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಸರ್. ನಮ್ ಹುಡುಗ ನಿರಪರಾಧಿ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಯಾರ ಅಪರಾಧಿ ನಿರಪರಾಧಿ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ನೀ ಯಾಕೆ ಹೆದರ್ತಾವ? ನನ್ನ ಕೈಲಿ ಏನಾಕತ್ತೋ ನಾ ಸಪೋರ್ಟ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ತರ ಪೊಲೀಸ್ ಇರೋದು ತುಂಬಾ ಕಡಿಮೆ. ಇರ್ಲಿ ಬಿಡವ, ನಿಮ್ ಕಡೆ ಏನಾರೇ ಪ್ರೂಫ್ ಐತೇನು? ಇದೆ, ಆದ್ರೆ ಅದಕ್ಕೆ ಮೊದಲು ಹುಡುಗಿನ ಹುಡುಕ್ಬೇಕು. ಆ ಹುಡುಗಿ ಡೀಟೇಲ್ಸ್ ನನಗ್ ಕೊಡ್ರಿ, ನಾ ಹುಡುಕೊಡ್ತೇನೆ. ಸರ್, ನಿಮ್ ನಂಬರ್ ಕೊಡಿ, ತಗೊಳ್ಳಿ. ಕಳಿಸ್ತೀನಿ. 9880516218. ಸರಿ ಸರ್, ನಾನೆಲ್ಲ ಡೀಟೇಲ್ಸ್ ಕಳಿಸ್ತೀನಿ. ಆಯ್ತಾಯ್ತು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಸರಿ. ನಮಸ್ಕಾರ. ನಮಸ್ಕಾರ ಸರ್. ಡೀಟೇಲ್ಸ್ ಚೆಕ್ ಮಾಡಮ್ಮ. ಓಕೆ ಸರ್. ತಗೊಳ್ಳಿ ಸರ್, ಹೇಳ್ತೀನಿ ಬರ್ಕೊಳ್ಳಿ. ಹೇಳಮ್ಮ. ಕಲಬುರ್ಗಿ, ATM ನಂಬರ್ 0403, ಮಧ್ಯಾಹ್ನ 1:30ಗೆ ವಿತ್ಡ್ರಾ ಆಗಿದೆ. ಬಹಳ ಧನ್ಯವಾದ. ಓಕೆ ಸರ್, ನಮಸ್ಕಾರ. ಹೋಗಿ ಬನ್ನಿ. ಸಾರಿ ಕಂದ, ಲೇಟ್ ಆಯ್ತವ. ಸರ್ ನಮಸ್ಕಾರ. ಪರವಾಗಿಲ್ಲ ಸರ್. ಕಾಫಿ, ಟೀ? ಇಲ್ಲ, ಎಲ್ಲ ಆಗೈತಿ, ನೀವು ತಗೊಳ್ರಿ. ನೀವು ಕೊಟ್ಟ ಡೀಟೇಲ್ಸ್ ಪ್ರಕಾರ ನಾನ ಸ್ವತಃ ಹೋಗಿ ನೋಡಿನಿ. ಆಕಿ ಕಲಬುರ್ಗಿ ಒಳಗ ಯಾವುದೋ ATM ನಿಂದ ದುಡ್ಡು ಡ್ರಾ ಮಾಡ್ಯಾಳ. ಅಂದ್ರ ಅಲ್ಲೇ ಎಲ್ಲೋ ಆಜು ಬಾಜು ಅದಾಳಂತ. ಈಗ ನಾವೇನ್ ಮಾಡ್ಬೇಕು? ಈಗ ನಾವು ಜಲ್ದಿ ಹೋದ್ರ ಸಿಗ್ತಾಳ. ವಾವ್, ಸೂಪರ್. ಹಾಗಾದ್ರೆ ನಾವು ಕಲಬುರ್ಗಿಗೆ ಹೋಗ್ಬೇಕಾಗತ್ತೆ. ಜಲ್ದಿ ಹೋಗ್ಬೇಕು, ಇಲ್ಲದ್ರ ತಪ್ಪಿಸ್ಕೊಳ್ಳೋ ಚಾನ್ಸ್ ಐತಿ. ಸರಿ, ಹಾಗಾದ್ರೆ ನಾವ್ ಅಲ್ಲಿಗೆ ಹೋಗ್ತೀವಿ. ಆದ್ರೆ ನಿಮ್ ಹೆಲ್ಪ್ ನ ನಾವ್ ಯಾವತ್ತೂ ಮರೆಯಲ್ಲ. ಆತವ, ಬರ್ತೀನಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ವಕೀಲ್ರೆ, ಬರ್ತೇನೆ. ಸರಿ ಸರ್. ಸರಿ, ನಾವು ಬೇಗ ಹೊರಡೋಣ. ಗುಲ್ಬರ್ಗ, ಕಲಬುರ್ಗಿ. ಆ ಹುಡುಗಿ 1000 ರೂಪೀಸ್ನ ಡ್ರಾ ಮಾಡಿರೋದು ಇದೇ ATM ಅಲ್ಲಿ. ಆದ್ರೂ ಇಷ್ಟು ದೊಡ್ಡ ಊರ್ನಲ್ಲಿ ಹೇಗೆ ಅವಳನ್ನ ಕಂಡುಹಿಡಿಯೋದು? ಮನೆಗೆ ಹೋಗಿ ನೋಡೋಣ. ಅದೆಲ್ಲ ಆಗ್ದಲೇ ಇರೋ ಕೆಲಸ. ಒಂದ್ ಕೆಲಸ ಮಾಡೋಣ,
ಆ ಹುಡುಗಿ 1,000 ರೂಪಾಯಿ ಅಷ್ಟೇ ಡ್ರಾ ಮಾಡಿರೋದು, ಮತ್ತೆ ಡ್ರಾ ಮಾಡೋದಕ್ಕೆ ಬಂದೇ ಬರ್ತಾಳೆ. ವೆಯ್ಟ್ ಮಾಡ್ಬೇಕಾಗುತ್ತೆ. ಯಾವ್ದಕ್ಕೂ ಗುರುರಾಜ್ ಸರಿಗೆ ಒಂದು ಫೋನ್ ಮಾಡೋಣ, ಅವರಿಂದ ನಮ್ಗೆ ಏನಾದ್ರೂ ಸಹಾಯ ಆದ್ರೂ ಆಗಬಹುದು. ಹೇಳವ ತಾಯಿ. ಸರ್, ನೀವ್ ಹೇಳಿದ ATM ಮುಂದೆ ಇದೀವಿ ಸರ್, ಆದ್ರೆ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ತಾಡ್ರವ, ನಾನು ಇವಾಗಿನ ಸ್ಟೇಟಸ್ ಏನಾಯ್ತ ಅಂತ ಚೆಕ್ ಮಾಡಿ ನಿಮಗೆ ಹೇಳ್ತೇನೆ. ಓಕೆ ಸರ್. ಏನಂತೆ? ಇವಾಗಿನ ಸ್ಟೇಟಸ್ ಚೆಕ್ ಮಾಡಿ ಹೇಳ್ತಾರಂತೆ. ಬಸ್ ಸ್ಟ್ಯಾಂಡ್ ಆಯ್ತು, ಬ್ಯಾಂಕ್ ಆಯ್ತು, ರೈಲ್ವೆ ಸ್ಟೇಷನ್ ಆಯ್ತು. ಈ ಊರಲ್ಲಿ ಇನ್ನೂ ಎಷ್ಟು ಅಂತ ಹುಡ್ಕೋದು? ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕು. ಇನ್ನು 2 ದಿವಸ ಇದೆ, ಆದ್ರೂ ಗುರುರಾಜ್ ಸರ್ ಏನೋ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ ನೋಡೋಣ. ಅವ್ರ ಅಪ್ಡೇಟ್ಸ್ಗೋಸ್ಕರ ಕಾಯಕಾಲ, ನಾವೇ ಏನಾರ ಮಾಡ್ಬೇಕಲ್ಲ. ಸರ್, ಕಲಬುರ್ಗಿನಲ್ಲಿ ಆ ಹುಡುಗಿ ಇರೋ ಪ್ಲೇಸ್ ಗೊತ್ತಾಯ್ತಾ? ಇಲ್ಲ ಇಲ್ಲ, ಆ ಹುಡುಗಿ ದ್ರವ್ಯ ಹೋಗಿ ಹುಡ್ಕಾಕತ್ತಾಳ. ಆದ್ರ ಆಕಿ ಮನಿ ಪತ ಹತ್ತವಲ್ದು. ಹಳಿ ಮೊಬೈಲ, ಹಳಿ ಸಿಮ್ ಕಾರ್ಡ್ ಉಪಯೋಗ ಮಾಡಾಕತ್ತಾಳ ಆಕಿ. ಆದ್ರ ಒಂದು ATMನಾಗ ದುಡ್ಡು ಡ್ರಾ ಮಾಡ್ಯಾಳ. ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗಬಲ್ದು. ಹಾಗಾದ್ರೆ ಆ ಹುಡುಗಿ ಹುಡ್ಕೋ ತುಂಬಾ ಈಸಿ. ಒಂದ್ ಕೆಲಸ ಮಾಡಿ, ಆ ಹುಡುಗಿ ಹೆಸರಿನಲ್ಲಿ ಆ ಏರಿಯಾದಲ್ಲಿ ಯಾರಾದ್ರೂ ಫುಡ್ ಆರ್ಡರ್ ಮಾಡಿದಾರ ಚೆಕ್ ಮಾಡಿ. ಸ್ವಿಗ್ಗಿ, ಝೊಮ್ಯಾಟೊ, ಪಿಜ್ಜಾ ಯಾವ್ದಾದ್ರೂ ಆಯ್ತು. ಅದ್ರಲ್ಲೂ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಕ್ಯಾಬ್ ಬುಕ್ ಮಾಡಿದಾರ ಚೆಕ್ ಮಾಡಿ. ಓಲಾ, ಊಬರ್ ಯಾವ್ದಾದ್ರೂ ಆಯ್ತು. ಇವೆರಡರಲ್ಲಿ ಡೆಫಿನೆಟ್ ಆಗಿ ಅವಳು ಸಿಕ್ಕೇ ಸಿಗ್ತಾಳೆ. ಸೂಪರ್ ಐಡಿಯಾ. ಅದಕ್ಕೆ ನಿಮ್ಮನ್ನ ಲಾಯರ್ ಅನ್ನೋದು. ಆದ್ರೆ ಇದು ಪ್ರೈವೇಟ್ ಲಿಮಿಟೆಡ್ ಡಾಟಾ, ಅದು ಹೆಂಗ್ ಸಿಗ್ತಾವೆ? ಸರ್, ನೀವು FIR ನಂಬರ್ ತಗೊಂಡೋಗಿ ಡೀಟೇಲ್ಸ್ ಕೇಳಿದ್ರೆ ಖಂಡಿತ ಕೊಡ್ತಾರೆ. ನನ್ನ ತಲೆಗೆ ಇದು ಹೊಳಿಲೇ ಇಲ್ಲಲ್ಲ. ಸದ್ಯ ಹೋಗ್ತೀನಿ. ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್. ಒಳ್ಳೆ ಕೆಲಸ ಮಾಡತ್ತೀನಿ. ಸುಮೇರಪ್ಪ ನೀನು. ನಮ್ಮ MLA ಸಾಹೇಬ್ರದು ಏನ್ ತಲೆ ಅಲ್ವೇನಣ್ಣ? ಅಂತ ಲಾಯರ್ನೇ ಒಳಗಡೆ ಹಾಕ್ಸಿದ್ರಂದ್ರೆ ಅವ್ರು ಗ್ರೇಟ್ ಬಿಡೋಣ. ಮತ್ತೆ ನಮ್ಮ MLA ಮಗನ್ನೇ ಒಳಗೆ ಹಾಕೋನೆ, ಅವನ್ನ ಸುಮ್ಮನೆ ಬಿಟ್ಬಿಡ್ತಾರ? ಒಂದು ಹುಡುಗಿನ ಬಿಟ್ಟು ಇನ್ನೊಂದು ಹುಡುಗಿ ಬೆತ್ತಲೆ ವಿಡಿಯೋ ಮಾಡಿಸಿ ಆಟ ಆಡಿಸ್ತಿದ್ದಾರೆ. ಮತ್ತೆ ಇವಾಗೆಲ್ಲ ಕತ್ತಿಯಿಂದ ಕತ್ತರಿಸೋ ಕಾಲ ಹೋಯ್ತು. ಏನಿದ್ರು ಬುದ್ಧಿಯಿಂದ ಮಾತ್ರ ಹೊಡಿಬೇಕು. ಈ ಕಲೆ ನಮಗೂ ಹೇಳ್ಕೊಡೋಣ. ಆಯ್ತಾಯ್ತು, ಹೇಳಿಸ್ಕೊಳ್ಳೋಣ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಯಾರಿಗ್ಯಾಕೋ? ಆ ಹುಡುಗಿನ ಎಲ್ಲಿಟ್ಟಿದ್ವು ಅಂತ ನಿನಗೆ ಗೊತ್ತಲ್ಲೋ. ಯಾರಿಗೂ ಡೌಟ್ ಬರಕ್ಕೆ ಚಾನ್ಸೇ ಇಲ್ಲ. ಸರಿ, ಕುಡೀರಿ. ನಿಮಗೆಲ್ಲ ಇದೆ ಹಬ್ಬ. ಓ ಮಹೇಶ, ಏನ್ ಮಹೇಶ ಸಮಾಚಾರ? ರಂಗಣ, ಒಂದು ಇಂಪಾರ್ಟೆಂಟ್ ವಿಷಯ. ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ? ಏನಾಯ್ತು? ನಿನ್ನೆ ನಾನೊಂದು ಬಾರಿಗೆ ಕುಡಿಯೋಕೆ ಹೋಗಿದ್ದೆ. ಒಂದಿಷ್ಟು ಜನ ನನ್ನ ಎದುರುಗಡೆ ಟೇಬಲ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಮ್ಮ ರೂಪೇಶ್ನ ಜೈಲಿ ಕಳಿಸಿ ಬಗ್ಗೆ ಮಾತಾಡ್ತಿದ್ರು ಕಣ. ಹೌದಾ? ಏನ್ ಮಾತಾಡ್ತಾ ಇದ್ರು? ಅದನ್ನ ಫುಲ್ ವಿಡಿಯೋ ಮಾಡಿ ನೀನೇ ನೋಡು. ಸೂಪರ್, ಸೆಂಡ್ ಮಾಡು, ನಾನು ಇವಾಗಲೇ ನೋಡ್ತೀನಿ. ಕಳಿಸ್ತಾ ಇದೀನಿ ಇವಾಗ. ಓಕೆ ಓಕೆ. ಆ ವಿಡಿಯೋ ಕಳಿಸ್ದೆ ರಂಗಣಿಗೆ. ಏನ್ ಹೇಳಿದ್ರು? ಯಾವುದೋ ಒಂದು ವಿಡಿಯೋ ಕಳಿಸ್ತಾ ಇದ್ದಾನಂತೆ. ರೂಪೇಶ್ ಬಗ್ಗೆ ಯಾರೋ ಮಾತಾಡ್ತಾ ಇದ್ರಂತೆ.
ನಮ್ಮ ಎಮ್ ಎಲ್ ಎ ಸಾಹೇಬ್ರದು ಏನ್ ತಲೆ ಅಲ್ವೇನಣ್ಣ? ಅಂತ ಲಾಯರ್ನೇ ಒಳಗಡೆ ಹಾಕ್ಸಿದಂದ್ರೆ ಅವ್ರು ಗ್ರೇಟ್ ಬಿಡೋಣ. ಒಂದು ಹುಡುಗಿನ ಬಿಟ್ಟು ಇನ್ನೊಂದು ಹುಡುಗಿ ಬೆತ್ತಲೆ ವಿಡಿಯೋ ಮಾಡಿಸಿ ಆಟ ಆಡಿಸ್ತಿದ್ದಾರೆ. ವಾವ್ ಸೂಪರ್. ಇಷ್ಟು ಸಾಕು ಆ MLA ವೆಂಕಟೇಶ್ನ ಜೈಲಿಗೆ ಕಳ್ಸೋದಕ್ಕೆ. ಇದನ್ನ ಇಟ್ಕೊಂಡು ಆ MLA ನ ಹೆಂಗ್ ಆಟ ಆಡಿಸ್ತೀನಿ ನೋಡ್ತಾ ಇರು. ನಾನಿಕ್ಕೋ ಆಪ್ಗೆ ಲೈಫಲ್ಲಿ ನೆನ್ಸ್ಕೋತೀಯ, ಕಾಯ್ತಾ ಇರು. ಆದರೂ ಆ ಹುಡುಗಿನ ಹುಡುಕ್ಲೇಬೇಕು. ಈ ಕೇಸಲ್ಲಿ ಎಷ್ಟು ಎವಿಡೆನ್ಸ್ ಸಿಗುತ್ತೋ ಅಷ್ಟು ನಮಗೆ ಒಳ್ಳೇದು. ಅದು ಸರಿನೇ. ಹೇಗೋ ಆ ದೇವರೊಂದು ದಾರಿ ತೋರಿಸಿದಾನೆ. ಆದಷ್ಟು ಬೇಗ ರೂಪೇಶ್ ಅವರು ಹೊರಗಡೆ ಬರಬೇಕು. ಗುರುರಾಜ್ ಸರ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅವ್ವ ತಾಯಿ, ಒಂದು ಗುಡ್ ನ್ಯೂಸ್. ಏನ್ ಸರ್? ಆ ಹುಡುಗಿ ಅಡ್ರೆಸ್ ಓ ವಾವ್, ಹೇಗೆ? ಅದು ಹಾಕಿ ಸ್ವಿಗ್ಗಿ ಒಳಗ ಒಂದು ವಾರದಿಂದ ಫುಡ್ ಆರ್ಡರ್ ಮಾಡ್ಯಾಳ. ಅದೇ ಅಡ್ರೆಸ್ನಾಗ ಕ್ಯಾಬ್ ಬುಕ್ ಮಾಡ್ಯಾಳ. ಓ, ನೀವ್ ಎಷ್ಟೆಲ್ಲ ಚೆಕ್ ಮಾಡಿದ್ರಾ? ನೀವು ತುಂಬಾ ಗ್ರೇಟ್ ಸರ್. ಈ ಐಡಿಯಾ ಕೊಟ್ಟದ್ದು ನಿಮ್ಮ ರೂಪೇಶನ ತಾಯಿ. ಆಕೆ ಅಡ್ರೆಸ್ ಕೊಡ್ತಾನೆ, ನೀ ಹೀಗೆ ಹೋಗಿ ಜಲ್ದಿ ಕರ್ಕೊಂಬರ್ರಿ. ಶೋರ್ ಸರ್, ಕಳಿಸಿ. ಏನಂತೆ? ಆ ಹುಡುಗಿ ಮನೆ ಅಡ್ರೆಸ್ ಸಿಕ್ಕಿದೆ ಅಂತೆ. ಬಾ ಬೇಗ ಹೋಗೋಣ. ನಮ್ಮ ಸರ್ಚಿಂಗ್ ಪ್ರಕಾರ ಇದೇ ಮನೆ. ಏಯ್, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದೊಳಂಗೆ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಾನೇನು ಮಾಡಿಲ್ಲ. ಓಹೋ, ನೀನೇನು ಮಾಡಿಲ್ವಾ? ಆ ಹುಡುಗಿ ಜೀವ ತೆಗ್ದೆ. ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ. ನಾನೇನ್ ಮಾಡ್ದೆ? ಏನು ಮಾಡಿಲ್ಲ. ನೀನ್ ಮಾಡಿರೋ ಕರ್ಮಕಾಂಡದ ಬಗ್ಗೆ MLA ಕಡೆ ಹುಡುಗರು ಮಾತಾಡಿರೋದು ವಿಡಿಯೋ ರೆಕಾರ್ಡ್ ಆಗಿದೆ. ವಿತ್ ಪ್ರೂಫ್ ನಮ್ಮ ಹತ್ರ ಇದೆ. ನೀನು ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಮರ್ಯಾದೆ ನಮ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಫಸ್ಟ್ ನಮ್ ಜೊತೆ ಬಾ. ಪ್ಲೀಸ್ ಬಿಡಿ ನನ್ನ, ಬಿಡಿ. ಕುತ್ಕೊ, ನಡಿಯೇ ಒಳಗೆ. ನೋಡ್ರೋ, ನಮ್ಮ MLA ಹುಡುಗಿನ ಎಂತ ಜಾಗದಲ್ಲಿ ಮಾಡ್ಕವ್ರೆ, ಒಬ್ರಿಗೂ ಗೊತ್ತಾಗಲ್ಲ. ಬರ್ರೋ. ಎಲ್ಲೋ ಹೋಗಿದಾಳ ಅವಳು. ಅಣ್ಣ, ಪಕ್ಕದ ಮನೇಲಿ ರಿಚಾರ್ಜ್ ಮಾಡೋಣ. ಹೋಗ್ ಕೇಳೋ. ಮೇಡಮ್, ಈ ಮನೆಯಲ್ಲಿ ಒಂದು ಹುಡುಗಿ ಇದ್ಳು, ಅವಳು ಎಲ್ಲಿ ಮೇಡಮ್? ಯಾರೋ ಬಂದ್ ಕರ್ಕೊಂಡು ಹೋದ್ರು, ನಂಗ್ ಗೊತ್ತಿಲ್ಲ. ಪದೇ ಪದೇ ಬಂದ್ ತೊಂದ್ರೆ ಕೊಡ್ಬೇಡಿ. ಸಾರಿ ಮೇಡಮ್. ಅಣ್ಣ, ನಾವು ಆವತ್ ಬಿಟ್ರೆ ಇವತ್ತೇ ಬರ್ತಾ ಇರೋದು. ಈ ಹುಡುಗಿ ನೋಡಿದ್ರೆ ಪದೇ ಪದೇ ಅಂತ ಡಿಸ್ಟರ್ಬ್ ಅಂತ ಅಣ್ಣ. MLAಗೆ ಏನ್ ಹೇಳ್ಬೇಕಂತ ನಂಗೆ ಟೆನ್ಷನ್ ಆಗಿದೆ. ಮುತ್ಕೊಂಡು ನಿಂತ್ಕೊಳ್ಳೋ. ಸರಿ ಅಣ್ಣ. ಅಣ್ಣ, ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟಿದೆ. ನೀವೇನ್ ಕಳೆ ಕೆಳಗ್ ಹೋಗಿದ್ರ? ಹೇಗೋ ತಪ್ಪಿಸ್ಕೊಂಡ್ಲ ಅವಳು? ಅಣ್ಣ, ಯಾರೋ ಬಂದು ಕರ್ಕೊಂಡು ಹೋದ್ರ ಅಂತಣ್ಣ. ಯಾರೋ ಬಂದು ಕರ್ಕೊಂಡು ಹೋಗೋವರೆಗೂ ನೀವೇನ್ ಟಿಕ್ ಟಾಕ್ ಮಾಡ್ತಾ ಇದ್ರ? ಏಯ್, ಆ ಹುಡುಗಿ ತಪ್ಪಿಸ್ಕೊಂಡು ಹೋದ್ಲು ಅಂತ ಹೇಳಿದ್ರು ಬೈತಾನ್ ಕಣೋ MLA. ನನ್ಗ್ಯಾಕೋ ಹೊಡೆದೆ. ಫೋನ್ ಕಟ್ ಮಾಡು. ಅಯ್ಯೋ, ನಡಿ ಹೋಗೋಣ. ಏಯ್, ಫೋನ್ ಕೊಡ ಇಲ್ಲಿ. ಏಯ್, ನಾನು ಮಕ್ಕಳ ದಂಡು ಪಿಂಡಗಳ ನಿಮ್ಮನ್ನೆಲ್ಲ ಸಾಕಿ ಸಾಕಿ ನಾನು ಹಾಳಾಗೋದೆ. ದಿನಕ್ಕೆ ಇಷ್ಟಿಷ್ಟು ತಿಂತೀರಾ? ಕೇಳಿದ ತಕ್ಷಣ ಫೋನ್ ಕೊಡೋದಕ್ಕಾಗೋದಿಲ್ಲ. ಕೆಲ ಫೋನು ನಿನಗ್ ಬೇರೆ ಸಪ್ರೇಟ್ ಆಗಿ ಕೇಳ್ಬೇಕೇನ? ಏನ್ ಸಾರಿ ಇಂತಲ್ಲ ಕಟ್ಪಿಂಡ. ಏ ಇನ್ಸ್ಪೆಕ್ಟರ್. ಹೇಳಿ ಸರ್. ಏಯ್ ಸರ್,
ಈ ವಿಷಯ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಲೀಕ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಕಂಡು ಹಿಡಿದು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು ಅಷ್ಟೇ. ಏನೋ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆ ರೀತಿ ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಮತ್ತೆ ಹುಡುಗಿ ಇರೋ ಜಾಗನ ಟ್ರೇಸ್ ಮಾಡಿದವ್ರು ಯಾರು? ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹಾ ಸರಿ ಸರ್, ನಾನು ಕೂಡಲೇ ಯಾರು ಅಂತ ತಿಳ್ಕೊಂಡು ಆಕ್ಷನ್ ತಗೋತೀನಿ ಸರ್. ಸ್ವಲ್ಪ ಟೈಮ್ ಕೊಡಿ ಸರ್. ಅಷ್ಟು ಮಾಡು. ತಗೊಳ್ಳೋ ಫೋನು. ಗುರುರಾಜ್, ಹೆಡ್ ಕಾನ್ಸ್ಟೇಬಲ್. ಬನ್ನಿ ಬನ್ನಿ. ಎಸ್ ಸರ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತನಾ? ಒಬ್ಬ ಪೊಲೀಸ್ ಆಗಿ ಇನ್ಸ್ಪೆಕ್ಟರ್ ಕಣ್ ತಪ್ಪಿಸಿ ಇಷ್ಟೆಲ್ಲ ಡೀಟೇಲ್ಸ್ ತೆಗೆದು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಪುಡಂಗಿ ಅಡ್ವೊಕೇಟ್ಗಳಿಗೆ ಹೇಳಿದೆಯಲ್ಲ. ಇಷ್ಟೊಂದು ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿರೋ ನಿನ್ಗೆ ಒಂದು ಗಿಫ್ಟ್ ಕೊಡೋದು ಬೇಡವಾ? ತಗೋ, ನಿಂಗೆ ಗಿಫ್ಟು. ಸಸ್ಪೆಂಡ್ ಲೆಟರು. ಹೋಗು, ಅವ್ರ ಜೊತೆನೆ ಜೀವನ ಮಾಡು. ನೀನ್ ಯಾಕೆ ಹೀಗ್ ಮಾಡ್ದೆ? ನಿನ್ ತಂಗಿ ಇದ್ದಿದ್ರು ಹೀಗೆ ಮಾಡ್ತಿದ್ದ? ಛೇ, ನೀನೆಂತ ಕ್ರೂರಿ. ಹೀಗೆಲ್ಲ ಹೇಳ್ಬೇಡಿ ಪ್ಲೀಸ್. ನನ್ನ ಪರಿಸ್ಥಿತಿ ಆ ಥರ ಇತ್ತು. MLA ಕಡೆಯವರು ನಮ್ಮ ತಂಗಿನ ಕಿಡ್ನಾಪ್ ಮಾಡಿದ್ರು. ಅಮೃತನ ನ್ಯೂಡ್ ವಿಡಿಯೋ ಮಾಡಿ ನಾನು ರೂಪೇಶ್ ಅವ್ರ ಮೊಬೈಲಿಂದ ಅಪ್ಲೋಡ್ ಮಾಡಿಲ್ಲ ಅಂದರೆ ನನ್ನ ತಂಗಿನ ರೇಪ್ ಮಾಡಿ ಅವಳ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರಿಸಿದ್ರು. ಹಾಗೆಯೇ ನಮ್ಮ ಅಪ್ಪ ಅಮ್ಮನ ಕೊಲೆ ಬೆದರಿಕೆ ಕೂಡ ಹಾಕಿದ್ರು. ಅದಕ್ಕೆ ಹೆದರ್ಕೊಂಡು ನಾನು ಈ ಕೆಲಸ ಮಾಡಬೇಕಾಯ್ತು. ಪ್ಲೀಸ್ ನನ್ನ ಕ್ಷಮಿಸ್ಬೇಡಿ. ನೀನ್ ಮಾಡಿರೋ ತಪ್ಪು ಕ್ಷಮೆನ ಮೀರಿದ್ದು. ಸರಿ, ಒಂದ್ ಕೆಲ್ಸ ಮಾಡು. ನಾಳೆ ಕೋರ್ಟ್ ನಲ್ಲಿ ಅದು ನಡೆದಿರೋ ಕಥೆನೆಲ್ಲ ಹೀಗೆ ಹೇಳ್ಬಿಡು. ಏನಾದ್ರೂ ಉಲ್ಟಾ ಹೊಡ್ದಿಯೋ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಆಯ್ತು, ಹೇಳ್ತೀನಿ. ಯುವರ್ ಆನರ್, ನನ್ನ ಕಕ್ಷಿದಾರರು ಒಬ್ಬ ನ್ಯಾಯವಾದಿಗಳು ಹಾಗೂ ಈ ಕೇಸಿನಲ್ಲಿ ಅಮಾಯಕರು. ಹಾಗಾಗಿ ಈ ಕೇಸಿನಿಂದ ಅವರನ್ನ ಮುಕ್ತಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ಸ್ ಯುವರ್ ಆನರ್. ನನ್ನ ಪ್ರತಿಸ್ಪರ್ಧಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ಆರೋಪಿ ಸ್ಥಾನದಲ್ಲಿರುವ ರೂಪೇಶ್ ಜಿ ರಾಜ್ ಈಗಾಗಲೇ ಅಮೃತ ಎನ್ನುವ ಹುಡುಗಿಯ ಬೆತ್ತಲೆ ಫೋಟೋ ಹಾಗೂ ವಿಡಿಯೋಗಳನ್ನು ಸೆರೆ ಹಿಡಿದು ಅದನ್ನು ತನ್ನದೇ ಅಕೌಂಟ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಹಾಗೂ ಇದು ಎಲ್ಲರಿಗೂ ತಿಳಿದ ವಿಷಯ. ತಾವು ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಮಾನ್ಯ ನ್ಯಾಯಾಲಯದಲ್ಲಿ ಕೇಳಿಕೊಳ್ಳುತ್ತೇನೆ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಸ್ನೇಹಿತರು ಹೇಳಿದ್ದು ಮೇಲ್ನೋಟಕ್ಕೆ ಸತ್ಯ ಎನಿಸಿದರೂ ಕೂಡ ಇದರ ಹಿಂದೆ ಕಾಣದ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋದು ಅಷ್ಟೇ ಸತ್ಯ ಯುವರ್ ಆನರ್. ಹಾಗಾಗಿ ಈ ಕೇಸನ್ನ ಸ್ಪೆಷಲ್ ಕೇಸ್ ಎಂದು ಪರಿಗಣಿಸಿ ಈ ವಿಚಾರವಾಗಿ 5 ನಿಮಿಷಗಳ ಹೆಚ್ಚಿಗೆ ಕಾಲಾವಕಾಶವನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. 1 ತಿಂಗಳ ಹಿಂದೆ ಇದೇ MLA ವೆಂಕಟೇಶ್ ಅವರ ಮಗ ಅತ್ಯಾಚಾರ ಕೇಸಿನಡಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ ಯುವರ್ ಆನರ್. ಆ ಕೇಸಿನ ಪರ ನನ್ನ ಕಕ್ಷಿದಾರರಾದ ರೂಪೇಶ್ ಅವರೇ ಅವ್ರ ಪರ ವಾದ ಮಾಡಿದ್ರು. ಆದರೆ ಸಾಕ್ಷಿ ಆಧಾರಗಳ ಕೊರತೆಯಿಂದ ಆರೋಪಿಯ ವಿರುದ್ಧವಾಗಿ ಎಲ್ಲಾ ಕೇಸುಗಳು ಇದ್ದಿದ್ದ ಕಾರಣ ಆರೋಪಿಗೆ ಜೈಲು ಶಿಕ್ಷೆ ಆಗಿತ್ತು. ಮಗ ಜೈಲು ಸೇರಿದ ಹತಾಶೆಯಲ್ಲಿ MLA ವೆಂಕಟೇಶ್ ಅವರು ನನ್ನ ಕಕ್ಷಿದಾರರಾದ ರೂಪೇಶ್ ಅವರನ್ನ ದ್ವೇಷಿಸುತ್ತಾ ಸಾಮಾಜಿಕ ಜಾಲತಾಣಗಳನ್ನ ದುರುಪಯೋಗ ಮಾಡಿಕೊಂಡು ನನ್ನ ಕಕ್ಷಿದಾರನನ್ನ ಆರೋಪಿಯನ್ನಾಗಿ ಮಾಡಿದ್ದಾರೆ. ಆದರೆ ಇದಕ್ಕೆಲ್ಲ MLA ವೆಂಕಟೇಶ್ ಅವರೇ ನೇರವಾಗಿ ಕಾರಣ ಎನ್ನುವುದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷಿ ಪುರಾವೆಗಳಿದ್ದು ಅರ್ಚನಾ ಎಂಬ ಸಾಕ್ಷಿಯನ್ನ ಇಲ್ಲಿ ಕರೆ ತರಲು ತಾವು ಅನುಮತಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಅರ್ಚನಾ ಅರ್ಚನಾ ಅರ್ಚನಾ. ನೀವಿಳಿರಿ. ನೀನ್ ಬಾರಮ್ಮ. ಅರ್ಚನಾ ಅವರೇ, ಏನ್ ನಡೀತು ಅಂತ ನೀವೇ ಹೇಳಿ. ಸರ್, ಏನ್ ನಡೀತು ಅಂತಂದ್ರೆ
ತಗೊಳ್ಳಿ ಥ್ಯಾಂಕ್ ಯು. ತಗೊಳ್ಳಿ. ಅಯ್ಯೋ ನನ್ ಬಟ್ಟೆ ಎಲ್ಲ ಹಾಳಾಗೋಯ್ತು. ಐ ಆಮ್ ಸೋ ಸಾರಿ. ಯೋಚನೆ ಮಾಡಬೇಡಿ, ಬನ್ನಿ ನನ್ನ ಬಟ್ಟೆ ಕೊಡ್ತೀನಿ, ರೂಮಿಗೆ ಹೋಗೋಣ. ಹೋಗಿ. ಬಟ್ಟೆ ಹಾಕೊಳ್ಳಿ, ಕೂತ್ಕೊಂಡಿರ್ತೀನಿ. ಬನ್ನಿ ಹೋಗೋಣ. ಓಕೆ ಸರ್, ಅಮೃತ ಅವ್ರ ಬಟ್ಟೆ ಬದಲಾಯಿಸುವಾಗ ಅವ್ರ ಫೋಟೋ ಮತ್ತೆ ವಿಡಿಯೋ ನಾನೇ ಮಾಡಿದ್ದು ಸರ್. ರೂಪೇಶ್ ಅವ್ರ ಮೊಬೈಲಿಂದ ಅವ್ರ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡಿದೆ. ಅದು ಧೈರ್ಯವಾಗಿ ಹೆಸರೇಳಮ್ಮ, ಯಾವುದೇ ಅಂಜಿಕೆ ಬೇಡ. ಇದು ನ್ಯಾಯಾಲಯ, ನ್ಯಾಯ ಗೆಲ್ಬೇಕು. ಹೇಳಿ ಸರ್, ಅದು ಈ MLAನೇ ಈ ಕೆಲಸ ಮಾಡೋಕ್ ಹೇಳಿದ್ದು. ನಾನ್ ಮಾಡಲ್ಲ ಅಂದಿದ್ಕೆ ನನ್ ತಂಗಿನ ಕಿಡ್ನಾಪ್ ಮಾಡಿ ರೇಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಕಡೆ ರೌಡಿಗಳನ್ನ ಕಳಿಸಿ ನಮ್ಮ ಅಪ್ಪ ಅಮ್ಮನ್ಗೆ ಕೊಲೆ ಬೆದರಿಕೆ ಕೂಡ ಹಾಕ್ಸಿದ್ರು. ಅದಕ್ಕೆ ಹೆದರ್ಕೊಂಡು ಈ ಕೆಲಸ ಮಾಡಿದೆ ಸರ್. ಕ್ಷಮಿಸಿ ಸರ್. ದಟ್ಸ್ ಆಲ್ ಯುವರ್ ಆನರ್. ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿದ ನಂತರ ಅಪರಾಧಿ ಪರ ವಾದವನ್ನ ಪರಿಶೀಲಿಸಿದಾಗ ಕಂಡು ಬಂದಿದ್ದೇನೆಂದರೆ, ಸಾಮಾಜಿಕ ಜಾಲತಾಣದ ಬಳಕೆ ಇತ್ತೀಚಿನ ದಿನಗಳಲ್ಲಿ ಅತೀವವಾಗಿದ್ದು ಇದರಿಂದ ಸಾಕಷ್ಟು ಅನುಕೂಲಗಳು ಹಾಗೂ ಅನಾನುಕೂಲಗಳು ಇವೆ. ಆದರೆ ಮನುಷ್ಯನಿಗೆ ಇದರ ಬಳಕೆಯ ಮೇಲೆ ನಿಯಂತ್ರಣ ಇಲ್ಲದ ಕಾರಣ ಕಾಲಚಕ್ರಕ್ಕಿಂತ ವೇಗವಾಗಿ ಮುನ್ನಡೆಯುತ್ತಿದ್ದಾನೆ. ಕಾಲ ಎಂದರೆ ಟೈಮ್, ಜ್ಞಾನ ಎಂದರೆ ನಾಲೆಡ್ಜ್. ಒಬ್ಬ ವ್ಯಕ್ತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ, ಸ್ನೇಹಿತರಿಗಾಗಲಿ, ಸಹಪಾಠಿಗಳಿಗಾಗಲಿ ಒಂದು ಫೋಟೋ ಅಥವಾ ಒಂದು ಮೆಸೇಜ್ ಕಳಿಸುವಾಗ ಅಥವಾ ಅಪ್ಲೋಡ್ ಮಾಡುವಾಗ ಒಂದು ಸೆಕೆಂಡ್ ಮುಂದೆ ಬರುವ ಕಾಲದ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲದಿದ್ದರೆ ಕಾಲಜ್ಞಾನದ ಅರಿವಿಲ್ಲದೆ ಮಾಡುವ ಕೆಲಸದಿಂದ ಇನ್ನೊಬ್ಬರ ಜೀವನ ನಾಶಕ್ಕೆ ಅಥವಾ ನಮ್ಮ ಜೀವನ ನಾಶಕ್ಕೆ ನಾವೇ ಕಾರಣೀಕರ್ತರಾಗುತ್ತೇವೆ. ಒಂದು ರಸ್ತೆಯಲ್ಲಿ ಹೋಗುವಾಗ ಗೊತ್ತಿರಬೇಕು ಈ ರಸ್ತೆ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂದು. ಒಂದು ಕೋರ್ಸ್ ತೆಗೆದುಕೊಳ್ಳುವಾಗ ಗೊತ್ತಿರಬೇಕು ಇದರಿಂದ ಮುಂದೆ ನಾನು ಏನು ಮಾಡುತ್ತೇನೆ ಎಂದು. ಒಂದು ವಸ್ತುವನ್ನು ಕೊಳ್ಳುವಾಗ ಗೊತ್ತಿರಬೇಕು ಇದು ನಮಗೆ ಉಪಯೋಗಕ್ಕೆ ಬರುತ್ತದೋ ಇಲ್ಲವೋ ಎಂದು. ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಯುದ್ಧ ಮಾಡಿದರೆ ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಅರಿವಿರಬೇಕು. ಈ ಮನುಕುಲ ಜ್ಞಾನವಿಲ್ಲದೆ ಮಾಡುವ ಕೆಲಸದಿಂದ ವಿನಾಶಕ್ಕೆ ಕಾರಣವಾಗಬಹುದು. ಈ ರೀತಿಯಾಗಿ ಮುಂದೆ ಬರುವ ಕಾಲದ ಬಗ್ಗೆ ಜ್ಞಾನವಿರಬೇಕು. ಹೀಗಾಗಿ ಈ ನ್ಯಾಯಾಲಯ ಕಾಲಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹೊಸ ನಿಯಮಗಳನ್ನು ರೂಪಿಸಬೇಕು ಹಾಗೂ ಸಾಮಾಜಿಕ ಜಾಲತಾಣದ ಬಳಕೆದಾರರಿಗೆ ನಿಯಂತ್ರಣ ಹಾಗೂ ಎಚ್ಚರಿಕೆಯನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಆದೇಶಿಸುತ್ತದೆ. ಆರೋಪಿ ಸ್ಥಾನದಲ್ಲಿರುವ ರೂಪೇಶ್ ರವರ ಸಾಮಾಜಿಕ ಜಾಲತಾಣ ಖಾತೆಯ ದುರ್ಬಳಕೆಯಿಂದ ಈ ಕೃತ್ಯ ನಡೆದಿದೆ ಹಾಗೂ ರೂಪೇಶ್ ರವರನ್ನ ನಿರಪರಾಧಿ ಎಂದು ಕೋರ್ಟ್ ಘೋಷಿಸುತ್ತದೆ ಮತ್ತು MLA ವೆಂಕಟೇಶ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸ್ ಇಲಾಖೆಗೆ ಆದೇಶಿಸುತ್ತದೆ. ಧನ್ಯವಾದಗಳು ಯುವರ್ ಆನರ್.